ಹಲ್ಲೆಲೂಯಾ. ನೀವೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡ್ತೀನಿ. ದೇವರನ್ನು ಆಶೀರ್ವದಿಸಲಿ. ಆಮೇಲೆ ಭೋಜನ ಇರ್ತದೆ. ಅದಕ್ಕಾಗಿ ನಮ್ಮ ಸಭೆಯಲ್ಲಿ SLCಯಲ್ಲಿ ಪಾಸ್ ಮಾಡಿದಂತಹ ಮಕ್ಕಳೆಲ್ಲ ಮುಂದೆ ಬಂದ್ರಿ. ಒಳ್ಳೆ ಸಾಧನೆ ಮಾಡಿದ್ದಾರೆ. ದೇವರ ಸ್ತೋತ್ರ. SLC ಪಾಸ್ ಆದವರೆಲ್ಲ ಮುಂದೆ ಬಂದ್ರಿ. SLC ಪಾಸ್ ಆದರು ಇದೆಲ್ಲ ಬೇಗ $558 ಚಪ್ಪಳ ದೇವರ ಮಹಿಮೆಗೆ. ನಾನು ಫಸ್ಟ್ ಕ್ಲಾಸ್ ಏನಾ ಸೆಕೆಂಡ್ ಕ್ಲಾಸ್? ಇವರು ಈ ಗ್ರೂಪಲ್ಲಿ ಒಬ್ಬರೇ ಫಸ್ಟ್ ಕ್ಲಾಸ್ ಅಲ್ವಾ? ಇಂದು ಫಸ್ಟ್ ಕ್ಲಾಸ್ ಅಲ್ವಾ? ಸೆಕೆಂಡ್ ಕ್ಲಾಸ್. ಓಕೆ ಸರಿ, ದೇವ್ರ ತಾನೇ ಮಹಿಮೆ ಆಗಲಿ. ಅಮ್ಮ ಓಕೆ, ನೀನು ಫಸ್ಟ್ ಕ್ಲಾಸ್ ಅಮ್ಮ, ನೀನು ಸೆಂಟ್ರಿಗೆ ಅಮ್ಮ. ಆಮೇಲೆ ದೇವರು ಮಾಡಿದ ಮಹೋಪಕಾರಗಳಿಗಾಗಿ ಸ್ತೋತ್ರ. ಆಮೇಲೆ ನಮ್ಮ ಮಕ್ಕಳು ಎಲ್ಲದರಲ್ಲೂ ಏನಾಗಿರ್ಬೇಕು? ಮೊದಲ ಸ್ಥಾನದಲ್ಲಿ ಇರಬೇಕು. ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಇವರೆಲ್ಲ ಸನ್ಮಾನಿಸಬೇಕು ಅಂತೇಳಿ ಫ್ರಾನ್ಸಿಸ್ ಅವ್ರ ಕುಟುಂಬದವರು ಹೂನಾರ ತಂದಿದ್ದಾರೆ. ದೇವ್ರ ತಾನೇ ಅವ್ರನ್ನ ಆಶ್ರಯಿಸ್ಲಿ. ಅವ್ರಿಗೆ ಎತ್ಕೊಳ್ಳೋಣ. ನೀನೆಲ್ಲಿ ನಿಮ್ಮ ಮಗು ಎಲ್ಲಿದೆ? ಫಸ್ಟ್ ಕ್ಲಾಸ್ ಹಿಂದ್ಗಡೆ ನಿಂತ್ಕೊ. ಯಾರನ್ನ ಒಬ್ರು ಬನ್ರಿ. ನೋಡಿ, ಇಲ್ಲಿ ತಂದೆ ತಾಯಿಗಳು ಕೂಡ ಬಂದ್ರಿ ಬೇಗ. ನಿಮ್ಮ ಮೊಬೈಲನ್ನು ಆಫ್ ಮಾಡ್ರಿ. ಒಬ್ಬೊಬ್ಬರು ಅವರಿಗೆ ಅವರ ಮಕ್ಕಳನ್ನ ಸನ್ಮಾನಿಸುವಾಗ ನಾವೆಲ್ಲ ಕುತ್ಕೊಂಡಿರೋರು ಚಪ್ಪಾಳೆ ಹೊಡಿಬೇಕು, ಹೂ ಹಾಕೋದು. ಹೂನಾರು ತಗೊಂಡ್ರು ಮುಂದೆ ಬನ್ರಿ. ಬೇರೆ ಮಕ್ಳಿಗೆ ಹಾಕ್ಬೇಡ್ರಿ, ನಿಮ್ಮ ಮಕ್ಳಿಗೆ ಹಾಕ್ಬೇಕು. ಆಗಿದೆಯಾ? ಬರ್ರಿ ಮುಂದೆ ಹಾಕ್ರಿ. ಹೆಸರಿನಲ್ಲಿ ಇವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಹಿಂದ್ಗಡೆ ಕಾಜಸ್ಲಿಂದ ಮೇಡಮ್ನವರು ಬಂದಿದ್ದಾರೆ, ಅವರಿಗೆಲ್ಲರೂ ಚೇರ್ ಕೊಡಿ. ಓಕೆ, ಪ್ರಾರ್ಥನೆ ಮಾಡಿ. ಹೆಸರಿನಲ್ಲಿ ಸರ್ವಶಕ್ತನಾದ ತಂದೆಯವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಕುಟುಂಬಗಳನ್ನು ಆಶೀರ್ವಾದ ಮಾಡಿ, ಈ ಮಕ್ಕಳನ್ನು ಆಶೀರ್ವಾದ ಮಾಡಕರ್ತೇನೆ. ಇವರ ತಂದೆ ತಾಯಿಗಳ ಶ್ರಮ, ಇವರ ಮಾಡಿದಂಥ ಪ್ರಾರ್ಥನೆಗಳು ಇವತ್ತು ಈ ಮಕ್ಕಳನ್ನು ಕರ್ತನೆ ಅವ ಸನ್ಮಾನಿಸುವ ಹಾಗೆ ಇವರ ಸಾಧನೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸಾಧನೆಗಳು ಮಾಡಲಿ, ಆಶ್ಚರ್ಯವಾಗಿರಲಿ, ಸಮಾಜಕ್ಕೆ, ಸೇವಕ್ಕೆ, ಕುಟುಂಬಕ್ಕೆ ಮಹಿಮಂತ ಆಗಲಿ. ಆಶೀರ್ವಾದ ಬಲಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡುತ್ತೇನೆ. ಓಕೆ, ಆಲ್ ದ ಬೆಸ್ಟ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಓಕೆ, ಇನ್ನು ಚೆನ್ನಾಗಿ ಹೋದ್ರಿ. ಆಮೇಲೆ ಓಕೆ, ಕುತ್ಕೊಳ್ಳೋಣ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ತಂದೆಯ ದೇವರೇ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ನೀವು ಮಾತಾಡು. ನಿನ್ನ ದಾಸರ ಮಕ್ಕಳು ಎಲ್ಲರೂ ಬಲಗಳನ್ನು ಕೃಪೆ ತೋರಿಸಬೇಕು, ಆಶ್ರಯಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ಹೋದ ವಾರದಲ್ಲಿ ಯೇಸು ಕ್ರಿಸ್ತನು ಬರಡೋ ಕುರಿತಾಗಿ ನಾವು ಮಾತಾಡ್ತಾ ಬಂದ್ವಿ. ಅದರಲ್ಲಿ ಸ್ವಲ್ಪ ಅಂದರೆ ಅರ್ಧ ಭಾಗ ಮಾತ್ರ ಮಾತಾಡೋಕ್ಕೆ ಸಾಧ್ಯವಾಯಿತು. ಉಳಿದ ಭಾಗವನ್ನು ನಾವು ಮಾತಾಡೋಣ. ಯೇಸು ಕ್ರಿಸ್ತನು ತಾನು ಬಿತ್ತಿದಂತಹ ಬೀಜವನ್ನ ತೋಟದಲ್ಲಿ ಕೊಯ್ಯೋದಕ್ಕೆ ಬರೆದಿದ್ದಾರೆ. ಎರಡನೇದಾಗಿ ಯೇಸು ಕ್ರಿಸ್ತನು ತನ್ನ ಬಲೆಯನ್ನು ಹಾಕಿದ್ದಾರೆ. ಆ ಬಲೆಯಲ್ಲಿ ಸಿಗುವಂತಹ ಒಳ್ಳೆ ಮೀನುಗಳು, ಕೆಟ್ಟ ಮೀನುಗಳು ಎರಡೂ ಇದ್ದಾವೆ. ಆ ಒಳ್ಳೆ ಮೀನುಗಳನ್ನ ತನ್ನ ಹೊಟ್ಟೆಯಲ್ಲಿ ತುಂಬಿಸ್ಕೊಳ್ತಾರೆ.
ಆ ಕೆಟ್ಟ ಮೀನುಗಳನ್ನ ಅವರು ಬೆಂಕಿಗೆ ಹಾಕೋದನ್ನ ನಾವು ನೋಡ್ತೇವೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹೋದ ವಾರ ಕೂಡ ನಿಮಗೆ ಕೇಳಿದೆ, ಯೇಸು ಕ್ರಿಸ್ತನ ಬರುವಂಥದ್ದು ಯಾರಿಗೆ ಸಂತೋಷಕರವಾಗಿರುತ್ತದೆ? ಆಮೇಲೆ ಯಾರಿಗೆ ಸಂತೋಷವಾಗಿರ್ತದೆ? ಹಲ್ಲೆಲೂಯಾ. ರಕ್ಷಿಸಲ್ಪಟ್ಟಂತವರಿಗೆ ಅದು ಖಂಡಿತವಾಗ್ಲೂ ಸಂತೋಷವಾಗಿರ್ತದೆ. ಯೇಸು ಕ್ರಿಸ್ತನ ಬರೋಣ ಯಾರಿಗೆ ದುಃಖಕರವಾಗಿರ್ತದೆ ಅಂದ್ರೆ, ಯೇಸು ಕ್ರಿಸ್ತನ ವಾಕ್ಯ ಗೊತ್ತಿದ್ದು ಸಹ ಅವರ ಜೀವಿತಗಳು ತಂದೆಯಾದ ದೇವರ ಚಿತ್ತಾನುಸಾರವಾಗಿ ಇಲ್ಲದ ಕಾರಣ ಅವರು ಕೈ ಬಿಡಲ್ಪಡ್ತಾರೆ. ಅದು ದುಃಖದ ಸಂಗತಿಯಾಗಿರ್ತದೆ. ಇವತ್ತು ನಾವು ಯಾಕೆ ಇದನ್ನೆಲ್ಲ ಮಾತಾಡ್ತೀವಿ ಅಂದ್ರೆ, ನಾವು ಅನೇಕ ಜನ ಯೇಸು ಸ್ವಾಮಿ ಬರ್ತಾ ಇದ್ದ ಖುಷಿ ಪಡೋರಿದ್ದೀವಿ, ಸಡಗರ ಸಂಭ್ರಮ ಮಾಡೋರಾಗಿದ್ರಿ, ಆದ್ರೆ ಸಿದ್ಧತೆ ಇದೆಯಾ ಅನ್ನೋದನ್ನ ಇಲ್ಲ. ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲ ಸಂಡೇ ಸ್ಕೂಲ್ ಮಕ್ಕಳು, ಸಂಡೇ ಸ್ಕೂಲ್ ಮಕ್ಕಳು ಹತ್ತಿರವಾಗಿ ಬರ್ತಿದ್ದೇನೆ. ಪ್ರಕಟಣೆ 22ನೇ ಅಧ್ಯಾಯ 12ನೇ ವಾಕ್ಯ ಮತ್ತೊಂದು ಸಾರಿ ಓದೋಣ. ಈಗೋ ಬೇಗ ಬರುತ್ತಿದ್ದೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ಆಮೇನ್ ಆಮೇನ್. ಈ ಮಕ್ಕಳೆಲ್ಲ ನೀವು ಹೋಗ್ಬೇಕಪ್ಪ, ಈ ಮಕ್ಕಳು ಕಳಿಸ್ಕೊಡ್ರಿ. ನಡತೆಯ ಪ್ರಕಾರ ಈ ಗಂಡನ ಲೆಕ್ಕ ಗಂಡ ಕೊಡ್ಬೇಕು, ಹೆಂಡತಿ ಲೆಕ್ಕ ಹೆಂಡತಿ ಕೊಡಬೇಕು, ತಂದೆ ಮಕ್ಕಳು ತಂದೆ ಕೊಡಬೇಕು, ಮಕ್ಕಳ ಲೆಕ್ಕ ಮಕ್ಕಳು ಕೊಡಬೇಕು. ಕರ್ತನ ಹೇಳ್ತಿದ್ದಾನೆ ಅವನವನ ಲೆಕ್ಕ. ಆಮೇನ್. ಅವನವನ ನಡತೆಯ ಪ್ರಕಾರ. ನೋಡ್ರಿ, ನಡತೆ, ಈ ನಡತೆ ಯಾರನ್ನ ಹೋಲಿಕೆಯಾಗಿರಬೇಕು? ನಮ್ಮ ಜೀವಿತ ಯಾರನ್ನ ಹೋಲಿಕೆ ಆಗಿರಬೇಕು? ಯೇಸು ಕ್ರಿಸ್ತನ ಹೋಲಿಕೆ ಆಗಿರಬೇಕು. ಆಮೇನ್ ಆಮೇನ್. ನಮಗೆ ಯಾರ ಮಾದರಿ? ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಸ್ವಾಮಿಯನ್ನ ನಾವು ಹಿಂಬಾಲಿಸುವಂತರಾಗಿರಬೇಕು. ನಮ್ಮ ನಡತೆ ಆತನ ಮೆಚ್ಚುವಂತ ಆಗಿರಬೇಕು. ಹಲ್ಲೆಲೂಯಾ. ಆ ನಡತೆ ದೇವರಿಗೆ ಮೆಚ್ಚುಗೆ ಆಗಿಲ್ಲ ಅಂದ್ರೆ ಅವರು ಕೈ ಬಿಡಲ್ಪಡ್ತಾರೆ. ಈಗ ಇಷ್ಟು ದಿವಸ ಇದ್ದು ಸಹ ನರಕಕ್ಕೆ ಹೋಗ್ತಾರಂದ್ರೆ ಅದು ವ್ಯರ್ಥವಾಗ್ತದೆ. ನರಕಕ್ಕೆ ಹೋಗಬಾರ್ದು. ನಾವು ಸಿದ್ಧ ಮಾಡ್ಕೊಳ್ಳೋಕೆ ಇದೊಂದು ಅವಕಾಶ ಇದೆ. ಒಂದು ವೇಳೆ ಯೇಸು ಸ್ವಾಮಿ ಮೊದಲೇ ಏನಾದರೂ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಪಶ್ಚಾತ್ತಾಪ ಮಾಡ್ಕೊಂಡು ರೆಡಿ ಆಗಿಬಿಡ್ರಿ ಅಂದ್ರೆ ಎಲ್ಲರೂ ಗೋಳಾಡಿ ಪಶ್ಚಾತ್ತಾಪ ಕೊಟ್ಟು ಅಪ್ಪ ಅಮ್ಮ ಅಂತೇಳಿ ಕ್ಷಮಾಪಣೆ ಕೇಳಿ ಹೋಗ್ಬಿಡ್ಬೋದು. ಆದ್ರೆ ಯೇಸು ಕ್ರಿಸ್ತನ ಬರುವಂತ ಸಮಯ ಯಾವ ಕ್ಷಣದಲ್ಲಿ ಬರ್ತಾರೋ ನಮ್ಗೆ ಗೊತ್ತಿರೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ಅದು ಟೈಮೇ ಇಲ್ಲ. ಹೆಂಗಿರ್ತಂದ್ರೆ ರಪ್ಪೆ ಒಡೆಯಷ್ಟೊಳಗೆ ಒಂದು ಕಣ್ಣಿಗೆ ಮಧ್ಯದಲ್ಲಿ ಇದಿದೆಯಲ್ಲ ಗ್ಯಾಪ್, ಆ ಕಣ್ಣು ಒಡೆಯ ಮಟ್ಟದಲ್ಲಿ ಆ ಸೆಕೆಂಡ್ಗಿಂತ ಫಾಸ್ಟ್ ಆಗಿ ನಾವು ಎತ್ತಲ್ಪಡೋಕೆ ಸಾಧ್ಯವಾಗ್ತದೆ. ಆಮೇಲೆ ಆಮೇಲೆ ಅದರಿಂದ ಎತ್ತಲ್ಪಡೋದಕ್ಕೆ ಬೇಕಾದ ಸಿದ್ಧತೆ ನಾವು ಮಾಡ್ಕೋಬೇಕು. ಇವತ್ತು ನಾವು ಸಿದ್ಧತೆ ಮಾಡ್ಕೊಳ್ಳೋದು ಬದಲು ಈ ಲೋಕವರ್ಗದಲ್ಲಿ ನಾವು ಇಲ್ಲೇ ಇದ್ದು ಬಿಡ್ತೀರ ಅನ್ನೋ ಉದ್ದೇಶಕ್ಕೋಸ್ಕರ ಅನೇಕರು ಈ ಲೋಕದಲ್ಲೇ ಸಂಪಾದನೆ ಮಾಡಿ ಈ ಲೋಕಕ್ಕಾಗಿ ಜೀವಿಸ್ತಾ ಇರ್ತಾರೆ. ಅಂತವ್ರು ಎತ್ತಲ್ಪಡಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಯ ದೇವ ಜನರೇ, ಅವನವನ ನಡೆದ ತಕ್ಕ ಹಾಗೆ ದೇವರು ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಪಾಸ್ಟ್ ಕೈಯಲ್ಲಿದ್ರೆ ಅಡ್ಜಸ್ಟ್ ಮಾಡಬಹುದಾಗಿತ್ತು, ಬೇರೆಯವ್ರ ಕೈಲಾಗಿದ್ರೆ ಅಡ್ಜಸ್ಟ್ ಮಾಡಬಹುದಾಗಿತ್ತು. ಆದ್ರೆ ಇದು ಯಾರ ಕೈಲಂದ್ರೆ ನ್ಯಾಯಾಧಿಪತಿಯಾದಂತಹ, ನ್ಯಾಯಕ್ಕೆ ಹೆಸರುವಾಸಿಯಾದಂತಹ, ಸತ್ಯಕ್ಕೆ ಹೆಸರುವಾಸಿಯಾದಂತಹ ಯೇಸು ಕ್ರಿಸ್ತನ ಕೈಯಲ್ಲಿರೋದ್ರಿಂದ ನ್ಯಾಯವನ್ನೇ ಅವರು ಮಾಡ್ತಾರೆ. ಅವರು ಸೇವಕರುಗಳಾಗ್ಲಿ ವಿಶ್ವಾಸಿಗಳಾಗ್ಲಿ, ಹಿಂದೆ ಬಂದವರಾಗಿರ್ಲಿ ಲೇಟಾಗಿ ಬಂದಿರೋರಾಗಿರ್ಲಿ, ಎಲ್ಲರಿಗೂ ನ್ಯಾಯ ಒಂದೇ. ಆಮೇನ್ ಆಮೇನ್. ಹಲ್ಲೆಲೂಯಾ. ನಾವು ಅನೇಕ ವಿಷಯಗಳನ್ನ ಹೋದ ವಾರ ಮಾತಾಡ್ತಾ ಬಂದ್ವಿ. ಈಗ ನಾವು ಇಂದಿನ ಮಾತುಗಳನ್ನು ಮಾತಾಡೋದು ಬೇಡ. ಈಗ ಮುಂದಿನ ಕಾರ್ಯಗಳನ್ನು ನೋಡೋಣ. ನಾವು ಯೇಸು ಕ್ರಿಸ್ತನ ರಕ್ತದಿಂದ ನಾವು ನೀತಿವಂತರಾಗಿ ರಕ್ಷಿಸಲ್ಪಟ್ಟಿದ್ದೇವೆ. ಆಮೇನ್ ಆಮೇನ್. ಹೇಳಿ, ಯಾವ್ದ್ರಿಂದ? ಯೇಸು ಕ್ರಿಸ್ತನ ರಕ್ತದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಅದಕ್ಕೆ ನಮ್ಮನ್ನ ನೀತಿವಂತರು ಅಂತ ಕರೆಯಲ್ಪಟ್ಟಿದ್ದೇವೆ. ಆಮೇನ್ ಆಮೇನ್. ಏನಾಗಿದೆ? ನೀತಿವಂತರು ಅಂತೇಳಿ. ಹಲ್ಲೆಲೂಯಾ. ಮೊದಲ ಇಲ್ಲಿ ಒಂದು 5 ನೀತಿಯನ್ನು ನಾವು ನೋಡ್ತೇವೆ. ಈ 5 ಸಹ ರಕ್ಷಿಸಲ್ಪಡೋಕ್ಕೆ ಬೇಕಾದಂತಹ ಕಾರ್ಯಗಳು, ಯಾವ ಯಾವ ರೀತಿಯಲ್ಲಿ ಮನುಷ್ಯರು ರಕ್ಷಿಸಲ್ಪಡ್ತಾರೆ ಅನ್ನೋದನ್ನ 5 ಪಾಯಿಂಟ್ ಇದೆ. ನಾವು ಫಾಸ್ಟ್ ಆಗಿ ಹೋಗ್ತೇನೆ, ಯಾಕಂದ್ರೆ ಇಂಪಾರ್ಟೆಂಟ್ ಕೆಲವು ಕಾರ್ಯಗಳು ದೇವರು ಮಾತಾಡಕ್ಕೆ ಸಿದ್ಧರಾಗಿದ್ದಾರೆ. ರೋಮಪುರ ಪತ್ರಿಕೆ 5ನೇ ಅಧ್ಯಾಯ 9ನೇ ವಾಕ್ಯ ಹೋದ್ರಿ.
ಹಲ್ಲೆಲೂಯಾ. ಯಾಕೆ ಯೇಸು ಕ್ರಿಸ್ತನಿಗೆ ಅಷ್ಟು ರಕ್ತಕ್ಕೆ ಎಷ್ಟು ಪ್ರಾಮುಖ್ಯತೆ ಅಂದ್ರೆ, ಯೇಸು ಕ್ರಿಸ್ತನ ರಕ್ತ ಪರಿಶುದ್ಧವಾದ ರಕ್ತ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಅನೇಕ ಜನ, ನಾವು ಸಹ ಯೇಸು ಸ್ವಾಮಿ ನಂಬುವುದಕ್ಕಿಂತ ಮುಂಚಿತವಾಗಿ ಹಬ್ಬ ಹರಿದಿನಗಳಲ್ಲಿ ಕೆಲವು ಅರಿಕೆ ಸಮಯದಲ್ಲಿ ಕೋಳಿಯನ್ನ ಕುರಿಯನ್ನ ಬಲಿ ಕೊಡ್ತಾ ಇದ್ವಿ. ಯಾಕೆ ಕೊಡ್ತಾ ಇದ್ವಿ ಅಂದ್ರೆ, ಕೋಳಿ ರಕ್ತ ಅಥವಾ ಕುರಿ ರಕ್ತ ನನ್ನ ಪಾಪವನ್ನ ಶುದ್ಧಿ ಮಾಡುತ್ತೆ ಅಂತ, ಅಥವಾ ನಾನು ಮಾಡಿ ತಪ್ಪು ಮಾಡಿದ್ದೀನಿ, ನನ್ನ ಬದಲು ಈ ಕುರಿ ಸಾಯಲಿ, ನನ್ನ ಬದಲು ಈ ಕೋಳಿ ಸಾಯಲಿ, ನನ್ನ ಬದಲು ಈ ತೆಂಗಿನಕಾಯಿ ಚೂರಾಗಲಿ. ಯಾಕಂದ್ರೆ ನಮ್ಮ ಪಾಪವನ್ನ ಅದರ ಮೇಲೆ ಹಾಕಿ ನಾವು ನೋಡುವಂತರಾಗಿರ್ತೇವೆ. ಹಲ್ಲೆಲೂಯಾ. ಆದ್ರೆ ಕೋಳಿ ರಕ್ತ, ಕುರಿ ರಕ್ತ ನಮ್ಮನ್ನು ಶುದ್ಧಿ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಅವೆಲ್ಲವೂ ಅಶುದ್ಧವಾದ ರಕ್ತವಾಗಿರ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ತನ್ನ ಮಹಿಮಾ ಸಿಂಹಾಸನವನ್ನ ಬಿಟ್ಟು ಈ ಲೋಕಕ್ಕೆ ಬಂದ ಉದ್ದೇಶ ಅಂದ್ರೆ, ತನ್ನ ರಕ್ತವನ್ನ ದಾರಿ ಎಳೆದು ನಮ್ಮನ್ನ ಕೊಂಡುಕೋಬೇಕಂತೇಳಿ. ಆಮೇಲೆ ಆಮೇಲೆ ಯಾವ ರಕ್ತದಲ್ಲಿ ಶುದ್ಧಿ ಆಗೋದಿಲ್ಲ, ಎಲ್ಲ ಮನುಷ್ಯರ ಪಾಪಗಳು ಶುದ್ಧಿ ಆಗೋದು ಒಂದೇ ಒಂದು ರಕ್ತ, ಅದು ಯೇಸುವಿನ ರಕ್ತವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮಗೋಸ್ಕರ ಯಾವ ಮನುಷ್ಯರು ದೇವರುಗಳು ಅನ್ಸ್ಕೊಂಡವರು ಯಾರು ಸಹ ರಕ್ತವನ್ನು ಕೊಟ್ಟಿಲ್ಲ, ಪ್ರಾಣವನ್ನು ಕೊಟ್ಟಿಲ್ಲ, ಅದು ಯೇಸು ಕ್ರಿಸ್ತನು ಮಾತ್ರ ಕೊಟ್ಟಿದ್ದು. ಈತ ನಂಬುವಂತೆ ಯಾರೇ ಆಗಿದ್ರು ಆತನ ಪಾಪಗಳು ಯೇಸುವಿನ ರಕ್ತದಲ್ಲಿ ಶುದ್ಧಿ ಆಗ್ತವೆ. ಆಮೆನ್. ಯಾವುದರಿಂದ ನಾವು ನೀತಿವಂತರಾಗಿದ್ದೇವೆ? ಯೇಸುವಿನ ರಕ್ತದಿಂದ. ಹಲ್ಲೆಲೂಯಾ. ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಇದೆ, ಅದೇನೆಂದರೆ, ರಕ್ತಧಾರಣೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಏನಿಲ್ಲ? ರಕ್ತಧಾರಣೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಅಂತೇಳಿ. ಹಾಗಾದ್ರೆ ಯಾವ ರಕ್ತ ಅಂತ ಕೇಳುವಾಗ ಅದು ಯೇಸುವಿನ ರಕ್ತ ಮಾತ್ರವಾಗಿದೆ. ಇದು ಮೊದಲನೇದು. ಎರಡನೇದಾಗಿ ರೋಮಪುರ ಪತ್ರಿಕೆ 5ನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ಹೋದ್ರಿ, ಹೀಗಿರಲಾಗಿ ನಂಬಿಕೆಯಿಂದ ನೀತಿವಂತರಾದ ಕಾರಣ. ಯಾವುದರಿಂದ? ನಂಬಿಕೆಯಿಂದ ನಾವು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ಯಾವುದರಿಂದ? ಮೊದಲನೇದಾಗಿ ಯೇಸುವಿನ ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ. ಎರಡನೇದಾಗಿ ನಂಬಿಕೆಯಿಂದ. ಇಲ್ಲಿ ಬೇಕಾಗಿರೋದು ಇಷ್ಟೇ, ಯೇಸುವನ್ನ ನಿನ್ನ ಸ್ವಂತ ದೇವರಂತೇಳಿ ನಂಬೋದು ಮುಖಾಂತರ, ಯೇಸುವನ್ನ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಿದ್ದರಿಂದ ವಿಶ್ವಾಸ ಇಡೋದ್ರಿಂದ, ನಂಬಿಕೆ ಇಡೋದ್ರಿಂದ ನಮ್ಮನ್ನ ಯೇಸು ಕ್ರಿಸ್ತನ ನೀತಿವಂತರಾಗಿ ಮಾರ್ಪಡಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ಯೇಸು ನಂಬ್ತೀರಾ? ದೇವರನ್ನ ಎಷ್ಟು ಜನ ನಂಬ್ತೀರಾ? ಯೇಸು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಿದ್ದರಿಂದ ನಂಬ್ತೀರಾ? ಹಾಗಾದ್ರೆ ರಕ್ಷಣೆಗೆ ಬೇಕಂತ ನೀತಿ ಆ ನಂಬಿಕೆಯಲ್ಲಿ ಕೊಡಲ್ಪಡ್ತದೆ. ನಾನು ಹೇಳಿದಂಗೆ ಹೇಳಿ, ಯೇಸುವೇ, ನಾನು ನಿನ್ನನ್ನ ದೇವರೆಂದು ನಂಬುತ್ತೇನೆ. ನನಗೋಸ್ಕರ ನೀನು ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಿದೆಯೆಂದು ನಂಬುತ್ತೇನೆ. ನೀನು ಮತ್ತೆ ಬರ್ತೀಯಂತ ನಾನು ಸಿದ್ಧವಾಗಿದ್ದೇನೆ. ಆಮೆನ್. ಇದನ್ನು ಹೇಳುವಾಗ, ನಮ್ಮ ಬಾಯಿಂದ ಅರಿಕೆ ಮಾಡುವಾಗ, ಹೃದಯದಿಂದ ಗ್ರಹಿಸುವಾಗ ನಾವು ರಕ್ಷಣೆ ಒಳಗಡೆ ಹೋಗುವಂತರಾಗಿದ್ದೇವೆ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ರೋಮಪುರ ಪತ್ರಿಕೆ 3:24 ವಾಕ್ಯ. ಮೊದಲನೇದಾಗಿ ನೋಡಿದ್ವಿ, ಯೇಸುವಿನ ರಕ್ತದಿಂದ ನಾವು ನೀತಿವಂತರಾದ್ವಿ. ಎರಡನೇದಾಗಿ ನಂಬಿಕೆಯಿಂದ ನಾವು ನೀತಿವಂತರಾದ್ರಿ. ಮೂರನೇದು ರೋಮಪುರ ಪತ್ರಿಕೆ 3:24 ವಾಕ್ಯದಲ್ಲಿ ಈ ರೀತಿಯಾಗಿದೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಯಾವುದರಿಂದ? ಕೃಪೆಯಿಂದ. ಆಮೆನ್. ಈ ರಕ್ಷಣೆ, ಈ ನೀತಿ ಅನ್ನೋದು ಹಣ ಕೊಟ್ಟು ಕೊಂಡುಕೊಳ್ಳಲು ಸಾಧ್ಯವಿಲ್ಲ, ದುಡ್ಡನ್ನ ಕೊಟ್ಟು ಕೊಂಡುಕೊಳ್ತಾ ಇಲ್ಲ. ಯಾವುದೋ ಪುಣ್ಯ ಕಾರ್ಯಗಳಿಂದ, ದಾನ ಧರ್ಮಗಳಿಂದ ಇದು ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಿದ್ದು ಯಾವುದರಿಂದ? ನಾವು ಮಾಡಿದ ಪುಣ್ಯದ ಕೆಲಸಗಳಿಂದ ಅಲ್ಲ, ದಾನ ಧರ್ಮಗಳಿಂದ ಅಲ್ಲ, ಒಳ್ಳೆಯ ಗುಣ ಇರೋದ್ರಿಂದ ಅಲ್ಲ, ಯೇಸು ಕ್ರಿಸ್ತನ ಕೃಪೆಯಿಂದ. ಹಲ್ಲೆಲೂಯಾ.
ಯಾವುದರಿಂದ? ಯೇಸು ಕ್ರಿಸ್ತನ ಮೊದಲನೇದಾಗಿ ಯೇಸುವಿನ ರಕ್ತದಿಂದ, ಎರಡು ನಂಬಿಕೆಯಿಂದ, ಮೂರನೇದು ಕೃಪೆಯಿಂದ, ನಾಲ್ಕನೇದು ರೋಮಪುರ ಪತ್ರಿಕೆ 8ನೇ 30ನೇ ವಾಕ್ಯ. ಫಸ್ಟ್ ಓದಿ. ಯಾರನ್ನು ನೇಮಿಸಿದ್ಲು ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ನಮ್ಮನ್ನ ಕರೆದಾತನು, ಹಲ್ಲೆಲೂಯಾ, ಯಾರನ್ನ ಕರೆದಿದ್ದಾನೋ ಅವರ ನೀತಿವಂತರನ್ನು ದೇವರು ಕರೆದಿದ್ದಾನೆ. ಮುಂದೆ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು, ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಹಲ್ಲೆಲೂಯಾ. ನಿಮ್ಮನ್ನ ನಮ್ಮನ್ನ ದೇವರಲ್ಲಿ ಕರೆದಿದ್ದಾರೆ. ಯಜನ್ ನಂಬ್ತೀರ? ಯಾರಾದ್ರೂ ಆಕಸ್ಮಿಕವಾಗಿ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಅಂತ ಹೇಳೋರಿದ್ದೀರಾ? ರಾತ್ರಿ ಮಲ್ಕೊಂಡೆ ಬೆಳಗ್ಗೆ ನೋಡಿದ್ರೆ ಇಲ್ಲಿ ಕುತ್ಕೊಂಡಿದ್ದೀವಿ ಪಾಸ್ಟರ್, ಹೆಂಗ್ ಬಂದು ಗೊತ್ತಿಲ್ಲ, ಆ ರೀತಿಗೆ ಯಾರಿದ್ದೀರಾ? ಎಷ್ಟು ಜನ ಇದ್ದೀರ ತರ? ರಾತ್ರಿ ಮಲಗಿದೆ ಕಣ್ ತೆಗೆದು ನೋಡಿ ಚರ್ಚಲ್ಲಿ ಇದ್ದೀನಿ, ಆ ಥರ ಇದ್ದೀರಲ್ಲ? ನೀವೇ ಬಂದ್ರ? ನೀವೇ ಬಂದಿರೋದು ಮಾತ್ರ ಹೇಳಿ ಹಲ್ಲೆಲೂಯಾ. ನಾನು ನಿದ್ದೆ ಮಾಡುವಾಗ ಕಣ್ಣು ಮುಚ್ಚಿದೆ, ಕಣ್ ತೆಗೆದಾಗ ಇಲ್ಲಿದ್ದೀನಿ ಅನ್ನೋರು ಮಾತ್ರ ಅಲ್ಲಿ ಹೇಳಿ ಹಲ್ಲೆಲೂಯಾ. ಪರವಾಗಿಲ್ಲ, ಹುಷಾರಿದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನ ನಮ್ಮನ್ನ ಕರೆದಿರೋದು ಯಾರು? ನಾವು ಪ್ಲಾನ್ ಮಾಡ್ಕೊಂಡು ಕೂತ್ಕೊಂಡಿಲ್ಲ. ಈ ಪ್ಲಾನ್ ಹೇಳ್ತಾರೆ ದೇವರು. ದೇವರೇ ನಮ್ಮನ್ನ ಕರೆದಿಲ್ಲಿ ತಂದಿಕ್ಕಿದ್ದಾರೆ. ಯಾಕಂದ್ರೆ ನಿನ್ನನ್ನ ನನ್ನನ್ನ ಈ ಲೋಕದಲ್ಲಿ ನರಕದಲ್ಲಿ ಕಳಿಸೋದಕ್ಕಲ್ಲ, ಪರಲೋಕಕ್ಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲಿ ಕರ್ಕೊಂಡು ಹೋಗೋದಕ್ಕೋಸ್ಕರ? ಎಲ್ಲಿರ್ಬೇಕಂತ ಇಷ್ಟಪಟ್ಟಿದ್ದಾರೆ? ಪರಲೋಕದಲ್ಲಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ಓಕೆ, ಎಫೆಸ ಪತ್ರಿಕೆ 2ನೇ 7ನೇ ವಾಕ್ಯ. ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು. ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಓಕೆ, ಇದು ದೇವರ ಕೃಪೆಯಿಂದನೇ ನಾವು ರಕ್ಷಣೆ ಹೊಂದಿರೋದು ಹೊರತು 8ನೇ ವಾಕ್ಯ 9ನೇ ವಾಕ್ಯ ಹೇಳುತ್ತೆ ನಾವು ಪುಣ್ಯದ ಕ್ರಿಯೆಗಳಿಂದ ನಾವು ರಕ್ಷಿಸಲ್ಪಟ್ಟವರಲ್ಲ ಅಂತೇಳಿ. ದೇವರ ಸ್ತೋತ್ರ. ಓಕೆ, ಇದನ್ನ ಇಷ್ಟು ಜನರಲ್ ಆಗಿ ನಾವು ಮಾತಾಡಿದ ವಿಚಾರಗಳು. ಇನ್ನು ಇಷ್ಟೇ ಸಾಲು. ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ವಿ, ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ವಿ, ಕರೆಕ್ಟ್. ಎಲ್ಲಿವರೆಗೂ ಇದು? ಇನ್ನೇನು ಒಳಗಡೆ ಬರೋದಕ್ಕೆ ಇದೆಲ್ಲ ಸಹಾಯ. ಇನ್ನೂ ಹೇಳಬೇಕಾದ್ರೆ ಯೇಸು ಕ್ರಿಸ್ತನ ಬಲಗಡೆಯಲ್ಲಿ ಒಬ್ಬ ಕಳ್ಳ ಇದ್ದಲ್ಲ, ಕಳ್ಳ ಏನ್ ಮಾಡ್ದ? ದೇವರೇ, ನಿಮ್ಮ ರಾಜ್ಯ ಬಂದಾಗ ನನ್ನ ಜ್ಞಾಪಕ ಮಾಡಿಕೊಡ್ರಿ ಅಂತ. ಆತನು ತನ್ನ ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿಕೊಂಡ. ಅದರಿಂದ ಆತನಿಗೆ ಒಂದು ಕೃಪೆ ಸಿಕ್ತು. ಎಲ್ಲಿ ಸಿಕ್ತು? ಶಿಲುಬೆ ಮೇಲೆ ಸಿಕ್ತು. ಹಲ್ಲೆಲೂಯಾ, ಆಮೆನ್. ಶಿಲುಬೆ ಮೇಲೆ ಸಿಕ್ತು. ಅದಕ್ಕೆ ಆತನ ದೀಕ್ಷಾಸ್ಥಾನ ಇಲ್ಲ, ಯಾವುದೇ ಕ್ರಿಯೆಗಳಿರಲಿಲ್ಲ. ನೇರವಾಗಿ ಯೇಸು ಕ್ರಿಸ್ತನೊಂದಿಗೆ ಪರದೇಶಿಗೆ ಹೋದ್ರು. ಆಮೆನ್, ಆಮೆನ್, ಹಲ್ಲೆಲೂಯಾ. ಆದ್ರೆ ಇಲ್ಲಿರ್ಬೇಕಾದ್ರೆ ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್, ಯೇಸು ಕ್ರಿಸ್ತನ ಬರೋದು ಲೇಟ್ ಆದ್ರೆ ಅಥವಾ ಈ ಲೋಕದಲ್ಲಿ ನಾವು ಬದುಕಬೇಕಾದ್ರೆ ನಂಬಿಕೆ ಜೊತೆಗೆ ಕ್ರಿಯೆ ಇರಬೇಕು. ಏನಿರಬೇಕು? ನಂಬಿಕೆ ಜೊತೆಗೆ ಏನಿರಬೇಕು? ಕ್ರಿಯೆ. ಹಲ್ಲೆಲೂಯಾ. ಕ್ರಿಯೆ ಅಂದ್ರೇನು? ನಂಬಿದ್ದೀರೋದಕ್ಕೇನು ಪ್ರೂಫು? ಕೆಲಸ ಮಾಡ್ಬೇಕಂತೆ. ಹಲ್ಲೆಲೂಯಾ. ಒಂದು ವೇಳೆ ಬರೀ ನಂಬಿಕೆಯಲ್ಲಿ ಕೃಪೆಯಲ್ಲಿ ಇಟ್ಬಿಟ್ರೆ ಸಾಲದು. ನಂಬಿಕೆ ಮತ್ತು ಕೃಪೆ ಮತ್ತು ರಕ್ತದಿಂದ ತೊಳೆಯಲ್ಪಟ್ಟ ನಾವು ಎರಡನೇ ಸ್ಟೆಪ್ ಹೋಗ್ಬೇಕು. ಅದು ಎರಡನೇ ಸ್ಟೆಪ್ ಏನಂದ್ರೆ ಕ್ರಿಯೆಯ ರೂಪದಲ್ಲಿ ನಾವು ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು. ಆಮೆನ್, ಆಮೆನ್. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 24ರಿಂದ 26 ವಾಕ್ಯಗಳು ಓದ್ರಿ. ಬರೀ ನಂಬಿಕೆಯಿಂದಲೇ ರಕ್ಷಿಸಲ್ಪಡಕ್ಕೆ ಸಾಧ್ಯವಿಲ್ಲ. ಆದರೆ ಏನಂತೆ ಕ್ರಿಯೆಗಳ ಮುಖಾಂತರ ಮನುಷ್ಯನು ರಕ್ಷಿಸಲ್ಪಡ್ತಾನಂತೆ ವಾಕ್ಯ ಹೇಳಲ್ಪಟ್ಟಿದೆ. ಇನ್ನೊಂದ್ಸತಿ ವಾಕ್ಯ ಓದ್ರಿ. ಮನುಷ್ಯ
ನಿರ್ಣಯಿಸಲ್ಪಡುತ್ತಾನೆ ಹೊರತು ಹೊರತು ಬರೀ ನಂಬಿಕೆಯಿಂದಲ್ಲ ಬರೀ ನಂಬಿಕೆಯಿಂದಲ್ಲ ಎಂದು ನೋಡುತ್ತೀರಿ. ಎಂದು ನೋಡಿ. ಯಾಕಂದ್ರೆ ಯಾರ್ಯಾರು ನಂಬ್ತಾರೆ? ದೆವ್ವ ಕೂಡ ಹೇಳುತ್ತೆ ನಾನು ನಂಬ್ತೀನಿ ಅಂತ ಹೇಳುತ್ತೆ. ದೆವ್ವಕ್ಕೂ ನಮಗಿರುವಂತ ನಂಬಿಕೆಗೆ ವ್ಯತ್ಯಾಸ ಏನು? ಯೇಸು ಗಮನಿಸ್ತೀರಿ, ಯೇಸು ಸ್ವಾಮಿ ನಂಬ್ತಿ ಅಂತ ಸೈತಾನ ಕೇಳಿದ್ರೆ ಸೈತಾನು ಅಥವಾ ದೆವ್ವ ಹೇಳುತ್ತೆ ಹೌದು ನಾನು ನಂಬ್ತೀನಿ, ಆತನು ದೇವರ ಮಗ. ಯಾರು ಹೇಳೋದು? ಸೈತಾನ ಅಂತ ದೆವ್ವ ಹೇಳುತ್ತೆ. ಹಾಗಾದ್ರೆ ಸೈತಾನನಿಗೂ ನಮಗಿರುತ್ತೆ ವ್ಯತ್ಯಾಸ ಏನಂದ್ರೆ ನಾವು ಕ್ರಿಯೆ ರೂಪದಲ್ಲಿ ವಿಶ್ವಾಸನ ವ್ಯಕ್ತಪಡಿಸ್ತೇವೆ, ಅದು ಸೈತಾನ ಕ್ರಿಯೆ ರೂಪದಲ್ಲಿ ಮಾಡೋದಿಲ್ಲ. ಇಷ್ಟೇ ವ್ಯತ್ಯಾಸ. ಆಮೆನ್ ಆಮೆನ್ ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಯೆ ರೂಪ ಅಂದ್ರೆ ಏನು? ಹೆಂಗೆ? ಉದಾಹರಣೆಗೆ ಅಬ್ರಹಾಮನು ನಂಬಿಕೆಗೆ ಆಗಿದ್ದಾನೆ. ನಂಬಿಕೆ ಅಂದ್ರೆ ಅಬ್ರಹಾಮನ ನಂಬಿಕೆ ಆಗಿರ್ಬೇಕಪ್ಪ. ಹೆಂಗೆ? ಒಂದೇ ಮಾತು, ಅವನ 100 ವರ್ಷದಲ್ಲಿ ಅವನಿಗೆ ಮಗು ಆಗುತ್ತೆ. ಇಸಾಕನು ಹುಡ್ತಾನೆ, ದೊಡ್ಡ ಆಸ್ತಿವಂತನು, ಶ್ರೀಮಂತನು. ಆದ್ರೆ ಅವನ ಮಕ್ಕಳಿಲ್ಲ. ಆದ್ರೆ ವಾಗ್ದಾನ ಮಾಡಿದ ಪ್ರಕಾರ 100ನೇ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಏನಾಯ್ತು? ಮಗುವಾಯ್ತು. ಈ ಮಗು ಮೇಲೆ ಯೇಸು ಕ್ರಿಸ್ತ ದೇವರದ್ದು ಟೆಸ್ಟ್ ಅನ್ನು ಇಡ್ತಾರೆ. ನಿನಗೆ ಇದು ಮಗು ಬೇಕಾ, ದೇವರು ಬೇಕಾ, ಯಾವುದು ದೊಡ್ಡದು ಅಂತೇಳಿ. ಅವಾಗ ದೇವರು ಹೇಳ್ತಾರೆ ಅಬ್ರಹಾಮನಿಗೆ, ಈ ಮಗುವನ್ನು ಎತ್ಕೊಂಡು ಹೋಗಿ ಮೌಂಟ್ ಮೋರಿಯಾ ಸಭೆಯಲ್ಲಿ, ಮೋರಿಯಾ ಸಭೆಯಲ್ಲ, ಬೆಟ್ಟದಲ್ಲಿ ಬಲಿ ಅರ್ಪಿಸು ಅಂತ ಹೇಳಿ ಯಜ್ಞ ಮಾಡುವುದು. ಆಮೇಲೆ ನೀವು ನಾವಾಗಿದ್ರೆ ಕೊಡಲಾದೇನೋ 10 ಜನ ಮಕ್ಕಳು ಕೊಟ್ಟ ಕೇಳ್ತೀಯಲ್ಲಪ್ಪ, ಮಕ್ಕಳೇ ಇಲ್ಲ ಅನ್ಕೊಂಡಿದ್ದಾಗ ಈ ವಯಸ್ಸಲ್ಲಿ ಮಗು ಕೊಟ್ಟಿದ್ಯಾ, ಆ ಮಗುನ ಸಾಯಿಸಂದಿಯಲ್ಲ ಹೆಂಗೆ ಅಂತೇಳಿ ನೀವು ಅಂತ ಇದ್ರಿ. ಅಬ್ರಹಾಮನ ಹಿಂದೆ ಮುಂದೆ ನೋಡದೆ ತನ್ನ ಪ್ರೀತಿಯ ಮಗನನ್ನೇ ಎತ್ಕೊಂಡು ಹೋಗಿ ಯೇಸು ದೇವರ ಹೆಸರಲ್ಲಿ ಏನ್ ಮಾಡಿದ? ಸಿದ್ಧನಾದ. ಇನ್ನೇನು ಬಲಿ ಕೊಡಬೇಕು, ಕತ್ತಿ ಹಾಕಿ ಆತನ ಕತ್ತನ್ನು ಕೊಯ್ಬೇಕು. ತಕ್ಷಣ ವಾಣಿ ಆಯಿತು, ಮಗನ ಮೇಲೆ ಕೈ ಹಾಕಬೇಡ, ನಾನೇನು ಮೆಚ್ಚಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಜನ ಆಮೇಲೆ ಅಂತೀರಿ? ನಂಬಿಕೆ ಜೊತೆಗೆ ಇದೇನಿದೆ? ಅಬ್ರಹಾಮನಿಗೆ ಕ್ರಿಯೆ, ಇದು ಕ್ರಿಯೆ. ಹಲ್ಲೆಲೂಯಾ. ನಾವು ನಂಬಿದ್ದೀವಿ ಅನ್ನೋದಕ್ಕೆ ತೋರಿಸೋದಕ್ಕೆ ನಮ್ಮ ಜೀವಿತದಲ್ಲಿ, ನಮ್ಮ ನಡತೆಯಲ್ಲಿ ಕ್ರಿಯೆ ಇದೆ. ಕ್ರಿಯೆ ಏನು? ಪ್ರತಿ ಭಾನುವಾರ ಸರಿಯಾದ ಸಮಯಕ್ಕೆ ನಾವು ದೇವರನ್ನು ಆರಾಧನೆ ಮಾಡಿ ಬಂದಿದ್ದೀವಿ. ಅದೇನದು? ನಂಬಿದ್ದೀವಿ ಅನ್ನೋದು ನಂಬಿಕೊಂಡು ಮನೆಯಲ್ಲೇ ಇದ್ದೀವಿ ಅನ್ನೋದು ಕ್ರಿಯೆ ಅಲ್ಲ. ನಂಬಿದ್ದೇವೆ, ದೇವರನ್ನ ಆರಾಧನೆ, ದೇವರ ಮಕ್ಕಳು ಅನ್ನೋದಕ್ಕೆ ಗುರ್ತೇನಂದ್ರೆ ಪ್ರತಿ ಭಾನುವಾರ ಅವರೆಲ್ಲೋಗಿರ್ತಾರೆ. ಗುರ್ತೇನು? ನೀವು ಎಷ್ಟು ನಂಬಿದ್ರಲ್ಲಿ ಗುರ್ತೇನು? ಪ್ರತಿ ಭಾನುವಾರ ಏನ್ ಮಾಡ್ತೀರಾ? ಸಭೆಗೆ ಬರ್ತೀರಾ, ಸಭೆಯಲ್ಲಿ ಆರಾಧನೆ ಮಾಡ್ತೀರಾ. ಆಮೇನ್, ಅದು ಗುರುತಾಗಿದೆ. ಆಮೇನ್, ಸಾಲ್ದ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಕ್ರಿಯೆ ಇಲ್ಲ ಅಂದ್ರೆ, ಒಂದು ವೇಳೆ ರಕ್ಷಣೆ ಪಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದೇವರು ವಾಕ್ಯ ಆಗುತ್ತೆ. ರಕ್ಷಣೆಗೆ ಬೇಕಾಗಿರೋದಂದ್ರೆ ಕ್ರಿಯೆ ರೂಪದಲ್ಲಿ. ನಾನು ನಂಬಿದ್ದೀನಿ ಅನ್ನೋದಕ್ಕೆ ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು. ಏನೇನು ಮಾಡ್ತೀಯಾ? ಪ್ರಾರ್ಥನೆ ಮಾಡ್ತೀಯಾ? ಕ್ರಿಯೆ. ವಾಕ್ಯ ಓದ್ತೀಯಾ? ಕ್ರಿಯೆ. ಸುವಾರ್ತೆ ಹೇಳ್ತೀಯಾ? ಕ್ರಿಯೆ. ದಾನ ಧರ್ಮ ಮಾಡ್ತೀಯಾ? ಕ್ರಿಯೆ. ಕಾಣಿಕೆ ಕೊಡ್ತೀಯ? ಕ್ರಿಯೆ. ಸಭೆಗಳು ಕಟ್ತೀಯ? ಕ್ರಿಯೆ. ಆಮೇಲೆ ಇನ್ನು ಕೆಲವರು ದೀಕ್ಷಾಸ್ಥಾನಕ್ಕೆ ಎಬ್ಬಿಸ್ತಾ ಇರ್ತೀಯ? ಕ್ರಿಯೆ. ಆತ್ಮಗಳ ಆದಾಯ ಮಾಡ್ತೀಯ? ಕ್ರಿಯೆ. ಆಮೇಲೆ ನಿನ್ನಲ್ಲಿ ದೇವರ ಆತ್ಮದಿಂದಾಗ ಈ ಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೋಮಾಪುರ ಪತ್ರಿಕೆ 2:13 ವಾಕ್ಯ ನಂತರ ಓದಿ. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಾನದಲ್ಲಿ ನೀತಿವಂತರಾಗುವುದಿಲ್ಲ. ಆಮೇಲೆ ಚಪ್ಪಳ ದೇವರ ಮಹಿಮೆಗೆ ಜೋರಾಗಿ. ಇದು ತುಂಬಾ ಇಂಪಾರ್ಟೆಂಟ್ ವಾಕ್ಯ. ಎಷ್ಟು ಜನ ದೇವರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರಾ? ನೀವು ಬಂದಿರೋರೆಲ್ಲ ಕೇಳಿಸ್ಕೊಂಡಿರ್ತೀರ? ಯಾರು ನಿದ್ದೆ ಮಾಡ್ತಾರ? ಮಾಡಲ್ಲ. ಒಂದು 100 ಜನದಲ್ಲಿ ಒಂದು 5 ಜನ ನಿದ್ದೆ ಮಾಡ್ತಿರ್ತಾರೆ. ನಿದ್ದೆ ಮಾಡ್ತಾರ? ಮಾಡಲ್ಲ. ಮಾಡುತ್ತಾರೆ, ನಾನು ಮಾಡಲ್ಲ ಅಂತ ಹೇಳಿ. ಆಮೇಲೆ ಯಾಕೆ ನಿದ್ದೆ ಮಾಡಕ್ಕಾಗುತ್ತೆ? ವಾಕ್ಯ ಕೆಲ್ಸಕ್ಕೆ ಯಾಕೆ ಆಗ್ತಾ ಇಲ್ಲ? ಪ್ರೇಯರ್ ಮಾಡಿ
ಸಿದ್ಧತೆಯಾಗಿ ಬರಬೇಕು. ದೇವರೇ, ವಾಕ್ಯವನ್ನು ನಾನು ಜಾಗೃತಿ ಕೇಳಿಸ್ಕೋಬೇಕು. ಕೆಲವರು ಸಭೆಗೆ ಬಂದಿಲ್ಲ, ಅವ್ರ ಗತಿ ಏನು? ಹಲಲೂಯ. ದುಡಿದು 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 ಮೂಳೆಗಳು ಸವಿದು ಹಾಕೊಂಡು ಊಟ ಕೊಡು ದುಡ್ಡೆಲ್ಲ ಕೂತ್ಕೊಂಡು ತಿನ್ನಕ್ಕ. ಹಲಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ದೇವರ ಆರಾಧನೆಗಿಂತ, ದೇವರ ಒಂದು ಸಮೂಹಕ್ಕಿಂತ ಈ ಲೋಕದಲ್ಲಿ ಬೆಸ್ಟ್ ಜಾಗ ಯಾವುದೂ ಇಲ್ಲ. ನೀನ್ ದುಡ್ಕೊಂಡೇ ಇರು. ನಿನ್ನ ದುಡಿಯೋದಕ್ಕೋಸ್ಕರನೇ ದೇವರು ಕರೆದಿಲ್ಲ, ದೇವರನ್ನ ಆರಾಧನೆ ಮಾಡೋಕೆ ಕರೆದಿರೋದು. ಎಷ್ಟೇ ಮಿನಿಸ್ಟರ್ ಬಂದಿರಲಿ, ಯಾರೇ ಬಂದಿರಲಿ, ದೇವರ ಸಮ್ಮುಖ ಮುಖ್ಯ. ನೀನು ಯಾರನ್ನು ಸನ್ಮಾನಿಸ್ತೀರ ಇದರಲ್ಲಿ ಗೊತ್ತಾಗುತ್ತೆ. ಇದೇ ಕ್ರಿಯೆ. 10,000 ಕೊಟ್ರೆ ಎಲ್ಲಿ ಹೋಗ್ತೀಯ? ಕಾಸು ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಬಂದು ಕುತ್ಕೊತೀಯ. ಚರ್ಚ್ಗೆ ಹೋಗ್ದ ಹಾಗೆ ಸೈತನ್ ಏನನ್ನ ಪ್ಲಾನ್ ಮಾಡ್ತಾನೆ. ನೀನ್ ದೇವರು ಬೇಕಾ, ಹಣ ಬೇಕಂತ ಹೇಳುವಾಗ ಅನೇಕ ಜನ ಹಣದ ಹಿಂದ್ಗಡೆ ಹೋಗ್ತಾರೆ. ಇವತ್ತು ಅನೇಕ ಜನ ಬರೆದಿರೋ ಕಾರಣ ಏನಂದ್ರೆ ಇದೇ ಕಾರಣ. ತೋಟ, ಕೆಲಸ, ಹಣ, ಇನ್ನೊಂದು ಇವು ಯಾವುದು ನಿನ್ನ ಜೀವಾಧಾರವಲ್ಲ. ಇದು ಯಾವುದು ನಿನಗೆ ಸ್ಯಾಟಿಸ್ಫೈಡ್ ಆಗುವುದೇ ಇಲ್ಲ. ಹಲ್ಲೆಲೂಯಾ. ನೀನ್ ಎಷ್ಟು ಸಂಪಾದನೆ ಮಾಡೋದು, ನೀನು ತಿನ್ನೋದಿಷ್ಟೇ ಊಟ. ರಾತ್ರಿ ಆಗ್ಲೂ ಮೈ ಮುರಿದು ನೀನು ತಿನ್ನೋ ಎಷ್ಟು ಸಂಪಾದನೆ, ಜೋಬ್ ತುಂಬ ದುಡ್ಡಿದ್ರು ನೀನು ತಿನ್ನೋದೆಷ್ಟು? ಇಷ್ಟೇ. ಆಮೆನ್. ಅದರ ಕ್ರಿಯೆ ಎಲ್ಲಿ ತೋರಿಸ್ತದೆ ಅಂದ್ರೆ ವಿಶ್ವಾಸವಿಲ್ಲದ ಕ್ರಿಯೆ ಆಗಿದೆ. ನಾನು ಚರ್ಚ್ಗೆ ಹೋಗ್ತೀನಿ, ಸೇವೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಕರೆಕ್ಟ್. ಬಟ್ ಎಲ್ಲಿ ನಿಂತ್ಕೊಂಡಿದ್ದೀಯ ನೀನು? ಯಾರ ಪರವಾಗಿ ನಿಂತ್ಕೊಂಡಿದ್ಯಾ? ಲೋಕದ ಪರವಾಗಿಯಾ, ದೇವರ ಪರವಾಗಿಯಾ? ಆಮೆನ್. ವಾಕ್ಯ ಸ್ಪಷ್ಟವಾಗಿ ಇನ್ನೊಂದ್ಸತಿ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ನೀವು ಚರ್ಚ್ ಬಂದಿದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ? ವಾಕ್ಯನ ಕೇಳಿಸ್ಕೊಳ್ತಿದ್ದೀರಾ? ಯಾರನ್ನ ಕೇಳಿಸ್ಕೊಳ್ತಾ ಇದ್ದೀರಾ? ಅವರೆಲ್ಲರೂ ಅಲ್ಲಿ ಹೇಳಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನೀವು ಕೇಳಿಸ್ಕೊಂಡ ಮಾತ್ರಕ್ಕೆ ನೀವೆಲ್ಲ ಹೋಗ್ತೀರಾ? ನೀವು ಕೇಳಿಸ್ಕೊಂಡ ಮಾತ್ರಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗ್ತೀರಾ? ಇಲ್ಲ. ಕೇಳಿಸ್ಕೊಂಡು ಮಾತ್ರಕ್ಕೆ ಆಗೋದಿಲ್ಲ. ಕೇಳಿಸ್ಕೊಂಡ ಪ್ರಕಾರ ನಡ್ಕೊಂಡವ್ರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ. ಆಮೆನ್. ಎಕ್ಸಾಮ್ಸ್ ಅಲ್ಲಿ ಯಾರು ಪಾಸ್ ಆಗ್ತಾರೆ? ಕೇಳಿಸ್ಕೊಂಡವ್ರು ಮಾತ್ರ ಅಲ್ಲ, ಕೇಳಿಸ್ಕೊಂಡವ್ರು ಹೃದಯದಲ್ಲಿ ಇಟ್ಕೊಂಡಿದ್ರೆ ಮಾತ್ರ, ಅದು ಅರ್ಥ ಆಗಿದ್ರೆ ಮಾತ್ರ ಬರೆಯೋದಕ್ಕೆ ಸಾಧ್ಯ. ಈ ಟೆಸ್ಟ್ ಎಂಬ ಈ ಎಕ್ಸಾಮ್ ಅಲ್ಲಿ, ಈ ಆತ್ಮಿಕ ಜೀವಿತದಲ್ಲಿ ನೀವು ಕೇಳಿಸ್ಕೊಳ್ತಾ ಇದ್ದೀರುವ, ಆ ಕೇಳಿಸ್ಕೊಳ್ತಕ್ಕ ಹಾಗೆ ನಾವು ನಮ್ಮ ಜೀವಿತ ಅಳವಡಿಸ್ಕೋಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ಕೇಳಿಸ್ಕೊಂಡ ಮಾತ್ರಕ್ಕೆ ನಾವ್ಯಾರನ್ನು ನೀತಿವಂತರಾಗೋದಿಲ್ಲ. ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ತುಂಬಾ ಪವರ್ಫುಲ್ ಆದಂತ ವಾಕ್ಯ ಭಾಗ ಇದು. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ. ಕ್ರಿಯೆಗಳಿಂದ ಫುಲ್ ಓದಿಲ್ವಲ್ಲ ನೀವು? ಯಾಕೋಬನ ಪತ್ರಿಕೆಯಲ್ಲಿ 26ನೇ ವಾಕ್ಯ ಹೋದ್ರೆ 2:26. ಅದೇ ರೀತಿಯಾಗಿ ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಕ್ರಿಯೆಗಳಿಲ್ಲದ ನಂಬಿಕೆ ಕೂಡ ಸತ್ತಿದ್ದೆ. ಮುಂದೆ ಓದಿ. ಅಷ್ಟೇನಾ? ಓಕೆ. ಆತ್ಮವಿಲ್ಲದು ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಯಿಲ್ಲದ ನಂಬಿಕೆ ಕೂಡ. ನಾವು ಬದುಕಿದ್ದೀರ ಕೃತಿಯೇನು? ಎಷ್ಟು ಜನ ಬದುಕಿದ್ದೀರಿ? ನೀವು ಬದುಕಿದ್ದೀರ ಕೃತಿ ಏನಪ್ಪ? ಓಕೆ, ನಿಮ್ಮ ಬೆರಳನ್ನು ಮುಂದೆ ಇಟ್ಕೊಂಡ್ರೆ ಮುಂದ್ಗಡೆ ಉಸಿರಿದ್ರೆ ನೀವು ಬದುಕಿದ್ದೀರ. ಇಲ್ಲ ಅಂದ್ರೆ ಬದುಕಿದ್ರೆ ನಿಮ್ಗೆ ಮುಕ್ಕಲ್ಲಿ ಗಾಳಿ ಬಂದ್ರೆ ಏನಂತ? ಗಾಳಿ ನಿಂತೋಗಿದ್ರೆ, ಯಾವಾಗ ಗಾಳಿ ನಿಂತಿದ್ರೆ ನಿಮ್ ಕೈ ಎತ್ಬೋದು. ಗಾಳಿ ಬಂದ್ರೆ ಸಂತೋಷ. ಗಾಳಿ ಮುಕ್ಕಲ್ಲಿ ಬಂದಿಲ್ಲ ಅಷ್ಟೇ ಅಂತ ಹೇಳಿದ್ರೆ ನಾವು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತೀವಿ. ಹೇಳಕ್ಕಾಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಗಾಳಿ ಇಲ್ಲಂದ್ರೆ ಮಾತಾಡೋಕೆ ಆಗಲ್ಲ. ನನ್ನ ಕೈ ಎತ್ತದ್ದು ಬಂತು. ಧರ್ಮಶಾಸ್ತ್ರ ಕೇಳಿದ ಮಾತ್ರಕ್ಕೆ ಹಾಗಾದ್ರೆ ಯಾರು? ಮತ್ತಾಯ 2:21ನೇ ವಾಕ್ಯ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗೋರು ತಿಳಿಸ್ಕೊಬೇಡ್ರಿ. ಪರಲೋಕದಲ್ಲಿ ನನ್ನ ತಂದೆಯ ಪ್ರಕಾರ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಆಮೆನ್. ಶಬಳ ದೇವರ ಮಹಿಮೆಗಾಗಿ ಜೋರಾಗಿ ಜೋರಾಗಿ ಜೋರಾಗಿ
ಧರ್ಮಶಾಸ್ತ್ರ ಕೇಳಿಸ್ಕೊಂಡ್ವಿ, ವಾಕ್ಯ ಹೇಳಿದ್ವಿ, ಪ್ರಸಂಗ ಮಾಡಿದ್ವಿ, ಅದ್ಭುತ ಆಯ್ತು, ದೆವ್ವಗಳ ಬಿಟ್ಟು ಹೋಯ್ತು, ಸತ್ತವ್ರು ಎದ್ರು, ಇವ್ಯಾವುದು ದೇವರ ಒಂದು ಗುರುತು ಅಷ್ಟೇ. ಇಷ್ಟ ಆದ ಮಾತ್ರಕ್ಕೆ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ ಅಂತಲ್ಲ. ತಂದೆಯಾದ ದೇವರ ಚಿತ್ತಾನುಸಾರವಾಗಿ ಅಂದ್ರೇನು, ಕ್ರಿಯೆ ರೂಪದಲ್ಲಿದ್ದ ಮಾತ್ರ ಪರಲೋಕ ರಾಜ್ಯಕ್ಕೆ ತರಲು ಸಾಧ್ಯ. ಯೇಸು ಕ್ರಿಯೆ ರೂಪದಲ್ಲಿ ಅವ್ರಿಗೋಸ್ಕರನೇ. ಆಮೇಲೆ ಯಾರಿಗೋಸ್ಕರ ಯೇಸು ಬರೋದು? ಕ್ರಿಯೆ ರೂಪದಲ್ಲಿರುವಂತವರಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಇನ್ನು ಇಂಪಾರ್ಟೆಂಟು ಎರಡನೇ ಪಾಯಿಂಟಿಗೆ ನಾವು ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಭಾಗ ಇದೆ. ಮತ್ತಾಯ ಸುವಾರ್ತೆ 18-23 ವಾಕ್ಯ. ಆದುದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಆಮೆನ್. ಲೆಕ್ಕ ಒಪ್ಪಿಸುವಂತಹ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಆಮೆನ್. ದೇವರು ಈ ಲೋಕಕ್ಕೆ ಯಾರಿಗೋಸ್ಕರ ಬರ್ತಾನಂದ್ರೆ, ತಾನು ಯಾರಿಗೆ ಏನು ಕೊಟ್ಟಿದ್ದಾನೋ ಆ ಲೆಕ್ಕವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಬಂದಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಇವತ್ತು ನಿಮ್ಮ ಹತ್ರ ಏನೆಲ್ಲ ಇದೆಯೋ ಅದಕ್ಕೆ ನೀವು ಗೌರ್ಮೆಂಟ್ ಕೂಡ ಲೆಕ್ಕ ಕೊಡಬೇಕು. ಗೌರ್ಮೆಂಟ್ ರೂಲ್ ಇದೆ. ಆಯಾ ದೇಶದವರು, ಆಯಾ ರಾಜ್ಯದವರು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಏನು ಕೊಡಬೇಕು? ಲೆಕ್ಕ ಕೊಡಬೇಕು. ಆಮೇಲೆ ದೇವರಿಗೂ ಲೆಕ್ಕ ಕೊಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೆಕ್ಕದಲ್ಲಿ ನಾವು ಎಲ್ಲಿ ಮಿಸ್ ಆಗ್ತಾ ಇದ್ದೇವೆ? ರೋಮಪುತ್ರಕ್ಕೆ 14:12 ಓದಿ. 14:12. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀವು ದೇವರ ಮುಂದೆ ಲೆಕ್ಕ ಕೊಡಬೇಕು ಅಂತ ಯಾರು ಹೇಳಿಲ್ಲ? ಹಿಂದಿನ ಮುಂದಿನ ಕೂತ್ಕೊಂಡು ನೀವು ಹೇಳಬೇಕು, ನೀವು ದೇವ್ರಿಗೆ ಲೆಕ್ಕ ಕೊಡಬೇಕು ಅಂತ. ಆಮೇಲೆ ನನ್ನ ಲೆಕ್ಕ ಯಾರು ಗೊತ್ತಿಲ್ಲವಲ್ಲ, ಇವ್ರಿಗೇನು ಗೊತ್ತು ಅಂದ್ಕೊಂಡಿರ್ಬೋದು. ಬಟ್ ದೇವರಿಗೆಲ್ಲ ಗೊತ್ತು. ಪ್ರತಿಯೊಂದು ರೆಕಾರ್ಡ್ ಆಗಿದೆ. ಏನೇನು ಮಾತಾಡಿದ್ರೆ ಅದು ರೆಕಾರ್ಡ್ ಆಗಿರ್ತದೆ. ಹಲ್ಲೆಲೂಯಾ, ಆಮೆನ್, ಆಮೆನ್. ಇದರಲ್ಲಿ ಲೆಕ್ಕ ಅಂದ ತಕ್ಷಣನೇ ಅನೇಕ ಜನರ ವಿಚಾರ ಬೇರೆ ಬೇರೆ ಆಗಿರ್ತದೆ. 2 ಕೊರಿಂಥಿ 5:10 ವಾಕ್ಯ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಕಳಿಸಿಕೊಡಬೇಕು. ಓಕೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದುಗಡೆ ಯಥಾಸ್ಥಿತಿಯಲ್ಲಿ ಹಂಗೆ ನಿಂತ್ಕೋಬೇಕು. ಏನು ಯಾವರ್ಸಂಗಿಲ್ಲ. ಒಳ್ಳೆಯದರ ಕೆಟ್ಟದ ಪ್ರತಿಯೊಂದು ಲೆಕ್ಕವನ್ನ ದೇವರು ಕೇಳೋಕ್ಕೋಸ್ಕರ ಬರ್ತಿದ್ದಾನೆ. ಆಮೆನ್. ಅಂತ್ಯದ ಕಾಲ ಇದ್ದೀವಿ. ಈ ಪ್ರಪಂಚ ಕೊನೆ ಕಾಲದಲ್ಲಿದ್ದೀವಿ. ಈ ಲೋಕದಲ್ಲಿ 3ನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ. ಆಗೋದಕ್ಕಿಂತ ಮುಂಚಿತವಾಗಿ ನಾವು ಎತ್ತಲ್ಪಡಬೇಕು. ಆಮೆನ್. ದೇವರ ಲೆಕ್ಕ ಕೇಳಕ್ ಬರ್ತಿದ್ದಾನೆ. ಒಳ್ಳೆಯದರ ಕೆಟ್ಟದರ ಪ್ರತಿಯೊಂದು ಲೆಕ್ಕ ಕೊಡಬೇಕು. ಹಾಗಾದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಒಳ್ಳೆಯದಿದೆ, ಎಷ್ಟು ಮಟ್ಟಿಗೆ ಕೆಟ್ಟಿದೆ, ಇಲ್ಲಿ ನನಗೆ ಕಣ್ಣಿಗೆ ಕಾಣಿಸ್ತಿರಬಹುದು. ನನ್ನನ್ನು ಸೇರಿಸಿ ಎಲ್ಲರೂ ನ್ಯಾಯಾಸನ ಮುಂದೆ ನಿಂತ್ಕೊಳ್ಳುವಾಗ ಈಗಿರುವಂತ ಪರಿಸ್ಥಿತಿಯಲ್ಲಿ ಈ ಕ್ಷಣ ಬಂದಾಗ ನೀವು ನಿಂತ್ಕೊಳ್ಳಕ್ಕಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ. ಆಮೇಲೆ
ದೇವರ ಮುಂದೆ ನಿಂತ್ಕೊಳ್ಳೋದಕ್ಕೆ ನಾವು ಯೋಗ್ಯರಾಗಿದ್ದೀವಾ ಅನ್ನೋದನ್ನ ನಾವು ನೋಡ್ಬೇಕು. ಒಂದು ವೇಳೆ ಯೋಗ್ಯರಾಗಿಲ್ಲ ಅಂದ್ರೆ, ಅಯೋಗ್ಯರಾಗಿದ್ರೆ ನಮ್ಮನ್ನು ನಾವು ಸರಿಪಡಿಸ್ಕೋಬೇಕು. ಯಾವ ವಿಚಾರದಲ್ಲಿ ಸರಿಪಡಿಸ್ಕೊಳ್ಬೇಕಂತೇಳಿ ಯಾರತ್ರ ಶಾಸ್ತ್ರ ಕೇಳಕ್ ಹೋಗ್ಬೇಡ. ನಿನ್ನ ಆತ್ಮಕ್ಕೆ ಪರಿಶುದ್ಧಾತ್ಮನು ಹೊಂದಾಣಿಕೆ ಮಾಡಿ ನಿಮ್ಮನ್ನ ಪ್ರಕಟಿಸ್ತಾನೆ. ಇಂತಹ ಕಾರ್ಯಗಳು, ಇಂತಹ ನಡತೆ, ಇಂತಹ ಗುಣ, ಇಂತಹ ಸ್ವಭಾವಗಳೆಲ್ಲ ಬದಲಾಯಿಸ್ತು ಅಂತ ಹೇಳ್ತಾನೆ. ಆಮೇಲೆ ಹೇಳುವಾಗ ಒಪ್ಪಿಸಿಕೊಟ್ರೆ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಲೆಕ್ಕ ಕೇಳಬೇಕಾದ್ರೆ ಸಾಲ ವಿಚಾರವಾಗಿ ಯಾರ್ಯಾರು ಸಾಲದಲ್ಲಿದ್ದೀರೋ ಅದು ದೇವರ ಆಶೀರ್ವಾದ ಅಲ್ಲ. ಸಾಲ ತೆಗೆದುಕೊಂಡವರು ಯಾರು ಸಾಲ ತಗೊಂಡವ, ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಮಾಡೇ ಮಾಡಿದೆ. ಇವತ್ತು ಮನೆಗೆ ಬಾಗಿಲಿಗೆ ತಟ್ಟಿ ಕೊಡ್ತಾರೆ ಸಂಘದಲ್ಲಿ ಸಾಲ. ಅನೇಕ ಜನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಸಾಲ ಕೊಡು ದೇವರಂತೆ ಕೇಳೋರು ಕೂಡ ಇದ್ದೀರ. ಅದು ಆಶೀರ್ವಾದ ಅಲ್ಲ. ಸಾಲ ತೆಗೆದುಕೊಳ್ಳೋದು ಆಶೀರ್ವಾದ ಅಲ್ಲ. ದೇವರ ವಾಕ್ಯ ಹೇಳುತ್ತೆ, ಸಾಲ ತೆಗೆದುಕೊಳ್ಳೋದಕ್ಕಿಂತ ಸಾಲ ಕೊಡೋರಾಗಿರಬೇಕು ಅಂತೇಳಿ. ಆಮೇಲೆ ನೀವೆಲ್ಲ ಸಾಲ ಕೊಡೋರಾಗಿರ್ಬೇಕಾ ಅಥವಾ ಸಾಲ ತಗೊಂಡವರಾಗಿರ್ಬೇಕಾ? ಕೊಡೋರಾಗಿರ್ಬೇಕಾ? ಯಾರ್ಯಾರು ಸಾಲ ಇದೆಯೋ ನೀವು ಪ್ರಾಣ ಬಿಡೋದಕ್ಕಿಂತ ಮುಂಚಿತವಾಗಿ ಅಥವಾ ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲ ₹1 10 ಪೈಸೆ ಕೂಡ ಸಾಲ ಇಲ್ದಿರ ತೀರಿಸಿಬಿಡಬೇಕು. ಸಾಲ ಇದ್ರೆ ನೀವು ಈ ಲೋಕದಲ್ಲಿ ಇದು ಬಿಡಬೇಕಾಗ್ತದೆ, ಕೈ ಬಿಡಲ್ಪಡ್ತದೆ. ಸ್ವಲ್ಪ ಕಷ್ಟನೇ ಹೇಳ್ಕೊಳಕ್ಕೆ. ಇದೆಂತ ಕಾನ್ಸೆಪ್ಟ್ ಹೋಗ್ತದೆ. ಯೇಸು ಸ್ವಾಮಿ ನಮ್ಮದಕ್ಕೆ ನಂಬ್ತೀವಿ, ನಮ್ಮ ದುಡ್ಡು ಬಂದ್ರೆ ಇಟ್ಕೊತೀವ. ಸಾಲ ನೀನು ಏನಕ್ಕಾಗಿ ಮಾಡಿದ್ದೀಯ? ಒಂದ್ ವೇಳೆ ತಿನ್ನೋ ಊಟಕ್ಕೋಸ್ಕರ ಆಗಿದ್ರೆ ದೇವ್ರ ದಯ ತೋರಿಸ್ತಾನೆ, ಬೇಗ ತೀರಿಸ್ಬಿಡ್ರಿ. ಗಾಡಿ ಸಾಲ ಆಗ್ಲಿ, ಕಾರ್ ಸಾಲ ಆಗ್ಲಿ, ಮನೆ ಸಾಲ ಆಗ್ಲಿ, ಯಾವ ಸಾಲನೂ ಇರಬಾರ್ದು. ಹಲ್ಲೆಲೂಯಾ. EMI ಕಟ್ಟೋದು, ಬಡ್ಡಿ ಕಟ್ಟೋದು ಎರಡು ಬಿಟ್ರೆ ಯಾರು ಎರಡು ಕಟ್ಟಲು ಅವರು ನೆಮ್ಮದಿಯಾಗಿರ್ತಾರೆ. ಆಮೇಲೆ ಯಾವ್ದು ಹೇಳಿ? EMI ಕಟ್ಟೋದು, ಬಡ್ಡಿ ಕಟ್ಟೋದು. ಯಾರು ಎರಡು ಕಟ್ಟಲ್ವೋ ಅವರು ಸಂತೋಷವಾಗಿರ್ತಾರೆ ಆ ಕುಟುಂಬದಲ್ಲಿ. ಆಮೇಲೆ ಸಾಲ ಮಾಡೋದಕ್ಕೆ ಹೋಗಬಾರ್ದು. ದೇವರು ಖಂಡಿತವಾಗ್ಲೂ ದೇವ್ರು ಏನ್ ಮಾಡ್ತಾನೆ? ಸಹಾಯ ಮಾಡೇ ಮಾಡ್ತಾನೆ. ಆದ್ರೆ ಸೋಮಾರಿಗಳಿಗೆ ಸಹಾಯ ಮಾಡಲ್ಲ. ಸೋಮಾರಿಗಳಿಗೆ ಓಸಿ ಯಾರು ಕೇಳಿದ್ರು ಅಷ್ಟೇ, ₹10 ಬಡ್ಡಿ, ₹5 ಬಡ್ಡಿ ತಗೊಂಡು ಅದನ್ನೇನೋ ಕೆಲಸ ಮಾಡಿ ಕುಡಿದು ಕುಪ್ಪಳಿಸಿ ಆಮೇಲೆ ಅತ್ತೆ ಕೊಟ್ಟಿಲ್ಲ, ಮಾವನ್ ಕೊಟ್ಟಿಲ್ಲ, ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ನಮ್ಮಮ್ಮನ್ ಕೊಟ್ಟಿಲ್ಲ, ನಂಗೆ ಕಷ್ಟದಲ್ಲಿದ್ದೆ, ಸಾಲದಲ್ಲಿದ್ದೆ, ತೀರಿಸಿಲ್ಲ. ಇದೆಲ್ಲ ಒಳ್ಳೆ ನ್ಯಾಯ ಅಲ್ಲ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಏನ್ ಮಾಡಬಾರ್ದು? ಸಾಲ ತಗೋಬಾರ್ದು. ಒಂದು ವೇಳೆ ಇಲ್ಲಿ ಯಾರಾದ್ರೂ ಸಾಲ ಮಾಡಿದವರು ಎಷ್ಟೇ ಆಗಿದ್ರು ಇವತ್ತು ನಿಮ್ಮ ಚೀಟಿಯಲ್ಲಿ ಬರೀರಿ. ಬರೆದು ಕಾಣಿಕೆ ಹಾಕುವಾಗ ಅವ್ರ ಜೊತೆಲಿ ಹಾಕ್ರಿ. ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಪ್ರಾರ್ಥನೆ ಮಾಡಿ. ಆಮೇಲೆ ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಯಾವುದು? ಹೇಳಿ ಜೋರಾಗಿ. ಶ್ರೀನಿವಾಸ್, ನಿನಗೆ ಸಾಲ ಇಲ್ಲ ಅಂತ ಗೊತ್ತು, ಅದಕ್ಕೆ ಒಳ್ಳೆ ನಿದ್ದೆ ಬರ್ತದೆ. ಆಮೇಲೆ ಸಾಲ ಇದ್ರೆ ನಿದ್ದೆ ಬರ್ತದ? ನೀವು ಚಮ್ಮಮ್ಮ ಸಾಲ ಅಪ್ಪನ ನಮ್ಮ ಯಜಮಾನಿದೆ ಇಲ್ಲಿದ್ದಿರ್ಬೋದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚಿಂತೆ ಇಲ್ಲದವನಿಗೆ ಎಲ್ಲಿ ಪಾಸ್ಟರ್ ಹೇಳ್ತೀರಲ್ಲ, ಸಾಲ ಮಾಡಬೇಕಾ? ಖಂಡಿತ ಇಲ್ಲ. ಸಾಲ ಮಾಡಿದವನು ಯಾರಿಗೆ ದಾಸನಂದ್ರೆ ಸಾಲ ಕೊಟ್ಟವನಿಗೆ ದಾಸನಾಗಿರ್ತಾನೆ. ಯಾರಿಗೆ ದಾಸನು? ಯಾಕೆ ಕೈ ಬಿಡಲ್ಪಡ್ತಾರಂದ್ರೆ ನಾನು ಯೇಸು ಕ್ರಿಸ್ತನ ದಾಸನಾಗಿರ್ಬೇಕು ಹೊರತು ನಮ್ಮ ಊರಲ್ಲಿ ಯಾರೋ ಬಡ್ಡಿ ಕೊಡವನಿಗೆ, ಆ ಸಾಲಗಾರರಿಗೆ ನಾನು ದಾಸನಾಗಿರಬಾರದು. ಯಾವ ಕೆಟ್ಟ ಅಭ್ಯಾಸವು ದಾಸನಾಗಿರಬಾರದು. ಆಮೇಲೆ ನಾವು ಯಾರಿಗೆ ದಾಸನಾಗಿರ್ಬೇಕು? ಜೋರಾಗಿ ಹೇಳಿ. ಯಾರಿಗೆ? ಯೇಸು ಕ್ರಿಸ್ತನಿಗೆ ದಾಸನಾಗಿರಬೇಕು. ಯಾರ ಹತ್ರ ಸಾಲ ತಗೊಂಡಿರ್ತೀರೋ ನೀವು ಅವರಿಗೆ ದಾಸರಾಗಿರೋದ್ರಿಂದ ಯೇಸು ಸ್ವಾಮಿಗೆ ದಾಸರಾಗಿ ಆಗ್ತೀರಾ. ಬ್ಯಾಂಕಲ್ಲಿ ಸಾಲ ತಗೊಂಡು
ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಮನಿಸಿ, ಸಾಲ ತಗೋಬಾರ್ದು. ಎಷ್ಟು ಸಾಲ ಇದ್ರೂ ಸಹ ದೇವರ ದಯ ಕೇಳಿ. ಎಷ್ಟು ಜನ ಹೇಳ್ತಾರೆ ಸಾಲದಿಂದ ಬಿಡುಗಡೆ ಆಗಬೇಕು ಅಂತ? ಆಮೇಲೆ 100 ರೂಪಾಯಿ ಕೂಡ ಸಾಲ ಇರಬಾರ್ದು. ಬೇರೆಯವ್ರ ಕತೆ ಗೊತ್ತಿಲ್ಲ. ಈ ಸಭೆಗೆ ಬರೋ ಮಕ್ಕಳು ಯಾರು ಸಾಲ ಮಾಡೋದು, ಅದು ಗಾಡಿ ಸಾಲನೋ, ಮನೆ ಸಾಲನೋ, ಮಳೆ ಸಾಲನೋ, ಬಟ್ಟೆ ಸಾಲನೋ. ಆಮೇಲೆ ಯಾವ ಸಾಲನೂ ಇರಬಾರ್ದು ಅಂತ ಯಾರು ಹೇಳ್ತಾರದು? ಹಲ್ಲೆಲೂಯಾ. ಕಷ್ಟಪಟ್ಟು ದುಡೀರಿ, ಖಂಡಿತವಾಗ್ಲೂ ದೇವರು ಆಶೀರ್ವಾದ ಮಾಡಿ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಏನ್ರಿ ಪ್ರಾರ್ಥನೆ ಮಾಡ್ರಿ, ಯೇಸುವೇ ನನ್ನನ್ನು ಸಾಲದಿಂದ ಬಿಡುಗಡೆ ಮಾಡು ದೇವರೇ ಎಂದು ಪ್ರಾರ್ಥಿಸ್ತಾರೆ. ಒಂದೇ ವರ್ಡ್ ನಿಲ್ಲಿಸ್ಬಿಟ್ರಿ, ದೇವರೇ ನನ್ನ ಸಾಲ ಅಷ್ಟೇ, ನೆಕ್ಸ್ಟ್ ಹೋಗೋದೇ ಇಲ್ಲ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ರಿ, ಯೇಸಪ್ಪ ನಾನು, ನನ್ನ ಮನೆಯವರು, ನನ್ನ ಕುಟುಂಬದವರು ಸಾಲಕ್ಕೆ ದಾಸರಾಗಿರಬಾರ್ದು, ನಿನಗೆ ಮಾತ್ರ ದಾಸರಾಗಿರಬೇಕು ಸ್ವಾಮಿ. ಸಹಾಯ ಮಾಡ್ಕೊಳ್ತಾನೆ, ಯಾವ ಸಾಲವೂ ಇರಬಾರ್ದು. ನಜರೇತಿನ ಯೇಸು ನಾಮದಲ್ಲಿ ಎಲ್ಲ ಸಾಲದಿಂದ ಬಿಡುಗಡೆ ಆಗಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸಾಲ ತಗೊಂಡವರು ಪರಲೋಕ ರಾಜ್ಯಕ್ಕೆ ತಲುಪಡೋದಿಲ್ಲ ಅಂತೆ. ಎರಡನೇದಾಗಿ ಕಾಣಿಕೆ ವಿಚಾರದಲ್ಲಿ 2 ಕಾಣಿಕೆ ಇಷ್ಟಪಡೋದು ದೇವರು. ಒಂದು, ಬಡ್ಡಿ ತಗೊಂಡ್ರೆ ಕಾಸಲ್ಲಿ ಕಾಣಿಕೆ ಹಾಕಂಗಿಲ್ಲ ದೇವರು, ಅದು ಅನುಮತಿ ಕೊಡಲ್ಲ. ಎರಡನೇದಾಗಿ ತನ್ನ ಶರೀರವನ್ನ ಮಾರಿ, ಅಂದ್ರೆ ವ್ಯಭಿಚಾರ, ಸುಳ್ಳುತನ ಅಂತಾರಲ್ಲ, ಅದು ಮಾಡಿ, ಅದು ಹಣಕ್ಕೋಸ್ಕರ ಮಾಡ್ತಾರೆ. ಆ ಹಣದಲ್ಲಿ ಈ 2 ಹಣ ದೇವರು ಇಷ್ಟಪಡಲ್ಲ. ಯಾವ್ದ್ಯಾವುದು? ಒಂದು ಬಡ್ಡಿ ಹಣ, 2 ಈ 2 ಹಣವನ್ನು ದೇವರು ಇಷ್ಟಪಡೋದಿಲ್ಲ, ತಗೋಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿಗಳು 22ನೇ 7ನೇ ವಾಕ್ಯ ಫಾಸ್ಟ್ ಆಗಿ ಓದಿ. ಓದ್ರಿ ಬೇಗ, ಜೋರಾಗಿ. ಬಲ್ಲಿದನ ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕನಾಗಿಬಿಡ್ತಾನೆ. ಅದರಲ್ಲಿ 26ನೇ ವಾಕ್ಯದಿಂದ ಓದ್ರಿ. ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆಯಾಗುವವರಲ್ಲಿ ಹೊಣೆಯಾಗುವವರಾಗಿ ನೀನು ಒಬ್ಬನಾಗಬೇಡ. ನೀನು ಒಬ್ಬನ ಅಂದ್ರೇನು? ಜಾಮೀನು ಹೋಗ್ಬೇಡಪ್ಪ ಅಂತ. ಏನ್ ಮಾಡಬಾರ್ದು? ಏನ್ ಜಾಮೀನು ಅಂದ್ರೆ, ಚೀಟಿ ಎಕ್ಸ್ಚೇಂಜ್ ಅಂದ್ರೆ ಚೀಟಿಲ್ಲೋ ನೀವು ಚೀಟಿಗೆ ಶೂಟಿಗೆ ಅಂತ ಜಾಮೀನು. ಯಾರಪ್ಪ ನೀವು ಜಾಮೀನು? ಮುನ್ನಾಡು ಲಕ್ಷ್ಮಣ್ ಸೀನಾ ನೋಡ್ತಾರೆ ಜಾಮೀನು. ಅದ್ರ ಅರ್ಥ ಅಂದ್ರೆ ಅವ್ರು ಕಟ್ಟಿಲ್ಲ ಅಂದ್ರೆ ನೀನು ಕಟ್ಟು ಅಂತ. ಯಾವುದೇ ಕಾರಣಕ್ಕೂ ಸಾಲನೂ ಮಾಡಬಾರ್ದು, ಎರಡನೇದಾಗಿ ಬಡ್ಡಿ ಕೊಡಬಾರ್ದು, ಮೂರನೇದಾಗಿ ಯಾರಿಗೂ ಯಾರ ಸಾಲವನ್ನ ಕೈ ಮೇಲೆ ಕೈ ಹಾಕಿ ನಾನು ತೀರಿಸ್ತೀನಿ ಅಂತೇಳಿ ಮುಂದಕ್ಕೆ ಹೋಗ್ಬಾರ್ದು. ಮಾಡಿದ್ರೆ ತೀರಿಸ್ಬಿಡ್ಬೇಕು. ನಾವೇ ನೇಣು ಹಾಕೊಂಡಾಗಿದ್ದೆಲ್ಲ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಾಲಗಾರನ ಏನ್ ಮಾಡಬೇಕಾಗುತ್ತೆ? ನೆಮ್ಮದಿ ಕೆಟ್ಟೋಗ್ತದೆ ಮನೆಯಲ್ಲಿ. ಎಷ್ಟೋ ಕುಟುಂಬಗಳು ಇಲ್ಲಿರುವುದು ಸಹ ಮುಂದೆ ಹೋಗಿ, ಬೇರೆಯವರಿಗೋಸ್ಕರ ಮುಂದೆ ಹೋಗಿ ಇವತ್ತು ಸಹ ಮನೆಗೆ ಹೋಗ್ತಿದ್ದವರಿದ್ದೀರಿ. ಇದು ಕೆಲವರು ಸಾಲ ಮಾಡಿ ಎಂಜಾಯ್ ಮಾಡಿ ಮನೆನೇ ಬಿಟ್ಬಿಟ್ಟವ್ರೆ. ಸಾಲ ಮಾಡಿ ಮನೆ ಕಟ್ಟೋದು, ಕೊನೆಗೆ ಆ ಮನೆಯಲ್ಲಿ ಇರ್ದಿರೋ ಮನೆ ಬಿಟ್ಟು ಓಡೋಗ್ಬಿಡೋದು. ಇದು ಬೇಕಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಲ ಮಾಡಿ ಮನೆ ಕಟ್ಟೋದೇ ಬೇಡ. ಮನೆ ಕಟ್ಟೋದೇನಕ್ಕೆ? ಮನೇಲಿರೋದಕ್ಕೆ. ಸಾಲ ಮಾಡಿ ಮನೆ ಕಟ್ಬಿಟ್ರೆ ಮನೆ ನೆಮ್ಮದಿ ಮಲ್ಕೊಂತೀಯ? ತಿನ್ನೋ ಟೈಮಲ್ಲಿ ಬರ್ತಾರೆ, ಊಟ ಟೈಮ್ ನೋಡ್ಕೊಂಡಿದ್ದು ಬರ್ತಾರೆ. ಊಟ ಟೈಮ್ ಬರ್ತಾನಪ್ಪ ಅಂತ. ನಿದ್ದೆ ಮಾಡೋ ಟೈಮ್ ಬರ್ತಾರೆ. ಊಟಕ್ಕೂ ನಿದ್ದೆಕ್ಕೂ ಎರಡಕ್ಕೂ ಜಾಗ ಮನೆ. ಆ ಮನೆಯಲ್ಲೇ ನೆಮ್ಮದಿ ಇಲ್ಲ ಅಂತ ಸಾಲ ಮಾಡಿ ಮನೆ ಕಟ್ಟೋ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವರು ಎತ್ತಲ್ಪಡಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಲೋಕದ ಜಂಜಾಟದಲ್ಲಿ ಅವ್ರು ಸಿಕ್ಕಾಕೊಂಡಿರ್ತಾರೆ. ಎಷ್ಟು ಜನ ಇನ್ಮೇಲೆ ಸಾಲ ಮಾಡಲ್ಲ ಅಂತ ಹೇಳ್ತೀರಾ? ಒಂದು ಕೈ ಕೂಡ ಮೇಲೆ ಬರಲ್ಲ. ಈಗಲೂ ಸಹ ಚರ್ಚಿನಲ್ಲಿ ನಾವು ನೋಡ್ಕೊಡ್ತೀವಿ, ಬರ್ರಿ ಅಂದ್ರೆ ಸಾಕು.
ನಂದು ಬರ್ಕೊ ನಮ್ಮ ಅಮ್ಮನ ಬರ್ಕೊ ನಮ್ಮ ಅಜ್ಜದ ಬರ್ಕೊ ಅಂತ ಹೇಳ್ಬಿಟ್ಟು ನಮ್ಮನ್ನು ಕೊಡ್ತಾರೆ, ಹೆಸರು ಕೊಡ್ತಾರೆ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಸಾಲ ಮಾಡಿದ ಪರಲೋಕ ರಾಜ್ಯಕ್ಕೆ ಎತ್ತಕ್ಕೆ ಸಾಧ್ಯತೆ ಇಲ್ಲ, ಕಷ್ಟ ಇದೆ. ಅವನ ಚಿಂತೆ ಆಲೋಚನೆ ಎಲ್ಲ ಅದ್ರ ಕಡೆನೇ ಇರ್ತದೆ, ಹಣದ ಕಡೆನೇ ಇರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 19-20ನೇ ವಾಕ್ಯ. ಫಾಸ್ಟ್ ಆಗಿ. ಹಣವನ್ನಾಗಲಿ ಆಹಾರ ಪದಾರ್ಥಗಳನ್ನಾಗಲಿ ಬೇರೆ ಯಾವುದನ್ನಾಗಲಿ ಪರದೇಶದವನಿಗೆ ಬಟ್ಟಿಗೆ ಕೊಡಬಹುದೇ ಹೊರತು ಸ್ವದೇಶದವನಿಗೆ ಕೊಡಬಾರದು. ಹೀಗೆ ನಡೆದರೆ ನೀವು ಸ್ವದೇಶವಾಗಿ ಹೊಂದುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿಯೂ ನಿಮ್ಮ ದೇವರಾದ ಯೆಹೋವನು ಬಡ್ಡಿ ಕೊಡಬಾರದು. ದೇವ್ರ ವಾಕ್ಯ ಹೇಳುತ್ತೆ, ಏನ್ ಕೊಡಬಾರ್ದು? ಕಡಿಮೆ ಬಡ್ಡಿ ಆಗಲಿ, ದೊಡ್ಡ ಬಡ್ಡಿ, ಚಿಕ್ಕ ಬಡ್ಡಿ, ಯಾವ ಬಡ್ಡಿನೂ ಕೊಡಬಾರ್ದು. ನಿಮ್ ಕೈಯಲ್ಲಾದ್ರೆ ಸಹಾಯ ಮಾಡ್ಬೇಕೆ ಹೊರತು ಬಡ್ಡಿ ವ್ಯವಹಾರ ಮಾಡುವುದು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಕೀರ್ತನೆಗಳ 15ನೇ ಅಧ್ಯಾಯ 5ನೇ ವಾಕ್ಯ. ರಂಜಿತ್ ಹೋದಪ್ಪ. ಸಾಲಕ್ಕೆ ಬಡ್ಡಿ ಕೇಳದವನು, ಬಡ್ಡಿ ಕೇಳದವನು ಹಾ, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಹಲ್ಲೆಲೂಯಾ. ಹೆಂಗಾಗಿರ್ಬೇಕು? ಕೇಡಿಗಾಗಿ ಲಂಚ ತೆಗೆದು ಬಡ್ಡಿ ತಗೋಬಾರ್ದು, ಎರಡನಿಗೆ ಲಂಚ ತಗೋಬಾರ್ದು. ಇಂಥವನು ಎಂದಿಗೂ ಕದಲು. ಲಂಚ ಅನ್ನೋದಕ್ಕಿಂತ ಕಮಿಷನ್, ಲಂಚ ಕಮಿಷನ್ ಎಲ್ಲ ಒಂದೇ. ಆಮೇಲೆ ಆಮೇಲೆ ಈಗ ಪರಲೋಕ ರಾಜ್ಯಕ್ಕೆ ಜನ ಹೋಗಕ್ಕೆ ರೆಡಿ ಇದ್ದೀರ. ಇದರಲ್ಲಿ ಯಾರು ಇರಬಾರ್ದು, ಯಾರ ಕೈ ಬಿಡೋದು ಬಿಡ್ತಾರೆ? ಸಾಲ ಇದ್ರೆ ಇಲ್ಲೇ ಇರಬೇಕು. ಎರಡನೇದಾಗಿ ಬಡ್ಡಿ ಕೊಡೋರು, ಅಂದ್ರೆ ಬಡ್ಡಿ ಬಿಟ್ಟಿರ್ತಾರಲ್ಲ 110 ರೂಪಾಯಿ, ಅವರು ಸಹ ತಂದು ಕೊಡಕ್ಕೆ ಸಾಧ್ಯ ಇಲ್ಲ. ಗಮನಿಸ್ರಿ, ಯಾಕೆ ಈ ಬಡ್ಡಿ ಕೊಡೋ ವಿಚಾರದಲ್ಲಿ ಇದು ದೇವರಿಂದ ಬಂದಿದ್ದಲ್ಲ. ಬಡ್ಡಿ ಯಾರಿಂದ ಬಂದಿದ್ದು? ಸೈತಾನದಿಂದ ಬಂದ, ಅಂದ್ರೆ ದುರಾಸೆ. ನಾನು ಎಲ್ರಿಗಿಂತ ಶ್ರೀಮಂತನಾಗಬೇಕು ಅಂತೇಳಿ ದೇವರಿಗಿಂತ ಹೆಚ್ಚಾಗಿ ಹಣವನ್ನ ಪ್ರೀತಿ ಮಾಡುವಂತ ಸ್ಕೀಮ್ ಯಾವ್ದು ಇದೆ ಅಂದ್ರೆ ಅದು ಬಡ್ಡಿ ಕೊಡುವಂತ ವ್ಯವಹಾರ. ನಿನ್ನ ಮನೇಲಿ 1 ಲಕ್ಷ ಯಾವ್ದೋ ಚೀಟಿ ನಾನು ಇನ್ನೊಬ್ಬರ ಹಣ ಬಂದಾಗ ಭಕ್ತ ಬಂದಿರ್ತಾನೆ, ಮನೇಲಿ ಇಟ್ಕೊಂಡು ಏನ್ ಮಾಡ್ತೀನಿ ನೀನು? ನಿನ್ಗೇನ್ ಬೇಕಾಗಿಲ್ಲ, ನನಗೆ ಕೊಡು, ನಾನು ನಿನ್ಗೆ 5 ರೂಪಾಯಿ ತಿಂಗಳು ಸುಮ್ಮನೆ ದುಡ್ಡು ಬರ್ತಾ ಇದ್ದಲ್ಲಿ, ನಿನ್ಗೆ ಗೊತ್ತಿಲ್ವಾ? ಒಂದು 5 ಲಕ್ಷ ಕೊಡು, 1 ಲಕ್ಷ ಕೊಡು, ನೋಡು ತಿಂಗಳು ಬರ್ತದೆ ಅಂತೇಳಿ. ನನಗೆ ಈ ವಾರದಲ್ಲಿ ಒಬ್ಬರು ಫೋನ್ ಮಾಡಿದ್ರು, 5 ಲಕ್ಷ ಇದೆ ಅಷ್ಟೇ, ಯಾರನ್ನ ನಂಬಿಕಸ್ಥರಿದ್ರೆ ಬಡ್ಡಿಗೆ ಬಿಡ್ತೀನಿ ಅಂತೇಳಿ. ಇದನ್ನ ಕಾರಣ ನಾನೇ ಕೇಳ್ಕೊಂಡು ಕೆಲವೊಂದು 10-15 ವರ್ಷ ಹಿಂದ್ಗಡೆ ಹೋಗಿ ಒಂದು 15-20 ಲಕ್ಷ ಬೇರೆಯವ್ರು ಕೊಡಿಸ್ಬಿಟ್ಟು ಆ 15 ಲಕ್ಷಕ್ಕೆ 15 ಲಕ್ಷ ನಾನೇ ಬಡ್ಡಿ ತಗೊಂಡಿದ್ದೆ. ಮುಂದಕ್ಕೆ ಹೋಗಿದ್ದಕ್ಕೆ ತಿರ್ಗಾ ಬಲೆಗಾಗ ಪ್ಲಾನ್, ನಾನು ಮಾತ್ರ ಸಿಕ್ಕಾಕೋಣಲ್ಲ. ಈಗ ಸ್ವಲ್ಪ ಹುಷಾರು ಬಂದ್ಬಿಟ್ಟಿದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೆ ಫೋನ್ ಮಾಡಿ ಒಬ್ರು ನನ್ನ ಫ್ರೆಂಡ್ ಹೇಳಿದ್ದು, ಅದೇ ನಮ್ಮ ತಂಗಿರು ನಮ್ದೆಲ್ಲ ಇದೆ ಪಾಸ್ಟರ್, ನೋಡಿ ಯಾರು ನಿಂತು ಕೊಡೋಣ. ಓಕೆ ಅಂದ್ಬಿಟ್ಟು ಇದ್ದಿದ್ದು ಅವ್ರು ಕೂಡ ಒಬ್ಬನು ಓಡಾಕ್ಬಿಟ್ಟ, ಒಬ್ಬನು ತಿಂದೇ ಬಿಟ್ಟ, ಒಬ್ಬನು ಇಲ್ಲ ಅಂದ್ಬಿಟ್ಟ, ಊರೇ ಬಿಟ್ಬಿಟ್ಟ. ಈಗಲೂ ನನ್ನ ತಲೆ ಮೇಲೆ 15 ಲಕ್ಷ ತಲೆ ಮೇಲೆನೇ ಇದೆ. 15 ಲಕ್ಷಕ್ಕೆ 15 ಲಕ್ಷ ಬಡ್ಡಿ ಕಟ್ಟಿ ಇನ್ನೂ ಅಸಲು ಹಂಗೇ ಇದೆ. ಒಂದೇ ಒಂದು ಮಾತು ಅವತ್ತು ಹೇಳಿದ್ದು, ಯಾರಂತೇಳಿ ನನ್ನ ಹತ್ರ ಸ್ವಲ್ಪ ಯಾವ್ದು ಹಣ ಬಂದಿದೆ, ಜೀವನಕ್ಕೆ ನಮ್ಮ ಅಕ್ಕದಂಗೆ ಇರ್ಬೇಕಾಗ್ತದೆ, ಯಾವ್ದಾದ್ರು ಒಳ್ಳೆಯವ್ರು ಕೊಡಿಸಿ ಅಂದಾಗ ಒಳ್ಳೆಯವ್ರಿಗೆ ಕೊಡ್ರಿ ಅಂತ ಹೇಳಿದಷ್ಟೇ. ಅವ್ರು ತಗೊಂಡು ಕೊಟ್ರು, ತಗೊಂಡು ಹೋಗ್ಬಿಟ್ರು, ತಿಂದವ್ರು ಅವರು. ಹಾಗಾದ್ರೆ ಈ ವಾರದಲ್ಲಿ ಮತ್ತೆ ಶೋಧನೆ. ನಾನು ಆರಾಮಾಗಿದ್ದೆ. ನೆನ್ನೆಲ್ಲ ಈ ವಾರದಲ್ಲಿ ಊಟ ಮಾಡ್ಬಿಟ್ಟು ಸ್ವಲ್ಪ ಮಲ್ಕೊಂಡು ಅಂತ ನಿದ್ದೆ ಮಾಡ್ತಿದ್ರು, ಫೋನ್ ಮೇಲೆ ಫೋನು. ಇದೇನದು ಗಾಚಾರ ಅಂದ್ಬಿಟ್ಟು ಫೋನ್ ಎತ್ಕೊಂಡ್ರೆ ಆಫರ್ ಬಂದಿದೆ. ಏನು ಆಫರ್? ನನ್ನ ಹತ್ರ ಗೊತ್ತಿರೋರು, ಅವ್ರದ್ದೇ ದುಡ್ಡು, ಅವ್ರು ಇನ್ನೊಬ್ರ ಮೇಲೆ ಹೇಳೋದು. ನನ್ಗೆ ಗೊತ್ತಿರೋರು ನನಗೆ ಹೇಳಿದ್ದಾರೆ ಫಸ್ಟ್ನೇ, ಅವ್ರ ಹತ್ರ 5 ಲಕ್ಷ ಇದೆ ಅಂತೆ, ಯಾರನ್ನ ಬೀಳ್ಸ್ಕೊಡ್ರಿ, ನೀವು ಒಂದು ಮಾತು ಹೇಳಿದ್ರೆ ಸಾಕು ನಾನು ಕೊಟ್ಬಿಡ್ತೀನಿ, ಬೇರೆಯವ್ರಿಗಾದ್ರೆ ಜಮೀನುಗಳನ್ನ ಬರ್ಕೊಡ್ಬೇಕು ಅಂದ್ರು. ನನಗೆ ಯಾಕೆ ಈ ಗಾಚಾರ? ಇದು ನಿಧಾನವಾಗಿ ಮೀನಿಡುವ ಕಾರ್ಯ. ಬಲೆಗಾಕಿ
ಮೀನು ಹಿಡಿಗಾರಿಯ ನಾನು ಸಿಕ್ಕಾಕೊಂಡು ಆಲ್ರೆಡಿ ಸಿಕ್ಕಾಕೊಂಡು ಒದ್ದಾಡ್ತೇನೆ. ನಿನ್ನ ಮುಂದೆ ಯಾವ್ದು ಮುಂದಕ್ಕೆ ಹೋಗಲ್ಲ. ಅಮ್ಮ ನಿನಗೊಂದು ನಮಸ್ಕಾರ. ನನ್ನ ಹತ್ರ ಅಂದವ್ರು ಯಾರು ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಬಡ್ಡಿ ಕೊಡುವಂತ ವಿಚಾರ ಎಲ್ಲಿಂದ ಬಂತಂದ್ರೆ ಈಗಾಗಲೇ ಹೇಳಿದ್ರಿ, ಎಲ್ಲಿಂದ ಬಂದು ಸೈತಾನದಿಂದ ಬಂದಿದ್ದು. ಎಲ್ಲಿಂದ ಬಂದಿದ್ದು? ಸೈತಾನದಿಂದ ಬಂದಿದ್ದು. ಅದು ಸೈತಾನ ಸ್ಕೀಮ್, ಶ್ರೀಮಂತರಾಗಬೇಕು ಅಂತೇಳಿ. ದೇವರ ಮಕ್ಕಳು ಬಿಡ್ಬೋದಾ? ದೇವರ ಮಕ್ಕಳ ಲಕ್ಷಣ ಏನಂದ್ರೆ ಕೊಡಂಗೇ ಇಲ್ಲ, ಬಡ್ಡಿಗೆ ಕೊಡಂಗೆ. ಯಾಕಂದ್ರೆ ಆ ಸ್ಕೀಮ್ ಎಲ್ಲಿಂದ ಬಂದಿರೋದು? ಬಡ್ಡಿ ಕೊಡೋವರೆಗೆ ಒಂದು ಸೈತಾನ ಬೋಧನೆ ಮಾಡಿರ್ತಾನೆ. ಏನ್ ಗೊತ್ತಾ? ನಿನ್ನ ಕಣ್ಣು ಮುಂದೆ ಪ್ರಾಣ ಹೋಗ್ತಾ ಇದೆ ಅಂದ್ರೂ ಸಹ ನೀನು ಕರುಣೆ ತೋರಿಸಬಾರ್ದು, ನೀನ್ ಸಹಾಯ ಮಾಡಬಾರ್ದು. ಅವರು ಬಡವರೇ ಆಗಿರ್ಲಿ, ನಿಮ್ಮ ಮನೆಯವರೇ ಆಗಿರ್ಲಿ, ನಿಮ್ಮ ಅಕ್ಕಪಕ್ಕದವರೇ ಆಗಿರ್ಲಿ, ನಿನಗೆ ಆಟಕ್ಕೆ ಬಂದ್ರು ಸಹ ನೀನು ಗಟ್ಟಲ್ಲಿ ಮಾತ್ರ ಮುಟ್ಬಾರ್ದು. ಮತ್ತೆ ಈ ದುಡ್ಡು ಯಾರಿಗೆ? ಈ ದುಡ್ಡು ಯಾರಿಗಪ್ಪ? ಸೈತಾನ ಇನ್ನೂ ನೀನ್ ಮುಂದೆ ಬದುಕ್ತೀಯಾ, ಇನ್ನೂ ಮುಂದೆ ಬದುಕ್ತೀಯಾ, ಇವಾಗ ಖರ್ಚು ಮಾಡಬೇಡ, ಮುಟ್ಬೇಡ, ಪಟ್ ಅಂತ ಹೋಗ್ಬಿಡ್ತಾ ಈ ಗಂಟು ಇಲ್ಲಿ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಡ್ಡಿ ಕೊಡೋದು ಯಾರೇ ನೋಡಿ ಅವ್ರ ಕರುಣೆ ತೋರ್ಸಕ್ ತೋರ್ಸೋದೇ ಇಲ್ಲ. ಪಕ್ಕದ ರಕ್ತ ಹೋಗ್ತಾ ಇರಲಿಲ್ಲ. ಒಂದು ವೇಳೆ 20 ರೂಪಾಯಿ ಕೊಟ್ಟು ಬಾಟ್ಲಿ ನೀರಿಕೊಂಡು ಅಟ್ಟು ಅಂದ್ರೆ ಅಟ್ಟಲ್ಲ, 20 ರೂಪಾಯಿ ಹೋಗ್ತದೆ ಅಂತ. ಆ ಹೃದಯ ಅಷ್ಟು ಕಲ್ಲಾಗಿರ್ತದೆ. ಯಾಕಂದ್ರೆ ಅವ್ರಿಗೆ ಬೋಧನೆ ಮಾಡಿದ ಸೈತಾನ ನೀನ್ ದರಿದ್ರನಾಗ್ಬಿಡ್ತೀಯ, ನೀನ್ ಬಡವರಾಗ್ಬಿಡ್ತೀಯ, ಕೊಟ್ರೆ ದಾನ ಧರ್ಮ ಮಾಡಬಾರ್ದು, ಕಾಣಿಗೆ ಹಸಿರು ಕೊಡಬಾರ್ದು, ದೇವರಿಗೆ ತಿಂತಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಬಡ್ಡಿ ಕೊಡುವಂತ ಎಲ್ಲರೂ ಸಹ ಶಾಪಗ್ರಸ್ತರು. ಯಾಕಂದ್ರೆ ಚೆಂಚಲು ಕೂಡ ಇದ್ಕೊಂಡು ಯೇಸುವನ್ನು ನಂಬಿ ತನ್ನ ದೇವರು ಕೊಡ್ಬೇಕ ಕಾಣಿಕೆಯನ್ನು ಅವನು ತಿನ್ನೋದ್ರಿಂದ ಮಲಗಿ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಏನಂತೇಳಿ? ಪುಣ್ಯ ಬರ್ತದೆ ಹೇಳಿದಾರ. 3ನೇ ಅಧ್ಯಾಯ 10ನೇ ವಾಕ್ಯ ಮಲಗಿ ಗ್ರಂಥದಲ್ಲಿ ಏನೋ ಹೇಳಲ್ಪಟ್ಟಿದೆ? ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತು ಭಂಡಾರಕ್ಕೆ ತೆಗೆದುಕೊಂಡು ಬನ್ರಿ. 9ನೇ ವಾಕ್ಯ ಹೋದ್ರಿ, 9ನೇ ವಾಕ್ಯ. ನೀವು ಅಂದರೆ ಜನಾಂಗದವರೆಲ್ಲ ನನ್ನಿಂದ ಕತ್ತುಕೊಳ್ಳ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಶಾಪಗ್ರಸ್ತರಾಗಿದ್ದೀರಿ. ಶಾಪಗ್ರಸ್ತರಾಗಿರುವಂತವ್ರು ಪರಲೋಕ ರಾಜ್ಯಕ್ಕೆ ತಲುಪಲು ಸಾಧ್ಯನಾ? ದೇವರು ಶಾಪಗ್ರಸ್ತರ ಎತ್ಕೊಳ್ಳೋಕೆ ಬರ್ತಾರ? ಬರಕ್ ಸಾಧ್ಯನಾ? ಹಲ್ಲೆಲೂಯಾ. ಯಾರ್ಯಾರು ದೇವರ ಹಣವನ್ನ ಕೊಡದೆ ನೀವು ಕೂಡಿಕೊಳ್ತಾ ಇದ್ದೀರೋ, ಮನೆಯಲ್ಲಿ ಬಡ್ಡಿ ಕೊಡ್ತಾ ಇದ್ದೀರೋ, ಇನ್ನೊಂದು ಮಾಡ್ತಾ ಇದ್ದೀರೋ, ಅವ್ರು ಯಾರು ಸಹ ಎತ್ತಲ್ಪಡಕ್ಕೆ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನ ಯಾರಿಗೋಸ್ಕರ? ನೀತಿವಂತರಿಗೋಸ್ಕರ. ಇವತ್ತೆಷ್ಟು ಜನ ಕೈ ಬಿಡಲ್ಪಡ್ತಾರೆ? ಇವತ್ತು ಬಂದ್ರೆ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಈ ಟೈಮಲ್ಲಿ ಚೇಂಜ್ ಆಗ್ಬಿಡ್ಬೇಕು. ದೇವರು ನಾನು ಮಾತ್ರ ಕೈ ಬಿಡಲ್ಪಡಬಾರ್ದು. ಎತ್ತಲ್ಪಡಬೇಕಾದ್ರೆ ದೇವರ ಹಣವನ್ನ ದೇವರಿಗೆ ಕೊಡಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಎಕ್ಸಾಮ್ ಟೈಮ್ ಇರೋದ್ರಿಂದ ಒಂದು ಸ್ಟೋರಿ, ರಿಯಲ್ ಆಗಿರೋದ್ರಿಂದ ಸ್ಟೋರಿ ಹೇಳ್ತೀನಿ. ಏನಂದ್ರೆ ಈ ಎಕ್ಸಾಮ್ ಬರೆಯೋ ಟೈಮಲ್ಲಿ ಹುಡುಗರಿಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಕಷ್ಟ. ಯಾವುದು? ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ. ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗಿಬಿಡ್ತೀನಿ, ಆದ್ರೆ ಈ ಗಣಿತ ಮ್ಯಾಥಮೆಟಿಕ್ಸ್ ಮಾತ್ರ ತುಂಬಾ ಕಷ್ಟಕರವಾಗಿದೆ ಅಂತೇಳಿ ದೇವ್ರ ಹತ್ರ ಏನ್ ಹೇಳಿದ್ರು ಅರ್ಥ ಆಗ್ತಿಲ್ಲ. ದೇವ್ರೆ, ನನಗೆ ಇದನ್ನ ಪಾಸ್ ಮಾಡಿಬಿಟ್ರೆ ನಿನಗೆ 10,000 ಕಾಣಿಕೆ ಕೊಡ್ತೀನಿ ಅಂತ ಹೇಳಿದೆ. ಎಷ್ಟು? 10,000 ಕಾಣಿಕೆ ಕೊಡ್ತೀನಿ ಅಂತೇಳಿ ಅದನ್ನು ಒಪ್ಪಂದ ಮಾಡ್ಕೊಂಡ ದೇವ್ರ ಹತ್ರ. ಒಪ್ಪಂದ ಮಾಡ್ಕೊಂಡ್ಮೇಲೆ ಇತ್ತು ಪಾಪ ಎಲ್ಲ ಓದಿ ರೆಡಿಯಾಗಿ ಹೋಗಿ ಕ್ವಶನ್ ಪೇಪರ್ ಅಂತ ಕೂತ್ಕೊಂಡ ಪ್ರಾರ್ಥನೆ ಮಾಡೋದು. ಕ್ವಶನ್ ಪೇಪರ್ ನೋಡಿದ್ರೆ ಇದನ್ನೆಲ್ಲ ಈಸಿ ಆಗಿರುತ್ತೆ. ಆಮೇಲೆ ಹೆಂಗಿತ್ತು? ಎಲ್ಲ ಈಸಿ ಆಗಿರುತ್ತೆ. ಟಕ 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 ಅಂತ ಎಲ್ಲ ಬಡ್ಬಿಟ್ಟು ಖುಷಿ ಆಗ್ಬಿಡ್ತ ಅದಕ್ಕೆ. ಬಾ, ಇವತ್ತು ಕ್ವಶನ್ ಪೇಪರ್ ಎಷ್ಟು ನೀರು ಕುಡ್ದಂಗಿತ್ತು, ನನಗೆ ಆಗಲ್ಲ ಅಂದ್ಕೊಂಡಿದ್ದೆ. ಬೇಗ ಬರ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇತ್ತು ಪೇಪರ್ ಕೊಡೋದಕ್ಕೆ. ಪೇಪರ್ ಕೊಡೋಕೆ ಟೈಮ್ ಇದ್ದಿದ್ರಿಂದ ದೇವರಿಗೆ ನಾನು 10,000 ಕೊಡ್ತೀನಿ ಅಂದಲ್ಲ, ಅದು ಕೊಡ್ಬೇಕಾ? ಇಷ್ಟು ಈಸಿ ಆಗಿದೆ, ಇದು ಕೊಡ್ಬೇಕಾ
ಅಂತೇಳಿ ಲೆಕ್ಕಾಚಾರ ಹಾಕಿ ಇಷ್ಟು ಕೊಡೋಣ, ಇಷ್ಟು ಕೊಡೋಣ, 5,000 ಕೊಡೋಣ, 3,000 ಕೊಡೋಣ, 2,000 ಕೊಡೋಣ, 1,000 ಕೊಡೋಣ, ಹಿಂಗೆ ಅಂದ್ಕೊಂಡು ಲೆಕ್ಕ ಹಾಕೊಂಡು ಮೈನಸ್ ಮಾಡ್ಕೊಂಡು ಬಂದಾಗ ಟೈಮ್ ಆಗ್ಬಿಡ್ತು. ಟೈಮ್ ಆದ ತಕ್ಷಣನೇ ಅಲ್ಲಿ ಸೂಪರ್ವೈಸರು ಆನ್ಸರ್ ಪೇಪರ್ ಕೊಡ್ರಿ ಅಂದ್ರು. ಇವನು ಕೊಟ್ಬಿಟ್ಟು ಮನೆಗೆ ಬಂದ್ಬಿಟ್ಟ. ಮನೇಲಿ ಒಂದೇ ಖುಷಿ ಇವನಿಗೆ. ಡ್ಯಾನ್ಸ್ ಅಂತಾರೆ, ನಾನು ಪಾಸ್ ಹಲ್ಲೆಲೂಯಾ ಹಲ್ಲೆಲೂಯಾ ಸೂಪರ್ ಬಂದ್ಬಿಟ್ಟ. ಖುಷಿಯಾಗಿ ಅವನ ನೋಡ್ಕೊಂಡಿದ್ರೆ ಇನ್ನೊಂದ್ಸತಿ ಕಾಣಿಕೆ ಕೊಡ್ಬೇಕಾ, ಅಷ್ಟು ಕೊಡ್ಬೇಕಾ, ಎಷ್ಟು ಕೊಡ್ಬೇಕು ಅಷ್ಟು. 10,000 ಬಂದವನೆ, 1,000 ಲೆಕ್ಕ ಹಾಕಿ ನಾನು ಕಷ್ಟಪಟ್ಟು ಓದಿದ್ದು, ನಾವು ಕಷ್ಟಪಟ್ಟಿದ್ದು, ದೇವ್ರಿಗೆ ಇಷ್ಟು ಕೊಡ್ಬೇಕಾ ಅಂತೇಳಿ ಈ ತರ ಮಾಡಿ ಎಷ್ಟು ಬಂದವನೆ? 10,000 ಎಲ್ಲಿಗೆ ಬಂದವನೆ? 1,000 ರೂಪಾಯಿ ಏನಾದ್ರು ಉಳಿಸೋಣ ಅಂದ್ಬಿಟ್ಟು ಮತ್ತೆ ಇಟ್ಕೊಂಡು ಪೇಪರ್ ಲೆಕ್ಕ ಮಾಡಕ್ ಹೋದ್ರೆ ಕೈಯಲ್ಲಿ ಅವ್ರ ಕೈಯಲ್ಲಿ ಯಾವ್ದಿದೆ? ಇವ್ರು ಬರ್ದಿದ್ದಲ್ಲ ಲೆಕ್ಕ, ಆ ಪೇಪರ್ನ ಅವ್ರು ಕೊಟ್ಬಿಟ್ಟವ್ನೆ. ಆನ್ಸರ್ ಪೇಪರ್ ಇವ್ನ ಜೋಬಲ್ಲಿ ಎತ್ಕೊಂಡ್ ಬಂದ್ಬಿಟ್ಟವ್ನೆ. ಯಾರು ಟೋಪಿ ಹಾಕ್ಕೊಂಡು ದೇವರಿಗೆ ಟೋಪಿ ಹಾಕಿ ಉಳಿದವರು ಯಾರೂ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಈಗ ಬಾಯ್ ಪಡ್ಕೊಂಡ್ರು ಕ್ವೆಶ್ಚನ್ ಪೇಪರ್ ಚೇಂಜ್ ಮಾಡಕ್ಕಾಗಲ್ಲ. ಆಗುತ್ತಾ? ಇವನ್ ಟೋಟಲಿ ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬ ಯಾವುದೋ ಒಂದು ಇಕ್ಕಟ್ಟಾದ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಪ್ರಾರ್ಥನೆ ಮಾಡ, ದೇವರೇ ನನಗೇನು ಈ ಕಷ್ಟ ಪರಿಹಾರ ಆಗ್ಬಿಟ್ರೆ ನಾನು ನಿನಗೆ ನಿಮ್ ಚರ್ಚ್ಗೆ ಒಂದು ಹಸಿರು ಕೊಟ್ಬಿಡ್ತೀನಿ. ಏನ್ ಕೊಟ್ಬಿಡ್ತೀನಿ ಅಂತ ಅರ್ಕೆ ಮಾಡ್ದ. ಅರ್ಕೆ ಮಾಡಿ 2-3 ದಿವಸಕ್ಕೆ ಏನಾಯ್ತು, ಅವ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತು. ಯಾರು ಆಮೇಲೆ ಹೇಳಿ ಪ್ರೈಸ್ ದಿ ಲಾರ್ಡ್. ಅದೇ ಖುಷಿ ಆತ್ನಿಗೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ಅರ್ಕೆ ಮಾಡಿದ್ ಏನ್ ಮಾಡ್ಬೇಕು? ಏನದು? ಹಸು ಯಾರು ಕೊಡ್ಬೇಕು? ದೇವ್ರಿಗೆ ಕೊಡಬೇಕು. ಅವ್ರ ಅಪ್ಪನ ಬಂದ್ಬಿಟ್ಟು ಹೇಳ್ದ, ಅಪ್ಪ ನಾನು ಇಂಥ ತುಂಬಾ ಇಕ್ಕಟ್ಟಾದ ಸ್ಥಳದಲ್ಲಿ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದೆ, ನಾನು ಪ್ರಾರ್ಥನೆ ಮಾಡಿ ಅಡಿಕೆ ಮಾಡಿದೆ, ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಾನು ಹಸು ಕೊಡ್ತೀನಿ ಅಂತ ಹೇಳಿ ಅವ್ರ ಅಪ್ಪನ ಕೇಳಿದ್ರಿ. ಪ್ರಾಬ್ಲಮ್ ಸಾಲ್ವ್ ಆಯ್ತು, ಸಾಯೋ ಆಯ್ತು, ಹಸು ಯಾಕೋ ಕೊಡೋದು? ಒಂದು ಮೇಕೆ ಕೊಟ್ರೆ ಸಾಕು, ಸುಮ್ಮನೆ ಅವರು ಅಂತ. ಏನ್ ಕೊಟ್ರೆ? ಮಗನೇನು ಅಡಿಕೆ ಮಾಡಿದ? ಅವ್ರ ಅಪ್ಪನ ಎಲ್ಲಿಗೆ ಬಂದ? ಮೇಕೆ ಕೊಟ್ರೆ ಸಾಕು ಅಂತ. ಇನ್ನು ಮೇಕೆ ಹೋಗೋ ಟೈಮಿಗೆ ಅವ್ರ ಅಪ್ಪ ಹೇಳ್ತಾರೆ, ಮೇಕೆ ಇಟ್ಕೊಂಡು ಪಾಸ್ ಏನ್ ಮಾಡ್ತಾರೆ? ಸುಮ್ಮನೆ ಮನೆಯಲ್ಲಿ ಕಳ್ಳೆಕಾಯಿ ಸ್ವಲ್ಪ ಇದೆ ಎತ್ಕೊಂಡು ಕೊಟ್ಬಿಡು ಅಂದ. ಫಸ್ಟ್ ಹುಡುಗನ ಏನು ಅಡಿಕೆ ಮಾಡಿದ್ದು? ಎರಡನೇದು ಅವ್ರ ಅಪ್ಪನ ಏನು ಅಡಿಕೆ ಮಾಡ್ದ? ಹಸು ಬದಲು ಮೇಕೆ ಅಂತ. ಇನ್ನು ಎತ್ಕೊಂಡೋಗಿ ಕೊಡ್ತೀನಪ್ಪ ಮೇಕೆ ಅಂದ ತಕ್ಷಣ ಅವ್ರ ಅಪ್ಪನೇನಂದ? ಮೇಕೆ ಹಣ್ಣು ಕೊಡ್ಬೇಕು, ಮನೆಯಲ್ಲಿ ಕಳ್ಳೆಕಾಯಿ ಸ್ವಲ್ಪ ಇದೆ ಎತ್ಕೊಂಡೋಗಿ ಕೊಡೋ ಅಂದ. ಆಮೇಲೆ ಅವನು ಹೋಗೋ ದಾರಿಯಲ್ಲಿ ಕಳ್ಳೆಕಾಯಿ ತಿನ್ಬಿಟ್ಟು ಒಟ್ಟಿಗೆ ಎತ್ಕೊಂಡೋಗಿ ಪಾಸ್ಗೆ ಕೊಟ್ಟ. ಯಾಕೆ ಹೇಳಿ? ಅಪ್ಪನಿಗೆ ತಕ್ಕ ಮಗ. ಅಪ್ಪನಿಗೆ ಅವನ ಅವ್ರ ಅಪ್ಪನೇ ಹಸುವಿಂದ ಮೇಕೆಗೆ ಬಂದ, ಮೇಕೆಯಿಂದ ಕಳ್ಳೆಕಾಯಿ ಬಂದ. ಮಗನೇನ್ ಮಾಡ್ದ? ಈ ಕಳ್ಳೆಕಾಯಿ ಪಾಸ್ ತಿಂದ್ಬಿಡ್ತಾನ, ಒಟ್ಟಿದ್ರೆ ನೀರ್ ಕಾಯಿಸ್ಕೊಂತಾನೆ ಅಂದ್ಬಿಟ್ಟಿದೆ. ತಿಂದಿರೋ ಒಟ್ಟಿಗೆ ಎತ್ಕೊಂಡಾಗೆ ಎಲ್ಲಿದ್ದ? ಲಾಸ್ಟ್ ಕೊಟ್ಟ, ಚರ್ಚಲ್ಲಿ ಇದ್ದ. ಆ ಚರ್ಚಲ್ಲಿ ಒಟ್ಟು ಎತ್ಕೊಂಡಾಗೆ ಕಸ ಗುಡಿಸಿ ಎತ್ಕೊಂಡಾಗೆ ತೆಪ್ಪಿಗೆ ಬಿಸ ಹಾಕಿದ. ಹಲ್ಲೆಲೂಯಾ ಹಲ್ಲೆಲೂಯಾ. ಏನು ಪ್ಲಾನ್ ಮಾಡ್ತೀವಿ ದೇವರಿಗೆ? ದೇವ್ರ ಟೋಪಿ ಹಾಕ್ಬೇಕಂತ ಇಷ್ಟೆಲ್ಲ ಕೆಲಸಗಳು ಮಾಡೋದು ನಮ್ಗೆ ಆಶೀರ್ವಾದ ಬರುತ್ತಾ? ಬರಲ್ಲ. ಆಮೇಲೆ ಇಂಥವನ್ನೆಲ್ಲ ಕರ್ಕೊಂಡೋಗಿ ಪರಲೋಕದಲ್ಲಿ ಏನು ಮಾಡೋದಪ್ಪ? ಇಂಥವನ್ನೆಲ್ಲ ಕರ್ಕೊಂಡೋಗಿ ಪರಲೋಕದಲ್ಲಿ ಏನ್ ಮಾಡ್ಬೇಕು? ಇವ್ರು ಪರಲೋಕದಲ್ಲಿ ಬಾಳಿಕೆ ಬರ್ತಾರಾ? ಮತ್ತೆ ಅವನ್ನೆಲ್ಲ ಇಲ್ಲೇ ಕೈ ಬಿಡೋದು ಕೊಡ್ಬೇಕು. ಯೇಸು ಸ್ವಾಮಿ ಇವಾಗ ಬಂದ್ರೆ ನಿಮ್ಮ ಪರಿಸ್ಥಿತಿ ಏನು? ಯೇಸು ಸ್ವಾಮಿ ಲೆಕ್ಕ ಕೇಳಕ್ ಬರ್ತಿದ್ದಾರೆ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಆಮೆನ್. ಮತ್ತಾಯ ಸುವಾರ್ತೆ 19-22 ವಾಕ್ಯ ಓದಿ. ಯೇಸು ಅವನಿಗೆ, ನೀನು
ಏನಂದ್ರೆ ನನ್ನನ್ನು ಹಿಂಬಾಲಿಸು. ಯೇಸು ಹೇಳ್ತಾರೆ, ನಿನ್ನ ಆಸ್ತಿನ ಮಾರಿ ಪರಲೋಕ ಎಲ್ಲಿ ಕೊಡು, ಮನೆಯಲ್ಲಿ ಕೊಡು, ಪರಲೋಕ ರಾಜ್ಯದಲ್ಲಿ ನಿನಗೇನಿದೆ ಸಂಪತ್ತು ಇರುವುದು ಅಂತ ಹೇಳ್ದ. ಅದಕ್ಕೆ ಆ ಶ್ರೀಮಂತನಾಗಿದ್ದ ಅವನು ಯವನಸ್ಥನು ತುಂಬಾ ದುಃಖದಿಂದ ನೋವಿನಿಂದ ಅಲ್ಲಿಂದ ಹೊರಟೋದ. ಹಾಗಾದ್ರೆ ಹೊರಟೋದಂದ್ರೆ ಅವ್ನು ಕೊಡಕ್ ಮನಸ್ಸಿಲ್ಲ. ಹಾಗಾದ್ರೆ ಕೊಡಕ್ ಮನಸ್ಸಿರುತ್ತೆ ವ್ಯಕ್ತಿನ ದೇವ್ರ ಕರ್ಕೊಂಡೋಗ್ತಾರ ಪರಲೋಕ ಎತ್ತಲ್ಪಡುತ್ತದೆ. ಅವನೇ ತಿರಸ್ಕಾರ ಮಾಡ್ಬಿಟ್ಟ. ಇವತ್ತು ಎಷ್ಟೋ ಜನ ದೇವರ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಇಲ್ಲ, ದೇವರ ಚಿತ್ತಾನುಸಾರವಾಗಿ ನೀವಿಲ್ಲ. ದೇವರ ಚಿತ್ತಾನುಸಾರ ಇಲ್ಲ ಅಂದ್ಮೇಲೆ ಪರಲೋಕಕ್ಕೆ ಹೆಂಗ್ ಕರ್ಕೊಂಡೋಗಕ್ ಸಾಧ್ಯ? ಆದ್ರೆ ಕರ್ಕೊಂಡೋಗ್ತೀವಿ ಬರ್ತೀರಂದ್ರೆ ಎಲ್ಲರೂ ಬರಕ್ ನಡಿ. ಅದರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅವನು ಬಹು ಶ್ರೀಮಂತನಾಗಿರೋದ್ರಿಂದ ನೆಲುವುದ ವಾಪಸ್ ಹೋದ, ದುಃಖದಿಂದ ಹೋದಂತೆ. ಇದನ್ನ ನೋಡಿನೇ ಯೇಸು ಸ್ವಾಮಿ ಹೇಳಿದ್ರು 19-23 ವಾಕ್ಯ ಓದಿ. ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ಶಿಷ್ಯರನ್ನು ನೋಡಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮಗೆ ಸತ್ಯವಾಗಿ ಹೇಳ್ತಾನೆ, ಐಶ್ವರ್ಯವಂತನ ಪರಲೋಕ ರಾಜ್ಯಕ್ಕೆ ಐಶ್ವರ್ಯವಂತನ ಪರಲೋಕ ರಾಜ್ಯಕ್ಕೆ ಸೇರುವುದು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಹೊಟ್ಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ. ಯಾರ ಹತ್ರ ಸೂಜಿ ಇದೆ? ಇಲ್ಲಿ ಸೂಜಿ ಇದೆ ಯಾರ ಹತ್ರ? ಸೂಜಿ ಹೋಗ್ಲಿ, ಪಿನ್ನ ಇದೆಯಾ? ಕೊಡಮ್ಮ ಪಿನ್ನ ಕೊಡ. ಸಾಲ ಕೊಡ್ರಿ, ಆಮೇಲೆ ಕೊಡ್ತೀನಿ. ಸೂಜಿ ಕಣ್ಣಿಗೆ ಕಾಣಿಸಲ್ಲ, ಇದಾದ್ರೆ ಕಣ್ಣಿಗೆ ಕಾಣಿಸುತ್ತೆ. ಇಲ್ಲಿ ಈ ಪಿನ್ನದಲ್ಲಿ ಸೂಜಿ ಇದೆ ನೋಡಿದ್ದೀರಾ? ಎಷ್ಟು ಜನ ಕಾಣಿಸುತ್ತೆ? ಕಾಣಿಸುತ್ತಾ? ಕಾಣಿಸೋದು ಮಾತ್ರ. ಆಮೇಲೆ ಹೇಳ್ರಿ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ, ಈ ಗುಂಡಿದೆಲ್ಲ ಪಿನ್ನ ಒಳಗಡೆ, ಇದ್ರೊಳಗಡೆ ಒಂಟೆ ಎಷ್ಟಪ್ಪ ಇದೆ? ಹೊಟ್ಟೆ ಎಷ್ಟಪ್ಪ ಇದೆ? ಇಷ್ಟಪ್ಪ ಇದೆಯಾ? ದೊಡ್ಡದಿದೆಯಾ? ಇದ್ರೊಳಗಡೆ ನುಗ್ಗುತ್ತಾ ನುಗ್ಗಲ್ಲ? ನುಗ್ಗಲ್ಲ. ಮತ್ತೆ ಎಷ್ಟು ಮೇಲೆ ನುಗ್ಗುತ್ತದಂತ? ಯೇಸು ಹೇಳಿದ್ರು ನುಗ್ಗುತ್ತೆ ಅಂತ. ನೀವ್ ಯಾಕೆ ಹೇಳ್ತೀರಾ ನುಗ್ಗಲ್ಲ ಅಂತ? ಯೇಸು ಸ್ವಾಮಿ ಹೇಳಿದ್ಮೇಲೆ ಹಾಗೇ ಆಗುತ್ತೆ. ಆಮೇಲೆ ಹೇಳ್ರಿ, ನಮ್ಮ ಕೈಲ ಅಸಾಧ್ಯ, ದೇವ್ರ ಕೈಲಿ ಎಲ್ಲರೂ ಸಾಧ್ಯ. ಆದರೆ ಈ ಒಂದು ಒಳಗಡೆ ಒಂಟೆ ನುಗ್ಗಿದ್ರು ನುಗ್ಗಬಹುದು. ಅದು ಶ್ರೀಮಂತನು. ಯಾಕಂದ್ರೆ ದೇವರಿಗಿಂತ ಹೆಚ್ಚಾಗಿ ಹಣವನ್ನು ಪ್ರೀತಿ ಮಾಡುವಂತವರು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಇಂಥವರು ನೋಡಿದ್ರೆ ಯೇಸು ಸ್ವಾಮಿ ಹೇಳಿದ್ದು, ಶ್ರೀಮಂತರು ಎಲ್ಲಿಗೆ ಹೋಗಲ್ಲ, ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಈಗ ಹೇಳಿ, ನೀವೆಷ್ಟು ಜನ ಸೇರ್ತೀರ? ನಾನು ಶ್ರೀಮಂತರ ಫಾಸ್ಟರ್? ಶ್ರೀಮಂತ ಅಂತಲ್ಲ. ಶ್ರೀಮಂತ ಅಂದ್ರೆ ಏನು? 500 ಕೋಟಿ 1000 ಕೋಟಿ ಆ ಥರ ಇದ್ರೇನಾ? ಹಂಗಲ್ಲ. ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ಏನನ್ನು ಪ್ರೀತಿ ಮಾಡ್ತೀರೋ ಅವ್ರು ಯಾರು ಶ್ರೀಮಂತರೇ. ಅದರ ಅರ್ಥ ಏನು? ಹಣವನ್ನು ಪ್ರೀತಿ ಮಾಡೋರೆ ಅವರೆಲ್ಲರೂ ಎಲ್ಲಿ ಹೋಗ್ತಾರೆ ಅಂತ ಮಾಡ್ತಾರೆ, ಕೈ ಬಿಡೋದು. ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ನಾವು ಯಾವುದನ್ನು ಪ್ರೀತಿ ಮಾಡಬಾರ್ದು. ಪ್ರೀತಿ ಮಾಡಿದ್ದಾದ್ರೆ ಪರಲೋಕ ರಾಜ್ಯಕ್ಕೆ ಬರಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಬಂದಾಗ ಆ ಕೈ ಬಿಡೋದು ಗೊತ್ತಿದೆ. ಹೇಗೆ ಯೇಸು ಬಂದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ನಿಮ್ಗೆ ಅನುಕೂಲ ಆಗುತ್ತೆ? ಆಗಲ್ಲ. ಹೆಂಗೆ? ಬಡ್ಡಿ ಕೊಟ್ಟವ್ರಿಗೆ ಅನುಕೂಲ ಆಗುತ್ತಾ? ಕಾಣಿಕೆ ಕಳ್ತನ ಮಾಡೋರಿಗೆ ಅನುಕೂಲ ಆಗುತ್ತಾ? ಶ್ರೀಮಂತರಿಗೆ ಅನುಕೂಲ ಆಗುತ್ತಾ? ಶ್ರೀಮಂತರ ಅಂದ್ರೆ ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋರು, ಹಣವನ್ನು ಪ್ರೀತಿ ಮಾಡೋರಿಗೆ ಅನುಕೂಲ ಆಗುತ್ತಾ? ಹಾಗಾದ್ರೆ ಯೇಸು ಬಂದ್ರೆ ಯಾರಿಗೆ ಅನುಕೂಲ ಆಗಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಅವಾಗಲೇ ಸ್ಟೋರಿ ಹೇಳಿದ್ನಲ್ಲ, ಅವನ ಕಷ್ಟಕ್ಕೆ ಅದನ್ನ ಪ್ರಾರ್ಥನೆ ಮಾಡಿ ಹಸು ಕೊಡ್ತೀನಂದ. ಅವರಪ್ಪನು ಹಸುವಿಂದ ಮೇಕೆ ಮಾಡ್ದ, ಮೇಕೆಯಿಂದ ಎಳೆಗೆ ಬಂದ, ಮಗನು ಎಳೆಗೆ ಹೊಟ್ಟೆ ಕೊಟ್ಬಿಟ್ಟ. ಯಾಕಂದ್ರೆ ಅಪ್ಪನ ತಕ್ಕ ಮಾಡ. ಇವತ್ತು ಇಲ್ಲಿ ಸಹ ಯಾರಾದ್ರೂ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನ್ನ ಈ ರೀತಿಗೆ ಹೇಳಿದಾರ, ದೇವರಿಗೆ ಕಾಣಿಕೆ ಕೊಡಬೇಡ, ದಾನ ಧರ್ಮ ಮಾಡಬೇಡ ಅಂತ ಹೇಳಿದ್ರೆ ಈ ಸ್ಟೋರಿಗೆ ಸಂಬಂಧಪಟ್ಟವರು ನೀವಾಗಿರ್ತೀವಿ. ದೇವರಿಗೆ ಕೊಡಬೇಕಾದ್ರೆ ತಂದೆ ತಾಯಿಗಳು ವಿಧಿಸ್ತಾರೆ, ಇದೆಲ್ಲ ಒಪ್ಪಬೇಡ ಅಂತೇಳಿ. ತಂದೆ ತಾಯಿಗಳು ಮಕ್ಕಳ ಕೈ ಕೊಟ್ಟು ಅವ್ರ ಅಭ್ಯಾಸ ಮಾಡಿಸ್ಬೇಕು. ದೇವರ ರಾಜ್ಯದಲ್ಲಿ ಬಿದ್ದು ದೇವರ ಸೇವೆಗಾಗಿ ನಿಂತುಕೋ, ದೇವರ ರಾಜ್ಯಕ್ಕೆ ಕೊಡು ಅಂತೇಳಿ ಅವ್ರ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು.
ಆಮೆನ್ ಆಮೆನ್ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಕ್ಕಳ ಅಭ್ಯಾಸ, ನಾವು ಮಾಡಿಸಿದ ಅಭ್ಯಾಸ ಪರಲೋಕ ರಾಜ್ಯದಲ್ಲಿ ಮಹಿಮೆಗಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾಣಿಕೆ ಕಟ್ಟಡ ಮಾಡಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಸ್ತಿ ಸಂಪಾದನೆ ಮಾಡಿಕೊಂಡಿದ್ದು ಈ ಲೋಕದಲ್ಲಿ ಎಷ್ಟು ಸಂಬಂಧಿಸಿದ ಗೊತ್ತಿಲ್ಲ. ಆದರೆ ಪರಲೋಕದಲ್ಲಿ ಶಾಶ್ವತವಾಗಿರುವಂತಹ ಆ ಉನ್ನತ ಸ್ಥಾನವನ್ನ ಮಿಸ್ ಮಾಡ್ಕೊಳ್ತೀರ. ಮಾಡ್ಕೋಬಾರ್ದು. ಅದಂದ್ರೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು ದೇವರ ವಾಕ್ಯದ ಅನುಸಾರ. ಆಮೆನ್. ಎರಡು ಸಾಲ ಇದೆ, ಎರಡು ಸಾಲ. ಒಂದು ಆತ್ಮಿಕವಾದಂತ ಸಾಲ, ಇನ್ನೊಂದು ಶಾರೀರಿಕವಾದ ಸಾಲ. ಆಮೆನ್. ಇಷ್ಟೊಂದು ಮಾತಾಡಿದ್ರೆ ಶಾರೀರಿಕವಾದ ಸಾಲ. ಆತ್ಮಿಕವಾದ ಸಾಲ ನಾವೆಲ್ಲರೂ ಕಡ್ಡಾಯವಾಗಿ ಮಾಡಲೇಬೇಕು. ಏನ್ ಮಾಡ್ಬೇಕು? ಕಡ್ಡಾಯವಾಗಿ ನಾವೆಲ್ಲರೂ ಮಾಡಲೇಬೇಕು. ಇದು ಮಾಡಿಲ್ಲ ಅಂದ್ರೆ ನಾವು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡಲು ಸಾಧ್ಯವೇ ಇಲ್ಲ. ರೋಮಪುರಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಗ್ರೀಕರಿಗೂ ಇತರ ಜನಗಳಿಗೂ ನಾವಿವರಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದ. ಋಣ ಅಥವಾ ಸಾಲ ನನ್ನ ಮೇಲೆ ಇದೆ. ಏನ್ ಸಾಲ ನಮ್ಮ ಮೇಲೆ ಇರೋದು? ಸಾಲ ತೀರಿಸಲೇಬೇಕು. ಏನಂದ್ರೆ ಓದ್ರಿ. ನಾನು ಸುವಾರ್ತೆಯನ್ನು ಸಾರಲೇಬೇಕು. ಆಮೆನ್. ಜನರಿಗೆ ಸಾರಲೇಬೇಕು. ಸುವಾರ್ತೆಯನ್ನ ಸಾರಲೇಬೇಕು. ವಿಶ್ವಾಸಿಗಳಾಗಲಿ ಸೇವಕರುಗಳಾಗಿ ನಾವೆಲ್ಲರೂ ಸಹ ಸುವಾರ್ತೆಯನ್ನು ಸಾರಲೇಬೇಕು. ಸಾರಿಲ್ಲ ಅಂದ್ರೆ ಅಯ್ಯೋ, ಯೇಸು ರಕ್ತದಿಂದ ತೊಳೆಯಲ್ಪಟ್ಟಂತವರು, ಯೇಸು ಸ್ವಾಮಿಯ ರಕ್ಷಣೆ ಹೊಂದಿದಂತವರು ಪ್ರತಿಯೊಬ್ಬರ ಜವಾಬ್ದಾರಿ ಏನಂತಂದ್ರೆ ನಾವೆಲ್ಲರೂ ಸುವಾರ್ತೆ ಸಾರಲೇಬೇಕು. ಸುವಾರ್ತೆ ಸಾರಿಲ್ಲ ಅಂದ್ರೆ ನಿನ್ನನ್ನು ಏನಕ್ಕಪ್ಪ ಕರ್ಕೊಂಡು ಹೋಗ್ಬೇಕು ಪರಲೋಕ ರಾಜ್ಯಕ್ಕೆ? ಇದು ಪಾಸ್ಟ್ ಒಬ್ಬರ ಕೆಲಸ ಇಲ್ಲ, ನಮ್ಮೆಲ್ಲರ ಕೆಲಸ. ಸುವಾರ್ತೆಯನ್ನ ಸಾರಬೇಕಾಗುತ್ತೆ. ಹಲ್ಲೆಲೂಯಾ. ಕೈಗಳ ಮೇಲೆ ಕಿತ್ತನೆ ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಆಮೆನ್. ನಾವೆಲ್ಲರೂ ಏನ್ ಮಾಡ್ಬೇಕು? ಸುವಾರ್ತೆಯನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯ ಎದ್ದ ಮೇಲೆ ಹೋದ ಸಂದರ್ಭದಲ್ಲಿ ಕೊಟ್ಟಂತ ದೊಡ್ಡ ಆಜ್ಞೆ, ಎಲ್ಲರಿಗಿಂತ ಪವರ್ಫುಲ್ ಆದ ಆಜ್ಞೆ ಅದೇನಂದ್ರೆ ಲೋಕಕ್ಕೆಲ್ಲ ಸುವಾರ್ತೆಯನ್ನ ಸಾರಿರಿ. ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ಶಿಷ್ಯರಾಗಿ ಮಾಡಿ ಅಂತ ಹೇಳಿ ಎಲ್ಲರಿಗೂ ದೇವರು ದೊಡ್ಡ ಆಜ್ಞೆ ಕೊಟ್ಟಿದ್ದಾನೆ. ಆಮೆನ್. ಆ ಮಾತನ್ನ ನೆರವೇರಿಸಬೇಕು. ಆ ನೆರವೇರಿಸುವಂತವ್ರು ಮಾತ್ರನೇ ಯೇಸು ಸ್ವಾಮಿ ಬಂದಾಗ ಪ್ರಯೋಜನ ಆಗಲು ಹೊರತು ವ್ಯರ್ಥವಾಗಿ ಲೋಕದಲ್ಲಿ ದುಡ್ಕೊಂಡು ತಿಂದ್ಕೊಂಡು ಆರಾಮಾಗಿರೋರು ಖಂಡಿತವಾಗಿ ಎತ್ತಲ್ಪಡಕ್ಕೆ ಸಾಧ್ಯವೇ ಇಲ್ಲ. ತೀರ್ಮಾನ ನಾವೇ ಮಾಡ್ಬೇಕು. ಆಮೆನ್ ಆಮೆನ್ ಹಲ್ಲೆಲೂಯಾ. ಸುವಾರ್ತೆಯನ್ನ ಸಾರಲೇಬೇಕು. 1 ಕೊರಿಂಥಿ 9ನೇ 16ನೇ ವಾಕ್ಯ. ನಾನು ಸುವಾರ್ತೆಯನ್ನು ಸಾರಿದರೂ ಉಗುಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನ ಏನು ಹೇಳದೆ? ನಾನೇ ವಾಕ್ಯ ಹೇಳ್ತಲ್ಲ, ದೇವ್ರ ವಾಕ್ಯ ಹೇಳುತ್ತೆ. ಸಾರಿಲ್ಲ ಅಂದ್ರೆ, ಸುವಾರ್ತೆ ಹೇಳಿಲ್ಲ ಅಂದ್ರೆ ನನ್ನ ಗತಿಯನ್ನು ಏನು ಹೇಳಲಿ ಅಂದ್ರೆ ಅರ್ಥ ಏನು? ನೀನು ಕೈ ಬಿಡಲ್ಪಡ್ತೀಯಾ? ಸುವಾರ್ತೆ ಸಾರಿಲ್ಲ ಅಂದ್ರೆ ಏನಾಗ್ತದೆ? ಏನಾಗ್ತದೆ? ಕೈ ಬಿಡಲ್ಪಡ್ತದೆ. ಈಗ ಎಷ್ಟು ಸಮಯ ಬಂದಾಗ ಸುವಾರ್ತೆ ಸಾರಲು ಮಾತ್ರ, ವಾಕ್ಯದ ಸಾರವನ್ನು ಜೀವಿತಗಳು ಮಾತ್ರ, ಫಲಗಳನ್ನು ಮಾತ್ರ ಎತ್ತಲ್ಪಡಲು ಸಾಧ್ಯ. ಅದಾದ್ರೆ ಅದೇ ಕೆಲಸ ಮಾಡಿದ ಸುವಾರ್ತೆ ಹೇಳೋದಕ್ಕೆ ಅವಕಾಶ ಇದೆ. ನಿಮ್ಮ ಅಕ್ಕಪಕ್ಕದವರಿಗೆ ಸುವಾರ್ತೆ ಹೇಳೋದಕ್ಕೆ ಅವಕಾಶ ಇದೆ. ಆಮೆನ್ ಆಮೆನ್ ಪ್ರೈಸ್ ದಿ ಲಾರ್ಡ್. ಕೆಲಸ ಅಲ್ಲ. ಯಾರು ರಕ್ಷಿಸಲ್ಪಟ್ಟಿದ್ರು ಅವರೆಲ್ಲರೂ ಸಹ ಏನ್ ಮಾಡಬೇಕು? ಸುವಾರ್ತೆಯನ್ನು ಸಾರಲೇಬೇಕು. ಆಮೆನ್. ಎಷ್ಟು ಜನ ಸುವಾರ್ತೆ ಹೇಳೋಕೆ ರೆಡಿ ಇದೆಯಲ್ಲ? ದೇವರನ್ನು ಉಪಯೋಗ ಮಾಡಿಕೊಡ್ರಿ. ನಮ್ಮ ಕೈಗಳನ್ನು ದೇವರ ಸಹಾಯ ಕೇಳಿ ನನ್ನ ಉಪಯೋಗ ಮಾಡಿಕೊಟ್ಟು ದೇವರೇ, ನಾನು ಓದುವ ಜಾಗದಲ್ಲಿ ಇರೋ
ಸಮಯದಲ್ಲಿ ಎಲ್ಲಾ ಸ್ಥಳದಲ್ಲಿ ಸುವಾರ್ತೆ ಹೇಳೋದಕ್ಕೆ ಅನುಕೂಲ ಮಾಡಿಕೊಳ್ಳಿ ದೇವರೇ. ದೇವರೇ, ನಿನ್ನ ಬಗ್ಗೆ ಹೇಳೋದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡಿ, ಉಪಯೋಗ ಮಾಡಿಕೊಡ್ರಿ. ನನ್ನ ಕರ್ತನೇ, ನಿನ್ನ ಪಾತ್ರೆಯ ಉಪಯೋಗ ಮಾಡಿಕೊಂಡ ಸ್ವಾಮಿ, ಒಬ್ಬರಿಗಾದ್ರೂ ಸುವಾರ್ತೆ ಹೇಳೋದಕ್ಕೆ ನಮ್ಮ ಜೀವಿತದಲ್ಲಿ ಒಬ್ಬರನ್ನಾದ್ರೂ ಆತ್ಮಹತ್ಯೆ ಮಾಡಬೇಕು ಅಂತ ಹೇಳ್ರಿ. Thank you, Jesus. Hallelujah. ಕರ್ತನೇ, ಪ್ರಾರ್ಥನೆ ಕೇಳಿದಕ್ಕೆ ಆಲಿಸಿಕೊಡ್ತಾರೆ. ಕೈಗಳಿಂದ ಪ್ರತಿಯೊಂದು ಉಪಯೋಗ ಮಾಡ್ತೀವಿ. ಹೇಳುವ ಬಾಯಿ ನೀವು ಉತ್ತರವಾಗಿದ್ದು ಅದನ್ನು ಬಾಯಿ ಸತ್ಯವನ್ನು ಹೇಳುವ ಹಾಗೆ ಗ್ರಹಿಸುವಾಗ ಸಹಾಯ ಮಾಡಿಕೊಡ್ಬೇಕು. ಯೇಸುವಿನ ನಾಮದಲ್ಲಿ ಆಮೆನ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನಮಗೆ ಟೈಮ್ ಇಲ್ಲದ್ರಿಂದ ಎರಡನೇ ಸ್ಟೆಪ್ ನಾವು ಹೋಗ್ತಾ ಇದ್ದೀವಿ. ಇದರಿಂದ 3 ಪಾಯಿಂಟ್ ಇದೆ. ಮತ್ತೆ ನಾವು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಅದರಿಂದ 4ನೇ ಪಾಯಿಂಟ್ ಏನಪ್ಪ ಅಂದ್ರೆ ಕ್ಷಮಿಸುವಂತ ದಾರಿ. ಯಾರು ಕ್ಷಮಿಸಲ್ವೋ ಅವರು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಇದೆಲ್ಲ ಓಡಾಡಬಾರ್ದಪ್ಪ. ಕರೆಕ್ಟ್. ಅಲ್ಲಿ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಹಾ. ಪರಲೋಕವನ್ನು, ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಒಬ್ಬರನ್ನೊಬ್ಬರು ಕ್ಷಮಿಸಲ್ಪಡಬೇಕು. ನಿಮಗೆ ದ್ರೋಹ ಮಾಡಿದವರನ್ನ ನೀವು ಕ್ಷಮಿಸಿದ್ರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಆಮೆನ್. ಯೇಸು ಕ್ರಿಸ್ತನಲ್ಲಿ ದೊಡ್ಡ ಗುಣ ಯಾವುದಂದ್ರೆ ಕ್ಷಮಾಪಣೆ ಮಾಡುವಂತದ್ದು. ನಿನ್ನ ಕ್ಷಮಾಪಣೆ ಕೇಳಿಲ್ಲ ಅಂದ್ರೂ ಸಹ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಲೇಬೇಕು. ಕ್ಷಮಿಸಿಲ್ಲ ಅಂದ್ರೆ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡಬೇಕು? ಕ್ಷಮಿಸಬೇಕು. ನಮಗೆಂತ ದೊಡ್ಡ ದ್ರೋಹ ಮಾಡಿದ್ರು ಗಂಡ ಹೆಂಡತಿಯನ್ನು ಕ್ಷಮಿಸಬೇಕು, ಹೆಂಡತಿ ಗಂಡನ ಕ್ಷಮಿಸಬೇಕು. ಯಾರು ಕ್ಷಮಿಸಿಲ್ಲ ಅಂದ್ರೆ ಅವರ ಪಾಪಗಳು ಹಂಗೇ ಇರುತ್ತೆ. ಅವರ ಪಾಪ ಇದ್ದವರು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಏನ್ ಮಾಡ್ಬೇಕು? ನಮ್ಮ ಸ್ವಂತದವರು, ದೂರದವರು ಯಾರೇನು ದ್ರೋಹ ಮಾಡಿದ್ರು ನಾವು ಕ್ಷಮಿಸಿದ್ರೆ ಮಾತ್ರ ನಮ್ಮ ಪ್ರಾರ್ಥನೆ ಪರಲೋಕ ರಾಜ್ಯಕ್ಕೆ ಸೇರುತ್ತೆ. ಎರಡನಾಗಿ ಯೇಸು ಕ್ರಿಸ್ತನ ಬಂದಾಗ ನಾವು ಎತ್ತಲ್ಪಡ್ತೇವೆ. ನಾವು ಕ್ಷಮಿಸಿಲ್ಲ ಅಂದ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ನಾನು ಪ್ರಾಣ ಹೋದರೂ ನಾನು ಕ್ಷಮಿಸಲ್ಲ. ನಾನು ಎಂತ ದ್ರೋಹ ಮಾಡಿದ್ರು ಗೊತ್ತಾ? ಆಸ್ತಿಯಲ್ಲಿ ದ್ರೋಹ, ಮನೆಯಲ್ಲಿ ದ್ರೋಹ, ಜೊತೆಲಿದ್ದೇ ದ್ರೋಹ ಮಾಡಿಬಿಟ್ರು. ಹಂಗೆ ಹೀಗಂತೇಳಿ ಅನೇಕ ಜನ ಹೇಳೋದುಂಟು. ಅದು ನಿಜಾನೇ ಇರ್ಬೋದು, ನಿಜಾನೇ ಆಗಿರ್ತದೆ. ಆದರೂ ಸಹ ದೇವರ ಮಕ್ಕಳಾದ ನಾವು ಅವರ ತಪ್ಪುಗಳನ್ನು ಕ್ಷಮಿಸಬೇಕಂತ, ಅವರ ಪಾಪಗಳನ್ನು ಕ್ಷಮಿಸಬೇಕು. ಯೇಸು ಸ್ವಾಮಿ ಎಂದು ಕ್ಷಮಿಸಿದ್ರು ಹಾಗೆ ನಾವು ಸಹ ಕ್ಷಮಿಸಿದ್ರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಮಾರ್ಕನ ಸುವಾರ್ತೆ 11:25 ಓದ್ರಿ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ನೀವು ಅವರನ್ನ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. ಕ್ಷಮಿಸಿ ಬಿಡುವನು. ನೀವು ಕಾಣಿಕೆ ಕೊಡುವಾಗ ಯಾರ ಮೇಲಾದ್ರೂ ಆ ಒಂದು ಕೋಪ, ದ್ವೇಷ ಇದ್ರೆ ಕ್ಷಮಾಪಣೆ ಕೇಳಿ ಆಮೇಲೆ ಕಾಣಿಕೆ ಕೊಡಬೇಕು. ಇಲ್ಲವಾದ್ರೆ ಆ ಕಾಣಿಕೆ ಕೂಡ ಅಂಗೀಕಾರ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ನಿಮ್ಮಲ್ಲಿ ಕ್ಷಮಿಸಲಾರದಂತಹ ದ್ವೇಷ, ಅಸೂಯೆ ನಿಮ್ಮಲ್ಲಿ ಇದ್ರೆ ಕ್ಷಮಿಸುವ ಗುಣ ಕೊಡುವಾಗ ದೇವರು ಸಹಾಯ ಕೇಳಿ. ಪರಿಶುದ್ಧಾತ್ಮನ ಸಹಾಯ ಮಾಡ್ತಾನೆ. ಎಲ್ಲರನ್ನ ಯಾವುದೇ ತರದ ವ್ಯಕ್ತಿಯಾದರೂ ಸಹ ಅವ್ರನ್ನ ಕ್ಷಮಿಸಲೇಬೇಕು. ಎಂತ ದ್ರೋಹ ಮಾಡಿದ್ರು ಸಹ ಅವ್ರನ್ನ ಕ್ಷಮಿಸಿದ್ರೆ ಮಾತ್ರ ನಿಮ್ಮ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ತಾನೆ, ಮತ್ತೆ ನೀವು ಎತ್ತಲ್ಪಡ್ತೀರ. ಇಲ್ಲಾಂದ್ರೆ ಕೈ ಬಿಡಲ್ಪಡುತ್ತದೆ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲರನ್ನ ಯಾವುದೇ ತರದ ವ್ಯಕ್ತಿಯಾದರೂ ಸಹ ಅವ್ರನ್ನ ಕ್ಷಮಿಸಲೇಬೇಕು. ಎಂತ ದ್ರೋಹ ಮಾಡಿದ್ರು ಸಹ ಅವ್ರನ್ನ ಕ್ಷಮಿಸಿದ್ರೆ ಮಾತ್ರ ನಿಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ತಾನೆ, ಮತ್ತೆ ನೀವು ಎತ್ತಲ್ಪಡ್ತೀರ.
ಇಲ್ಲಾಂದ್ರೆ ಕೈ ಬಿಡಲ್ಪಡುತ್ತದೆ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಆಮೆನ್. ಕೊನೆ ಪಾಯಿಂಟ್ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಟೈಮ್ ಇಲ್ಲದ್ರಿಂದ ಗಮನಿಸ್ರಿ. ಕರ್ತನು ನಮ್ಮ ಕೂಲಿಗೆ, ಕೆಲಸಕ್ಕೆ ಕೂಲಿ ಕೊಡೋದಕ್ಕೆ, ಬಹುಮಾನ ಕೊಡೋದಕ್ಕೆ ಬರ್ತಿದ್ದಾನೆ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಏನು ಕೊಡೋದಕ್ಕೆ? ನೀವೇನು ದೇವರ ಕೆಲಸ ಮಾಡ್ತಾ ಇದ್ದೀರೋ ಆ ಎಲ್ಲ ಕೆಲಸಕ್ಕೆ ಈ ಲೋಕದಲ್ಲಿ ಕೂಲಿ ಸಿಗದಿರಬಹುದು, ಸಿಗೋದು ಇಲ್ಲ. ಆದರೆ ದೇವರು ಅದೆಲ್ಲ ಕೆಲಸಕ್ಕೆ ದೇವರು ಕೂಲಿ ಕೊಡಕ್ಕೆ ಬರ್ತಾ ಇದ್ದಾರೆ ಈ ಲೋಕಕ್ಕೆ. ಆಮೆನ್, ಆಮೆನ್. ದೇವರಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಪ್ರತಿಫಲ ಉಂಟು. ಚಾಪೆ ಹಾಕಿರ್ಬೋದು, ಪ್ರತಿಫಲ ಉಂಟು. ಚರ್ಚ್ ತೊಳೆದಿರ್ಬೋದು, ಪ್ರತಿಫಲ ಉಂಟು. ಅಡಿಗೆ ಮಾಡಿರ್ಬೋದು, ಪ್ರತಿಫಲ ಉಂಟು. ಅಡಿಗೆ ಬಡಿಸಿರ್ಬೋದು, ಪ್ರತಿಫಲ ಉಂಟು. ಪಾತ್ರೆ ಮುಚ್ಚಿರ್ಬೋದು, ಪ್ರತಿಫಲ ಉಂಟು. ಆಮೆನ್. ಸೇವೆ ಮಾಡಿದ್ಯಾ, ಪ್ರತಿಫಲ ಉಂಟು. ಪೆಟ್ರೋಲ್ ಹಾಕೊಂಡು ಹೋಗಿರ್ಬೋದು, ಪ್ರತಿಫಲ ಉಂಟು. ಆಮೆನ್, ಆಮೆನ್. ಪ್ರತಿಯೊಂದಕ್ಕೂ ದೇವರು ಕೂಲಿಯನ್ನು ಕೊಡಲು ಬರ್ತಾನೆ. ದೇವರ ಕೆಲಸದಲ್ಲಿ, ದೇವರ ರಾಜ್ಯದಲ್ಲಿ, ದೇವರ ಸಭೆಯಲ್ಲಿ ನೀನು ಏನೇನು ಮಾಡಿದ ಪ್ರತಿ ಕೂಲಿ ಕೊಡ್ತಾನೆ. ಚಪ್ಪಳ ದೇವರ ಮಹಿಮೆಗಾರ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಕೂಲಿ ಕೊಡೋದಕ್ಕಿಂತ ಮುಂಚಿತವಾಗಿ ಒಬ್ಬರನ್ನ ಒಂದು ವಿಚಾರವನ್ನ ಯೇಸು ಕ್ರಿಸ್ತ ಅಂದ್ರೆ ಸದಮ ಗೋಮರ ಪಟ್ಟಣ ಸದಮ ಗೋಮರ ಪಟ್ಟಣದಲ್ಲಿ ಹೆಂಗಾಯ್ತು, ನೋಹನ ಕಾಲದಲ್ಲಿ ಹೆಂಗಾಯ್ತು, ಆ ರೀತಿ ಆಗೋ ಕಾಲ ಬರ್ತದೆ. ಆಮೆನ್. ಏನ್ ಮಾಡ್ತಾ ಇದ್ರು? ಎಷ್ಟು ಸುವಾರ್ತೆ ಹೇಳಿದ್ರು ಸಹ ನೋಹನ ಕಾಲದಲ್ಲಿ ಯೇಸುವನ್ನು ನಂಬಲಿಲ್ಲ. ಮಳೆ ಬರುತ್ತೆ, ಹೊಡ್ಕೊಂಡು ಹೋಗ್ಬಿಡ್ತೀರಾ, ಒಳಗೆ ಬನ್ನಿ, ದೇವರು ನಂಬ್ರಿ ಅಂದಾಗೆಲ್ಲ ತಿರಸ್ಕಾರ ಮಾಡಿದ್ರು. ಮಳೆ ಬಂತು, ದೇವರ ಮಾತಕ್ಕಿಂತ ಕುಡಿಯೋದು, ತಿನ್ನೋದು, ಮದುವೆ ಮಾಡ್ಕೊಂಡು ಇದ್ರಲ್ಲಿ ಇದ್ರು. ಮಳೆ ಬಂದು ಎಲ್ಲರೂ ಹೊಡ್ಕೊಂಡು ಹೋಗ್ಬಿಡ್ತು. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಲೋಟನ ಕಾಲದಲ್ಲಿ ಆದಂತ ಒಂದು ಘಟನೆ, ಸದಮ ಗೋಮರ ಪಟ್ಟಣ ಸುಡೋದಕ್ಕೆ ತುಂಬಾ ಅಸಹ್ಯವಾದಂತ ಕಾರ್ಯ ಹೊಂದಿದೆ. ಅವರೆಲ್ಲರೂ ಕೈ ಬಿಡಲ್ಪಡ್ತಾರೆ. ಏನು ಗೊತ್ತಾ? ಗಂಡಸರು ಮದುವೆ ಮಾಡ್ಕೊಳ್ಳೋದು, ಹೆಂಗಸರು ಮದುವೆ ಮಾಡ್ಕೊಳ್ಳೋದು. ಇವರು ಯಾರು ಸಹ ಅಂತ ಸ್ವಭಾವ. ಒಂದ್ ವೇಳೆ ಗಂಡಸರೇ ನನ್ಗೆ ಬೇಕು, ಹೆಂಗಸರು ಬೇಕು, ಹೆಂಗಸರ ಜೊತೆಯಲ್ಲಿ ಮದುವೆ ಮಾಡ್ಕೊಳ್ಳೋದು, ಗಂಡಸರ ಜೊತೆ ಮದುವೆ ಮಾಡ್ಕೊಳ್ಳೋದು, ಈ ರೀತಿಯಾದ ಮನಸ್ಸಿದ್ರೆ ಖಂಡಿತವಾಗ್ಲೂ ಅವ್ರು ಎತ್ತಲ್ಪಡೋಕೆ ಸಾಧ್ಯವೇ ಇಲ್ಲ. ಅವ್ರು ಚರ್ಚ್ ಮಾಡಿ ಬಂದ್ಬಿಡ್ತಾರೆ. ಅದಕ್ಕೇನ್ ಮಾಡಬೇಕು? ಅದು ಮೋಹಿನಿ ಕಾಟ ತರ. ಅದನ್ನು ಪ್ರಾರ್ಥನೆ ಮಾಡು, ಅದರಿಂದ ಬಿಡುಗಡೆ ಆಗಬೇಕು. ದೇವರೇ ನನಗೆ ಸಹಾಯ ಮಾಡೋದು ಕೇಳುವಾಗ ದೇವರು ಸಹಾಯ ಮಾಡ್ತಾನೆ. ಆಮೆನ್, ಆಮೆನ್, ಆಮೆನ್. ಒಂದ್ ವೇಳೆ ನಿಮ್ಗೆಲ್ಲ ಹೊಸದಾಗಿರ್ಬೋದೇನು, ಇದೇನು ಹೊಸದಾಗಿ ಹೇಳ್ತಾರೆ ಅಂತೇಳಿ. ಹೊಸದಾಗಲ್ಲ, ಈ ಆದಿ ಕಾಲದಿಂದ ಇಲ್ಲಿವರೆಗೂ ಅದು ಹಂಗೇ ಇದೆ. ಸದಮ ಗೋಮರ ಪಟ್ಟಣ ನಾಶ ಆಗೋದು ಮೇನ್ ಕಾರಣ ಏನು? ಮುಖ್ಯವಾದ ಕಾರಣ ಇದೆ. ಇವಾಗ ಬಂದಿರೋದಲ್ಲ, ಆಗಿನಿಂದಲೂ ಹಂಗೇ ಇದೆ. ಅದೇನ್ ಗೊತ್ತಾಗುತ್ತೆ? ಗಂಡಸರು ನೋಡಿದ್ರೆ ಸಾಕು, ಗಂಡಸರನ್ನ ತುಂಬಾ ಖುಷಿಯಿಂದ ನೋಡ್ಕೊಳ್ತಾರೆ. ಯಾರು ಯಾರು ಗೊತ್ತಾ? ಗೊತ್ತಿಲ್ವಾ? ಗೊತ್ತಿದ್ರು ಗೊತ್ತಿಲ್ಲದ ಕೂತ್ಕೊಂಡಿದ್ದೀರಾ? ಗಂಡಸರಂದ್ರೆ ಅವ್ರಿಗೆ ಯಾರು? ಗಂಡಸರಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಈ ಬಾರು ಇಲ್ಲಿ ಕೆಲವರು ಹೆಂಗಸರು ಕಂಡ್ರೆ ಇಷ್ಟ ಆಗುತ್ತೆ. ಈ ಬಾರಿ ಇಂಥ ಸ್ಪಿರಿಟ್ ಇರೋರು ದೇವರ ಹತ್ರ ಒಪ್ಪಿ ದೇವರ ಕಡೆ ತಿರ್ಕೋಬೇಕು. ಅದರಲ್ಲೂ ಸಹ ಸುಮಾರು ಜನ ರಕ್ಷಣೆ ಹೊಂದಿದ್ದಾರೆ, ಸೇವೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಇದು ಸದಮ ಗೋಮರ ಪಟ್ಟಣದಲ್ಲಿದ್ದಂಥ ಸ್ಪಿರಿಟ್ ಇವತ್ತು ಸಭೆಗಳಲ್ಲಿದ್ದಾರೆ. ಅನೇಕ ಜನ ನೋಡ್ರಿ, ಅವ್ರು ಹೆಂಗಿನ ಕಂಡಿರ್ತಾರೆ, ಸುಮ್ಮನೆ ಪಕ್ಕದಲ್ಲಿ ಹೋಗ್ರಿ, ಅಯ್ಯೋ ಟಚ್ ಆಗ್ತಿತ್ತು, ಅವ್ರು ಪಕ್ಕದಲ್ಲೇ ಹೋಗ್ತಾ ಇರ್ತಾರೆ, ಅಯ್ಯೋ ಅಂತ. ಅವಾಗ ಇವ್ರಿಗೆ ಬೆಂಕಿದೆ, ಏನಪ್ಪ ಆಯ್ತು ಅಂದ್ರೆ ವಿಚಿತ್ರವಾಗಿರ್ತಾರೆ. ಇದು ಸ್ಪಿರಿಟ್ಸ್.
ನಾರ್ಮಲ್ ಆಗಿ ಇರ್ತಾರೆ, ನಡ್ಕೊಂಡು ಹೋಗ್ತದೆ, ಅಯ್ಯೋ ರಾತ್ರಿ ಎಲ್ಲ ಕನಸ್ಕೊಳ್ತಾ ಇರ್ತಾರೆ. ಅದರ ವಿಚಾರವಾಗಿ ಈ ಸ್ಪಿರಿಟ್ ಇರುವಂಥವ್ರು, ಈ ಸ್ವಭಾವ ಇರುವಂಥವ್ರು ಎತ್ತಲ್ಪಡೋದಕ್ಕೆ ಸಾಧ್ಯ, ಕೈ ಬಿಡಲ್ಪಡ್ತಾರೆ. ಅದರಿಂದ ದೇವರಲ್ಲಿ ಮೊರೆ ಇಡಬೇಕು, ದೇವರೇ ಇದು ಸಹಾಯ ಮಾಡು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮೆಲ್ಲರ ಕೆಲಸಕ್ಕೆ ಕೂಲಿ ಕೊಡೋಕೆ ರೆಡಿ ಇದ್ದಾರೆ. ಮತ್ತಾಯ ಸುವಾರ್ತೆ 24:45 ಓದ್ರಿ. ಲಾಸ್ಟ್ ಬಂದಿದ್ದೀವಿ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೂ ವಿವೇಕಿಯೂ ಆದಂತ ಆಳು ಯಾರು? ದೇವರ ವಾಕ್ಯ ಕೇಳುತ್ತೆ, ನಂಬಿಗಸ್ತರಂತಹ ಆಳು ಯಾರು? ಆಮೆನ್. ಯಾರಿಗೋಸ್ಕರ ಬರ್ತಾರಂದ್ರೆ ದೇವರು ನಂಬಿಗಸ್ತ ಆಳಿಗೆ. ಆಮೆನ್. ಯಾರಿಗೆ? ಹೊತ್ತಿಗೆ ಊಟ ಕೊಡುವಂತಹ ಒಬ್ಬ ಆಳನ್ನ ನೋಡಿ ಹೇಳ್ತಾರೆ ನಂಬಿಗಸ್ತ ಆಳು ಅಂತೇಳಿ. ಆ ಟೈಮ್ ಸರಿಯಾಗಿ ದೇವರ ಕೆಲಸ ಮಾಡುವಂಥವ್ರು, ಟೈಮ್ ಸರಿಯಾಗಿ ಆರಾಧನೆಗೆ ಬಿಡುವಂಥವ್ರು, ಆ ಟೈಮ್ ಸರಿಯಾಗಿ ದೇವರ ಕೆಲಸವನ್ನು ಮುಗಿಸುವಂಥವ್ರು, ದೇವರು ಕೊಡ್ಬೇಕದನ್ನ ದೇವರು ಕೊಡುವಂಥವ್ರು. ಆಮೇಲೆ ಅದರ ಅರ್ಥ ದೇವರು ನಿನಗೆ ಏನೆಲ್ಲ ಕೊಟ್ಟಿದ್ದ ಟ್ಯಾಲೆಂಟ್, ಆ ಟ್ಯಾಲೆಂಟ್ಗೆ ಲೆಕ್ಕ ಕೇಳಕ್ಕೆ ಯೇಸುವನ್ನು ಬರೆದಿದ್ದಾರೆ. ಆಮೇಲೆ ಆಮೇಲೆ ನಿನಗೆ ಆರಾಧನೆ ಮಾಡೋದು ಬರಬಹುದು, ಆ ಪ್ರಸಂಗ ಮಾಡೋದು ಬರಬಹುದು, ಅಥವಾ ಸೆಕೆಂಡ್ ಕಮಿಂಗ್ ಬಗ್ಗೆ ನಿನ್ಗೆ ಗೊತ್ತಿರಬಹುದು, ಅಥವಾ ಪಾತ್ರೆ ಉಜ್ಜೋದು ಗೊತ್ತಿರಬಹುದು, ಅಡಿಗೆ ಮಾಡೋದು ಗೊತ್ತಿರಬಹುದು, ಶಾಪೆಗಳು ಗೊತ್ತಿರಬಹುದು, ಸಂಡೇ ಸ್ಕೂಲ್ ಮಾಡ್ತಿರ್ಬೋದು, ಸುವಾರ್ತೆ ಸಾರಬಹುದು. ಇದೆಲ್ಲ ವರಗಳಿಗೆ ಲೆಕ್ಕ ಕೇಳಕ್ ಬರ್ತಾನೆ. ಆಮೇಲೆ ನೀನು ವರಗಳಿದ್ಕೊಂಡು ಸುಮ್ಮನೆ ವೇಸ್ಟವಾಗಿದ್ರೆ ದೇವರು ನೀನು ಎತ್ಕೊಳ್ಳೋದಿಲ್ಲ. ಕೊಟ್ಟ ವರಗಳನ್ನ ಕರ್ತನಿಗಾಗಿ ಉಪಯೋಗ ಮಾಡಬೇಕು. ನಿನ್ನ ಧ್ವನಿ, ನಿನ್ನ ಧ್ವನಿ ಪೆಟ್ಟಿಗೆ, ನಿನ್ನ ವಾಯ್ಸ್ ಯಾರ ಮಹಿಮೆಗಾಗಿ? ಆಮೇಲೆ ಇಲ್ಲಿ ಬಂದು ಆರಾಧನೆ ಮಾಡ್ತೀರಾ, ಮನೆಗೆ ಹೋಗ್ಬಿಟ್ಟು ಸಿನಿಮಾ ಹಾಡಿಲ್ಲ ಆಡಿದ್ರೆ ಯಾರ ಮಹಿಮೆ ಆಗುತ್ತೆ? ಇಲ್ಲಿ ಬಂದು ಏಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವೂ ಇಂದ ನಡೆಯುತ್ತೆ ಅಂತ ಇಲ್ಲಾಡಿ ಅಪ್ಪಪ್ಪ ಸ್ತೋತ್ರ ಅಂತೇಳಿ ಮನೆಗೆ ಹೋಗಿ ಚೋಡೆ ಬೆನ್ನಮ್ಮ ಕೈನಲ್ಲಿ ಹಾಡು ಹೇಳಿದ್ರೆ ಹೆಂಗಿರುತ್ತೆ? ಇಲ್ಲಿ ಆರಾಧನೆ, ಅಲ್ಲಿ ಪಿಕ್ಚರ್ ಆಡ, ಸಿನಿಮಾ. ನೆಕ್ಸ್ಟ್ ದೇವರು ಉಪಯೋಗ ಮಾಡ್ಕೊಳ್ತಾರ, ಸೇವೆಗೆ ಆರಾಧನೆಗೆ ಉಪಯೋಗ ಮಾಡ್ಕೊಳ್ತಾರ. ಆರ್ಕೆಸ್ಟ್ರಾ ಆದಂಗೆ ಇರ್ತದೆ. ನಾವು ಯಾರಿಗೆ ಪ್ರತಿಷ್ಠಾಪನೆ ಆಗಿದೆ? ದೇವರಿಗೆ ಆಗಿದೆ. ನನ್ನ ವಾಯ್ಸ್ ಯಾರಿಗೋಸ್ಕರ? ಯಾರು ಕೊಟ್ಟಿದ್ದ ವಾಯ್ಸ್ ಗಿಫ್ಟು? ಏಸಪ್ಪನ ಕೊಟ್ಟಿದ್ದು ಯಾರಿಗೆ ಉಪಯೋಗ ಆಗಬೇಕು? ಯಾರಿಗೆ? ಏಸಪ್ಪನಿಗೆ ಮಾತ್ರ ಉಪಯೋಗ ಆಗಬೇಕು. ಇಲ್ಲಿವರೆಗೂ ನೀವು ಏನೆಲ್ಲ ಮಾಡಿರ್ಬೋದು, ಹೊರಗಳಿಟ್ಕೊಂಡು ದುರುಪಯೋಗ ಮಾಡ್ಕೊಂಡಿರ್ಬೋದು. ಬಟ್ ದೇವರು ಲೆಕ್ಕ ಕೇಳಕ್ ಬರ್ತಾನೆ. ನಿನಗೆ ವಾಯ್ಸ್ ಕೊಟ್ಟನಲ್ಲ, ನನ್ನನ್ನು ಆರಾಧನೆ ಮಾಡ್ದ, ನನ್ನನ್ನು ಘನಪಡಿಸ್ದ. ನಿನ್ ಟ್ಯಾಲೆಂಟ್ ಕೊಟ್ಟನಲ್ಲ, ನಿನ್ನ ಯಾರಿಗೋಸ್ಕರ ಓಡ್ತಾ ಇದೀಯಾ? ಲೋಕದ ಹಣ ಸಂಪತ್ತೆ ಕೊಡ್ತಾ ಇದೀಯಾ, ಅದು ದೇವರ ಸೇವೆಗಾಗಿ ಓಡ್ತಾ ಇದೆಯಾ, ಆತ್ಮಗಳಿಗಾಗಿ ಓಡ್ತಾ ಇದೆಯಾ? ದೇವ್ರ ಲೆಕ್ಕ ಕೇಳಕ್ ಬರ್ತಾನೆ. ಏನಂತ ಹೇಳ್ತೀಯ ಆ ಟೈಮಲ್ಲಿ? ನಿನಗೆ ಕೊಟ್ಟಂತ ಟ್ಯಾಲೆಂಟ್ ಇನ್ನೊಬ್ರು ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ, ಅವರಾದ್ರೂ ಮಾಡ್ತಾ ಇದ್ರು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಮತ್ತಾಯ ಸುವಾರ್ತೆ 20ನೇ ವಾಕ್ಯ. ಸಂಜೆ ಹೊತ್ತಿಗೆ ದ್ರಾಕ್ಷಿ ತೋಟದ ಯಜಮಾನನು ತನ್ನ ಪಾರುಪತ್ಯಗಾರನಿಗೆ ಆ ಆಳುಗಳನ್ನು ಕರೆದು ಕಡೆಗೆ ಬಂದವರನ್ನು ಮೊದಲು ಮಾಡಿಕೊಂಡು ಮೊದಲು ಬಂದವರ ತನಕ ಅವರಿಗೆ ಕೂಲಿ ಕೊಡು ಎಂದು ಹೇಳಿದನು. ದೇವರು ಹೇಳ್ತಿದ್ದಾನೆ, ಬೆಳಿಗ್ಗೆ ಬಂದವರಿಗೂ ಒಂದೇ ಕೂಲಿ, ಮಧ್ಯಾಹ್ನ ಬಂದವರಿಗೂ ಒಂದೇ ಕೂಲಿ, 3 ಗಂಟೆಗೆ ಬಂದವರಿಗೂ ಒಂದೇ ಕೂಲಿ, 6 ಗಂಟೆಗೆ ಬಂದವರಿಗೂ ಒಂದೇ ಕೂಲಿ. ಆಮೇಲೆ ಆಮೇಲೆ 4 ಜನ ಇಲ್ಲಿ ನಿಂತ್ಕೊಳ್ರಿ, ಯಾರಾದ್ರು ಗಂಡಸರ 4 ಜನ ಇಲ್ಲಿ ಬಂದು ನಿಂತ್ಕೋಬೇಕು. ಯಾರ 4 ಜನ ನಾಟಕ ಮಾಡೋದಕ್ಕೆ ಬರ್ರಿ. ಒಬ್ರು ಬರ್ರಿ. 9 ಗಂಟೆಗೆ ಇವ್ರಿ ಅಪ್ಪ ಕೆಲಸಕ್ಕೆ ಬಂದ ಬರಪ್ಪ, ಇನ್ನೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಎಷ್ಟು ಗಂಟೆಗೆ ಬಂದಿದ್ದೀವ್ರು? ನಿನಗೆ ಕೂಲಿ ಎಷ್ಟು ಗೊತ್ತಾ? 500 ರೂಪಾಯಿ.
ಎಷ್ಟು? ಕೆಲಸ ಮಾಡಿ. ಇವ್ರು 12 ಗಂಟೆಗೆ ಬಂದರು. ಎಷ್ಟು ಗಂಟೆಗೆ ಬಂದಿದ್ಯಾ? 12 ಗಂಟೆ. ನೀನು ಹೋಗ್ಬಿಟ್ಟು ಕೆಲಸ ಮಾಡಿ. ಇವ್ರು 3 ಗಂಟೆಗೆ ಬಂದರು. ಎಷ್ಟು ಗಂಟೆಗೆ ಬಂದರು? 3 ಗಂಟೆಗೆ ಬಂದರು. ಇವರು ಕೆಲಸ ಮಾಡೋದು ಬಿಟ್ಟರು. ಬರಪ್ಪ ನೋಡ್ರಿ. ಇವರು 6 ಗಂಟೆಗೆ ಬಂದರು. ಎಷ್ಟು ಗಂಟೆಗೆ ಬಂದರು? 6 ಗಂಟೆಗೆ. ಇವ್ರನ್ನ ಕೆಲಸಕ್ಕೆ ಬಂದರು. ಈಗ 6:15 ಆಯ್ತು. ಇವರು ಅರ್ಧ ಗಂಟೆ ಕೆಲಸ ಮಾಡಿದ್ರು. ಇವರು ಬೆಳಿಗ್ಗೆ 6 ಗಂಟೆಗೆ ಬಂದರು. ಎಷ್ಟು ಗಂಟೆಗೆ? 6 ಗಂಟೆಗೆ. ಇವರು 12 ಗಂಟೆಗೆ ಬಂದರು. ಇವರು 3 ಗಂಟೆಗೆ ಬಂದರು. ಇವರು 6 ಗಂಟೆಗೆ ಬಂದರು. ಆಮೇಲೆ ಇವಾಗ ಕೂಲಿ ಯಾರು ಜಾಸ್ತಿ ಕೊಡಬೇಕು? ಎಸ್ ಚಪ್ಪಲ್ ಹೊಡೆಯಬೇಕು. ಕರೆಕ್ಟಾಗಿ ಆನ್ಸರ್ ಇದೆ. ಕರೆಕ್ಟಾ? ಯಾರು ಕೊಡಬೇಕು? 6 ಗಂಟೆವರೆಗ. ಬೆಳಗ್ಗೆ 9 ಗಂಟೆಗೆ ಬಂದಿರುತ್ತೆ ಇವರು ಅಲ್ವಾ? ಇವರು ಬೆಳಗ್ಗೆ 9 ಗಂಟೆ, ಬೆಳಗ್ಗೆ 12 ಗಂಟೆ, ಬೆಳಗ್ಗೆ 3 ಗಂಟೆ, ಇವರು ಸಾಯಂಕಾಲ 6 ಗಂಟೆಗೆ ಬಂದವರು. ಕೂಲಿ ಯಾರು ಜಾಸ್ತಿ ಕೊಡಬೇಕು? 9 ಗಂಟೆವರೆಗೆ. ಇದು ನಿಮ್ಮ ನಮ್ಮ ಲೆಕ್ಕ. ಆಮೇಲೆ ಪ್ರೈಸ್ ದಿ ಲಾರ್ಡ್. ದೇವರು 4 ಜನಕ್ಕೂ ಒಂದೇ ಕೂಲಿ ಕೊಡುವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇದ್ರೆ ಮೋಸ ಅಂತ ಹೇಳ್ತೀರ? ಒಬ್ರೆ ಹೇಳ್ತೀರ? 4 ಜನಕ್ಕೂ ಒಂದೇ ಕೂಲಿ ಕೊಟ್ಟರೆ ಅದು ಮೋಸನಾ ಸರಿನಾ? ಮೋಸ ತಾನೆ? 4 ಜನಕ್ಕೂ ಒಂದೇ ದುಡ್ಡು ಕೊಟ್ಟರೆ ಮೋಸನಾ ಸರಿನಾ? ಮೋಸ. ಎಷ್ಟು ಜನ ಮೋಸ ಅಂತೀರ? ಆಮೇಲೆ ಯಾಕೆ ಮೋಸ ಅಂದ್ರೆ ನಿಮ್ಮ ಅಪ್ಪಂದ ದುಡ್ಡು, ನಿಮ್ಮ ಅಪ್ಪಂದು ನಿಂದು ಕೊಟ್ಟರೆ ಮೋಸ. ನಮ್ಮ ಅಪ್ಪಂದು ನನಗೆ ಯಾರು ಬೇಕಾದ್ರೆ ಕೊಡ್ತೀನಿ, ನೀನು ಯಾರು ಕೇಳಕ್ಕೆ ಅಂತ ದೇವ್ರು ಹೇಳ್ತಾರೆ. ಆಮೇಲೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದುಡ್ಡು ಯಾರ್ದು? ನಂದು. ನಾನು 4 ಜನಕ್ಕೆ ಒಂದೇ ರೀತಿನ ಕೊಡ್ತೀನಿ, ಕೊಡದಿರೋ ಹೋಗ್ತೀನಿ. ಯಾಕೆ ಸಂಬಂಧ ಕೊಟ್ಟಿದ್ದು? ನಿನಗೇನು ಮೋಸನಾ? ಇದು ಮೋಸನಾ ಕರೆಕ್ಟಾ? ಯಾರು ದುಡ್ಡು ಯಾರ್ದು? ನಂದು. ನಾನು ಬಂದನ್ನು ಕೊಡ್ತೀನಿ. ಹಲ್ಲೆಲೂಯಾ. ಇದರಿಂದನೇ ಸುಮಾರು ಜನ ಕೈ ಬಿಡಲ್ಪಡೋದು. ಸೇವೆ ಮಾಡೋರು ಹೇಳ್ತಾರೆ, ನಾವೆಲ್ಲ ಈ ಹಳ್ಳಿಗಳೆಲ್ಲ ಮಾಡಿಬಿಟ್ಟಿದ್ರಿ ಗೊತ್ತಾ, ಈಗ ನೀವು ಮೊನ್ನೆ ಬಂದು ಮಾಡ್ರಿ. ನಾವೆಲ್ಲ ಮಾಡಿಬಿಟ್ಟಿದ್ದೀವಿ. ಯಾವತ್ತಾದ್ರೂ ಅಳಬ್ರನ್ನ ನೀವು ಮಾಡಬೇಡ್ರಿ ಅಂತ ಯಾವತ್ತಾದ್ರೂ ನಿಮ್ಗೆ ಹೇಳಿದಾರ? ಯಾರಾದ್ರೂ ಹೇಳಿದಾರ? ಇಲ್ಲ. ನೀನೇ ನಿಂತೋಗಿರೋದು, ಹೋಗಿರೋದು, ಏನಾಗ್ತದೆ ಬಿಡು ಅಂತ ತಿರಸ್ಕಾರ ಮಾಡಿಬಿಟ್ಟಿದ್ದೀನೆ. ಹೊಸಬರು ಒಂದೇ ದೇವರಿಗೆ, ಹಳಬರು ಒಂದೇ ದೇವರಿಗೆ. ಆಮೇಲೆ ಎಲ್ಲ ಹಳಬರಿಲ್ಲ, ಇಬ್ರು ಹಿಂದ್ಗಡೆ ಹೋಗಿರ್ತಾರೆ ಅಷ್ಟೇ. ಟೈಮ್ ಸರಿಗೆ ಪ್ರಾರ್ಥನೆ ಬರಲ್ಲ, ಟೈಮ್ ಸರಿಗೆ ದೇವ್ರಿಗೆ ಕೊಡ್ಬೇಕು, ದೇವ್ರಿಗೆ ಹಣ ಕೊಡೋದಿಲ್ಲ, ಅಥವಾ ಸೇವೆಗೆ ಹೋಗಲ್ಲ, ಯಾವುದೇ ಪ್ರೋಗ್ರಾಮ್ ಸೇರೋದಿಲ್ಲ. ಇದಕ್ಕೆಲ್ಲ ಕಾರಣ ಏನಂದ್ರೆ ನೀನು ದೇವ್ರ ಜೊತೆ ಇರುವಂತ ಸಮಯ ಆಗಲಿ ಅಥವಾ ದೇವ್ರ ಜೊತೆ ಸಂಬಂಧವಾಗಲಿ ಸ್ಟ್ರಾಂಗ್ ಇಲ್ಲದ ಕಾರಣ ಎಲ್ಲ ಗೊತ್ತಿದ್ರೂ ಸಹ ನೀನು ವ್ಯರ್ಥವಾಗೋಗಿದೆಯಾ? ಆಮೇಲೆ ಈಗ ಗಮನಿಸ್ರಿ, ಇನ್ನೊಬ್ಬರ ರವಿನ ರೆಡಿ ಮಾಡೋದಕ್ಕೆ ತುಂಬಾ ದಿವಸ ಹೋಗ್ಬೇಕು. ಆಮೇಲೆ ಸೇವೆಯಲ್ಲಿ ಇನ್ನೊಬ್ಬರು ರವಿನ ರೆಡಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇನ್ಯಾರೋ ಮಾಡ್ಕೊಂತಾರೆ ಬಿಡು, ನಾನು ಬದಲು ಹಾಕೊಳ್ಳೋದ್ರ ತಪ್ಪು. ನೀನನ್ನೇ ಯೂಸ್ ಮಾಡ್ಬೇಕು, ನೀನೇ ಯೂಸ್ ಆಗ್ಬೇಕು. ಇನ್ನೊಬ್ಬ ಚಂದ್ರ ರೆಡಿ ಮಾಡೋದಕ್ಕೆ ತುಂಬಾ ಕಷ್ಟ, ಇನ್ನೊಬ್ಬ ಚಲಪತಿ ರೆಡಿ ಮಾಡೋದಕ್ಕೆ ತುಂಬಾ ಕಷ್ಟ. ಆದ್ರೆ ನೀವು ಚಂದ್ರು ಆಗ್ಲಿ, ರವಿ ಆಗ್ಲಿ, ಚಲಪತಿ ಆಗ್ಲಿ, ವೇಣ ಆಗ್ಲಿ ಸೇವೆ ಬಿಟ್ಟು ಲೋಕದ ಕೆಲಸ ಮಾಡಿದ್ರೆ ದೇವರ ಕೆಲಸ ಮಾಡೋರು ಯಾರು? ನೀವು ಅಂದ್ಕೊಳ್ತೀರಾ ನನ್ನ ಬದಲು ಯಾರೋ ಮಾಡ್ಕೊಂತಾರೆ, ಪಾಸ್ಟರ್ ಮಾಡ್ಕೊಂತಾರೆ. ಹಾಗೆ ನಿನಗೆ ಹೊರ ಕೊಟ್ಟಿದ್ದೇನಕ್ಕೆ? ಟ್ಯಾಲೆಂಟ್ ಕೊಟ್ಟಿದ್ದೇನಕ್ಕೆ? ನಿನ್ನಿಷ್ಟ ಜ್ಞಾನವನ್ನು ಇನ್ನೊಬ್ಬರು ರೆಡಿ ಮಾಡಬೇಕು, ಟೈಮ್ ಆಗುತ್ತೆ. ಆದ್ರೆ ಎಲ್ಲ ತಿಳಿದಂತವ್ರು ಲೋಕದಲ್ಲಿ ಇದ್ದೀರಾ, ಲೋಕದ ಕೆಲಸದಲ್ಲಿ ಬಿಸಿ ಇದ್ದೀರಾ, ದೇವರ ಕೆಲಸದಲ್ಲಿ ಇದ್ದೀರಾ. ದೇವರ ಲೆಕ್ಕ ಕೇಳುವಾಗ ನೀನು ಇನ್ನೊಂದು ನಿಂತ್ಕೊಳ್ತೀಯ, ಏನಂತ ನಿಂತ್ಕೊಳ್ತೀಯ? ಹಲ್ಲೆಲೂಯಾ. ದೇವರಲ್ಲಿ ಬರ್ತಿದ್ದಾನೆ, ಲೆಕ್ಕ ಕೇಳಕ್ ಬರ್ತಿದ್ದಾನೆ. ನಿನ್ ಕೊಟ್ಟಂತ ವರ, ನಿನ್ ಕೊಟ್ಟಂತ ಆಸ್ತಿ ಪಾಸ್ತಿ, ನಿನ್ ಕೊಟ್ಟಂತ ಸಂಬಳ, ದೇವರು ನಿನಗೆ ಏನೆಲ್ಲ ಕೊಡಿ, ಎಲ್ಲದರಲ್ಲೂ ಲೆಕ್ಕ ಕೇಳ್ತಾನೆ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಭೂಮಿ ಒಂದು ದಿವಸ ಸುಟ್ಟೋಗುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ದೇವ್ರ ವಾಕ್ಯ ಮಾತ್ರ ನಿಲ್ಲೋದು. ಈ ಭೂಮಿನೇ ಸುಟ್ಟೋದ್ರೆ ನೀವು ಮನೆ ಇರ್ತದ?
ಈ ಭೂಮಿನ ಮೇಲೆ ನಿನ್ನ ಮನೆ ಇರ್ತದ? ಇರಲ್ಲ. ಹಾಗಾದ್ರೆ ನಾವು ಎಲ್ಲಿ ಕೂಡಿಕ್ಬೇಕು? ನಮ್ಮ ಜೀವಿತಗಳು ಪರಲೋಕಕ್ಕೆ ಸಂಬಂಧಪಟ್ಟ ನಾವು ಅಲ್ಲಿರೋದ್ರಿಂದ ಶಾಶ್ವತವಾಗಿ ನಾವು ಇರಬೇಕಾಗಿರೋದ್ರಿಂದ ನಾವು ಅಲ್ಲೇ ಕೂಡಿಕಬೇಕಾಗಿದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಮೊದಲನೇ ಕೊರಿಂಥೀಯ 3:8 ವಾಕ್ಯ ಫಾಸ್ಟ್ ಆಗಿ ಓದಿ. ಆದರೆ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. ನಾವು ದೇವರ ಜೊತೆ ಕೆಲಸದವರು. ನೀವು ದೇವರ ಒಲವು, ದೇವರ ಕಟ್ಟಡವೂ ಆಗಿದ್ದೀರಿ. ಇಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೀರಿ, ಏನೆಲ್ಲ ಕೊಟ್ಟಿದ್ದೀರಿ, ಇದಕ್ಕೆಲ್ಲ ಪ್ರತಿಫಲ ಸಿಗ್ತದೆ. ಆಮೇಲೆ ಈ ಸಭೆ ಕಟ್ಟೋದಕ್ಕೆ ತುಂಬಾ ಜನ ಕೆಲಸ ಮಾಡಿದ್ದೀರ. ಈ ಸಭೆ ಕಟ್ಟೋದಕ್ಕೆ ದುಡ್ಡು ಕೊಟ್ಟಿದ್ದೀರ. ಈ ಸಭೆ ಆತ್ಮದಾಯ ಮಾಡೋದಕ್ಕೆ ಹಳ್ಳಿಗೆ ಸೇವೆ ಮಾಡಿದ್ದೀರ, ಅಡಿಗೆ ಮಾಡಿದ್ದೀರ, ಮತ್ತೆ ತಟ್ಟೆ ತೊಳೆದಿದ್ದೀರಾ, ತೊಳೆದಿದ್ದೀರಾ, ಸಭೆ ತೊಳೆದಿದ್ದೀರ. ಇದೆಲ್ಲದಕ್ಕೂ ದೇವರು ಲೆಕ್ಕವನ್ನ ಕೊಡ್ತಾನೆ ಅಥವಾ ಕೂಲಿಯನ್ನು ಕೊಡ್ತಾನಂತೆ. ಆಮೇಲೆ ಏನಕ್ಕೋಸ್ಕರ ಬರೋದಿಲ್ಲ ಕೇಸ್ವಾಮಿ? ನಮಗೆ ಕೂಲಿ ಕೊಡೋದಕ್ಕೆ, ನಂಬಿಗಸ್ತರ ಹಾಳಿಗೆ ಗೌರವ ಕೊಡೋದಕ್ಕೆ, ಮಹಿಮೆ ಕೊಡೋದಕ್ಕೆ, ಬಹುಮಾನ ಕೊಡೋದಕ್ಕೆ. ಆಮೇಲೆ ಒಂದು ವೇಳೆ ಪಾಸ್ಟ್ ನಿಮ್ಮನ್ನು ನೋಡ್ದಿರಬಹುದು, ಅದು ಪಾಸ್ಟ್ ನೀವೇನು ಕೊಡದಿರಬಹುದು. ನೀವು ಕೊಡ್ತೀರಂತ ನಾನು ಇದನ್ನು ನೋಡ್ತಾ ಇಲ್ಲ. ನನಗೆ ಕೊಡೋರು ಯಾರು? ದೇವರಾಗಿದ್ದಾನೆ. ಹಲ್ಲೆಲೂಯ. ದೇವರು ಕೊಡುವ ಬಹುಮಾನಕ್ಕಾಗಿ ನಾನು ಎದುರು ನೋಡ್ತಾ ಇದ್ದೀನಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಏನಾಗಿದ್ರಿ ನಾವು ಅಲ್ಲಿ? ದೇವರ ಜೊತೆಲಿ ಕೆಲಸದವರು. ನೋಡ್ರಿ, ಪ್ರತಿಯೊಬ್ಬರಿಗೆ ಅವನವನ ಕಷ್ಟಕ್ಕೆ ನೀನು ಎಷ್ಟು ಕೆಲಸ ಮಾಡಿದೆ ಅಷ್ಟಕ್ಕಾಗಿ ಪ್ರತಿಫಲ ಇರ್ತದೆ. ಓಟಿ ಮಾಡ್ತೀಯ, ಓಟಿ ಜಾಸ್ತಿ ಸಿಗುತ್ತೆ. 2 ಅವರ್ ಮಾಡಿದ ಅಷ್ಟೇ ಸಿಗುತ್ತೆ. ಆಮೇಲೆ ನೀ ಕೈ ಕಾಲು ಗಟ್ಟಿಯಾಗಿದ್ದಾಗಲೇ ಹೆಚ್ಚಾಗಿ ಸೇವೆ ಮಾಡು, ದೇವರ ಕೆಲಸ ಮಾಡು, ದೇವರಿಗೆ ಕೊಡು. ನೀನು ವಯಸ್ಸಾದ ಮೇಲೆ ಬರೋದಿಲ್ಲ. ಎಷ್ಟು ಕೂಡಿಕಿದ್ರು ಸಹ ನೀವು ವಯಸ್ಸಾದ ಮೇಲೆ ನಿನ್ನ ಮಕ್ಕಳೇ ಎತ್ಕೊಂಡಾಗ ಬೇಗ ಸಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ನೀನ್ ದುಡಿತಿದ್ರೆ ಮಾತ್ರ, ಇನ್ಕಮ್ ಬರ್ತಿದ್ರೆ ಮಾತ್ರ ನಿನ್ ಗೌರವ, ನಿನ್ ಪ್ರೀತಿ. ನಿನಗೆ ಇನ್ಕಮ್ ಬರೋ ಸ್ಟಾಪ್ ಅಂದ್ರೆ ಈ ಅಮ್ಮನ ಸತ್ತೋಗಿದ್ರೆ ಚೆನ್ನಾಗಿತ್ತು, ಈ ಅಪ್ಪನ ಸತ್ತೋಗಿದ್ರೆ ಚೆನ್ನಾಗಿತ್ತು ಅಂತ. ಆಮೇಲೆ ನಮ್ಮ ಮನೆ ನೋಡ್ರು ವೇಸ್ಟ್ ಮಾಡಿ ನೋಡಿ ಓಡಾಡ್ಕೊಂಡು ತಿನ್ಕೊಂಡು ಅದು ಇನ್ಕಮ್ ಬರಲಿ ಅಂದ್ರೆ ಚೆನ್ನಾಗಿರುತ್ತೆ. ಯಾರಿಗೋಸ್ಕರ ಇನ್ ಕೂಡಿಕ್ಕಿದ್ದೆ? ಈ ಹೆಂಡತಿ ಮಕ್ಕಳಿಗೋಸ್ಕರ, ಈ ಮಕ್ಕಳಿಗೋಸ್ಕರ. ಇವತ್ತು ಮಕ್ಕಳಿಗೆ ನೀನು ಬೇಡ, ಯಾಕಂದ್ರೆ ನನ್ನ ಹತ್ರ ಇನ್ಕಮ್ ಇಲ್ಲ. ಬಟ್ ದೇವರ ಹತ್ರ ಕುಡಿದಾಗ ದೇವರ ಸಾಕ್ತಾನೆ, ದೇವರ ನಡೆಸ್ತಾನೆ. ಆಮೇಲೆ ಆಮೇಲೆ ಪ್ರೈಸ್ ದಿ ಲಾರ್ಡ್. ಮತ್ತಾಯ ಸುವಾರ್ತೆ 25:19 ವಾಕ್ಯ. ಬಹುಕಾಲದ ಮೇಲೆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು, ಇನ್ನು 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನು 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. 5 ತಲಾಂತಿಗೆ 5 ತಲಾಂತು ಸಂಪಾದಿಸಿದ್ದೇನೆ. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಒಳ್ಳೆ ಹಾಡು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ಒಳ್ಳೆ ಕೆಲಸದಲ್ಲಿ ನಿನಗೆ ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ನಿನ್ನ ದಣಿಯ ಸೌಭಾಗ್ಯಕ್ಕೆ ಸೇರು. ಆಮೇಲೆ ಯಾರ್ಯಾರು ಕರ್ತನಲ್ಲಿ ಕಷ್ಟಪಟ್ಟಿರ್ತೀರೋ ಅವರೆಲ್ಲರಿಗೂ ಪ್ರತಿಫಲ, ಅವರೆಲ್ಲರಿಗೂ ಕರ್ತನ ಸನ್ನಿಧಾನದಲ್ಲಿ ಸೌಭಾಗ್ಯಕ್ಕೆ ಸೇರಲ್ಪಡ್ತೀರಿ. ಆಮೇಲೆ ಆಮೇಲೆ ಹಲ್ಲೆಲೂಯ. ಕೆಲಸದಲ್ಲಿ ಬೇಜಾರಾಗ್ಬೋದು, ಮಾಡಿದವರೇ ಮಾಡ್ತಾ ಇರಬೇಕು ಕೆಲಸ, ಸೇವೆಗೆ ಹೋದವರೇ ಹೋಗ್ತಾ ಇರಬೇಕು. ಈ ರೀತಿ ನೋವು ಕೊಡ್ತಾ ಇರ್ಬೋದು, ನಿನಗೆ ಕಷ್ಟ ಆಗ್ಬೋದು, ನೋವಾಗ್ಬೋದು. ಅದ್ರ ಬೇಜಾರು ಮಾಡ್ಕೋಬೇಡ್ರಿ, ನಿಮಗೊಂದು ಬಹುಮಾನ ಕೊಡೋ ಸಮಯ ಬಂದಿದೆ. ಆಮೇಲೆ ಎಲ್ಲರ ಮುಂದೆ ಬಹುಮಾನ ಕೊಡುವಂತ ಸಂದರ್ಭ, ಕೂಲಿ ಕೊಡುವಂತ ಸಂದರ್ಭ ಬಂದಿದೆ. ಆಮೇಲೆ ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆ 15:1. ಲಾಸ್ಟ್ ಇನ್ನೊಂದು ವಾಕ್ಯ ಹೇಳಿ ಮುಗಿಸೋಣ. ನಾನೇ ನಿಜವಾದ ದ್ರಾಕ್ಷಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿಂದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು
ಬಲೆಯಲ್ಲಿ ಒಳ್ಳೆ ಮೀನುಗಳು, ಕೆಟ್ಟ ಮೀನುಗಳಿದ್ದಾವೆ. ಇವತ್ತು ನಮ್ಮನ್ನ ಬದಲಾಯಿಸಿಕೊಂಡಿದ್ದೆ ಆದರೆ, ಒಪ್ಪಿಸಿಕೊಂಡಿದ್ದೆ ಆದರೆ, ಆ ಬಲೆಯಲ್ಲಿ ಇರುವಂತಹ ಒಳ್ಳೆ ಮೀನುಗಳನ್ನ ಯಾವ ರೀತಿ ತನ್ನ ಬುಟ್ಟಿಗೆ ಹಾಕೊಳ್ತಾನ ನಿಮ್ಮನ್ನ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯ. ಲಾಸ್ಟ್ ಒಂದು ವಾಕ್ಯ, 2 ಪೇತ್ರ 3ನೇ ಅಧ್ಯಾಯ 3-4. ಬೇಗ ಹೋಗಿ. 2 ಪೇತ್ರ 3ನೇ ಅಧ್ಯಾಯ 3-4. ಕಡೆ ದಿವಸಗಳಲ್ಲಿ ತಮ್ಮ ದುರಾಸೆಗಳ ಪ್ರಕಾರ ನಡೆಯುವ ಕುಚೇಲಕರನ್ನು ತಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಹಾಗೆ ಇರುತ್ತದಲ್ಲ ಎಂದು ಹೇಳುವವರೆಂಬುದಾಗಿ ನೀವು ಮೊದಲು ತಿಳುಕೊಳ್ಳಬೇಕು. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಫಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ. ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಆಮೆನ್. ಲಾಸ್ಟ್ ದಿನಗಳು ಈ ಭೂಮಿ ಬೆಂಕಿಯಿಂದ ಸುಟ್ಟು ಹೋಗೋದಕ್ಕೆ ರೆಡಿ ಇದೆ. ನಿಮ್ಮ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಸುಟ್ಟು ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಹೊಸ ಭೂಮಿ ಹೊಸ ಆಕಾಶಕ್ಕೆ ಹೋಗ್ಬೇಕು. ಹಾಗಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಪರಲೋಕದಲ್ಲಿ ನಾವು ಸೇರಲ್ಪಡಬೇಕು, ಪರಲೋಕ ಸಂಬಂಧಪಟ್ಟವರಾಗಿರಬೇಕು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರು ಬಲೆ ಹಾಕಿದ್ದಾನೆ, ದೇವರು ಕೊಯ್ಲು ಕೊಯ್ತಿದ್ದಾನೆ, ಮುಯ್ಯಿ ತಿರ್ಸುವ ಸಮಯ ಬಂದಿದೆ. ಈಗ ಹೇಳಿ, ಯೇಸು ಸ್ವಾಮಿ ಕ್ಷಣದಲ್ಲಿ ಬಂದರೆ ಯಾರಿಗ ಅನುಕೂಲ? ನಮ್ಗೆ ಅನುಕೂಲ ಆಗುತ್ತಾ ಆಗಲ್ವಾ? ಎತ್ತಲ್ಪಡ್ತೀರ ಇಲ್ವ ಯೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯಾ. ಈ ದಿನ ಕೇಳಿದಂಥ ವಾಕ್ಯ ಭಾಗ, ನಾವು ನೀತಿಯಿಂದ ಯೇಸು ರಕ್ತದಿಂದ ನೀತಿವಂತರಾದ್ರಿ, ಕೃಪೆಯಿಂದ ರಕ್ಷಿಸಲ್ಪಟ್ಟು ನೀತಿವಂತರಾದ್ರಿ. ಆಮೇಲೆ ನಂಬಿಕೆಯಿಂದ ರಕ್ಷಿಸಲ್ಪಟ್ರಿ, ನೀತಿವಂತರಾದ್ರಿ. ಕರೆದಿದ್ದರಿಂದ, ಯೇಸು ಸ್ವಾಮಿ ನಮ್ಮನ್ನು ಕರೆದಿದ್ದರಿಂದ ನಾವು ನೀತಿವಂತರಾದ್ರಿ. ಕ್ರಿಯೆಗಳೇ 2ನೇ ಪಾಯಿಂಟ್ ನೋಡಿದ್ವಿ. ಕ್ರಿಯೆಗಳೆಲ್ಲದ ವಿಶ್ವಾಸ ಅದು ಸತ್ತಿದ್ದಾಗಿದೆ. ನಂಬಿದೆಯಾದ ಮೇಲೆ ಅದು ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು, ಇಲ್ಲಾಂದ್ರೆ ವೇಸ್ಟ್, ನಾವೆತ್ತಲು ಕೊಡಕ್ಕೆ ಸಾಧ್ಯ ಇಲ್ಲ. 3ನೇದಾಗಿ ದೇವರು ಲೆಕ್ಕ ಕೆಳಗೆ ಬಂದ. ಆ ಲೆಕ್ಕದಲ್ಲಿ ಸಾಲ ವಸೂಲಿ ಮಾಡಕ್ಕೆ ಕೊಡ್ತಿದ್ದಾರೆ. ಆಮೇಲೆ ಸಾಲದಲ್ಲಿ 2 ಸಾಲ ಇದೆ, ಒಂದು ಲೋಕದ ಸಾಲ, ಒಂದು ಆತ್ಮಿಕವಾದ ಸಾಲ. ಮೊದಲನೇ ಸಾಲದಲ್ಲಿ ಈ ಲೋಕದಲ್ಲಿ ನಾವು ಯಾರು ಸಾಲಗಾರರಾಗಿರಬಾರದು, ಎಲ್ಲ ಸಾಲದಿಂದ ಬಿಡುಗಡೆ ಆಗಿರಬೇಕು. ಆಮೇಲೆ ನಾವು ಪ್ರಾಣ ಬಿಡೋದಕ್ಕಿಂತ ಮುಂಚಿತವಾಗಿ ಅಥವಾ ಯೇಸು ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಎಲ್ಲ ಸಾಲಗಳು ತೀರಿಸಿರಬೇಕು. ಸಾಲ ಯಾರೂ ಇರಬಾರದು. ಸಾಲ ಇದ್ದಿದ್ದೆ ಆದರೆ ತಲುಪಡಕ್ಕೆ ಸಾಧ್ಯವಿಲ್ಲ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ಮುಖ್ಯವಾಗಿ ಬಡ್ಡಿ ಕೊಡುವಂಥವರು, ಬಡ್ಡಿ ತಗೊಳ್ಳುವಂಥವರು ಪರಲೋಕ ರಾಜ್ಯಕ್ಕೆ ತಲುಪಡಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆಮೆನ್, ಆಮೆನ್. 2ನೇದಿಗೆ ಆತ್ಮಿಕವಾದಂಥ ಸಾಲ. ಅದೇನಪ್ಪ ಅಂದರೆ ನಾವು ಸುವಾರ್ತೆಯನ್ನು ಸಾರಲೇಬೇಕು. ನಿರ್ಬಂಧನೆ ಆಗಿದೆ. ಸಾರಿಲ್ಲ ಅಂದರೆ ಅಯ್ಯೋ, ಸಾರಲೇಬೇಕು ನಾವು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮುಂದಕ್ಕೇನು ಕ್ಷಮಿಸುವಂಥದ್ದು. ನಾವು ಕ್ಷಮಿಸಿಲ್ಲ ಅಂದರೆ ನಮ್ಮ ಪಾಪವನ್ನು ಕ್ಷಮಿಸಲ್ಪಡಬೇಕು ಮತ್ತು ನಾವು ಬೇರೆಯವರನ್ನು ಕ್ಷಮಿಸಬೇಕು. ಕ್ಷಮಿಸಿಲ್ಲ ಅಂದರೆ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಇನ್ನು ಕೊನೆಯದಾಗಿ ದೇವರು ಲೆಕ್ಕ ಕೇಳೋದಕ್ಕೆ ಬರ್ತಿದ್ದಾರೆ. ಲೆಕ್ಕ ಕೂಲಿ ಕೊಡೋದಕ್ಕೆ ಬರ್ತಿದ್ದಾರೆ. ಕೆಲಸ ಮಾಡಿದಂಥ, ಸೇವೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಲೆಕ್ಕ ಕೂಲಿಯನ್ನು ಕೊಡೋದಕ್ಕೆ ಬರ್ತಿದ್ದಾನೆ. ಹಲ್ಲೆಲೂಯಾ. ದೇವರು ಹುಡುಕ್ತಿದ್ದಾನೆ ನಂಬಿಗಸ್ತರು ಬೇಕಾಗಿದ್ದಾರೆ. ಆ ನಂಬಿಕಸ್ಥರನ್ನೇ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಹೊರತು ನಂಬಿಕೆ ಇಲ್ಲದವರಲ್ಲ. ಆಮೇಲೆ ನಾವು ಯಾವ್ಯಾವುದ್ರಲ್ಲಿ ನಂಬಿಕಸ್ಥರಾಗಿದ್ದಾರೆ, ದೇವರು ಕೊಟ್ಟಂಥ ವರಗಳಲ್ಲಿ, ದೇವರು ಕೊಟ್ಟಂಥ ಆಸ್ತಿ ಪಾಸ್ತಿಗಳಲ್ಲಿ, ದೇವರು ಕೊಟ್ಟಂಥ ಸಂಬಳದಲ್ಲಿ ನಾವು ನಂಬಿಕಸ್ಥರಾಗಿದ್ದೀರಾ? ದೇವರ ಹಣವನ್ನು ದೇವರು ಕೊಡ್ತಾ ಇದ್ದೀರಾ? ದೇವರಿಗೆ ಸಮಯ ಕೊಡ್ತಾ ಇದ್ದೀರಾ? ಪ್ರಾರ್ಥನೆ ಮಾಡ್ತಿದ್ದೀರಾ? ವಾಕ್ಯ ಕೊಡ್ತಾ ಇದ್ದೀರಾ? ಸ್ವಾರ್ಥ ಹೇಳ್ತಾ ಇದ್ದೀರಾ? ನಮ್ಮೆಲ್ಲರ ಕೆಲಸ ಆಗಿದೆ. ಆಮೇಲೆ ಎಲ್ಲ ನಿಂತ್ಕೊಂಡ
ಒಯ್ಯೋದೇನಿಲ್ಲ, ಮಣ್ಣಿಂದಲೇ ನಿನ್ನ ದೇವರು ಪಿಸ್ಯಾನ, ಮಣ್ಣಿಂದಲೇ ನಿನ್ನ ದೇವರು. ಸತ್ತ ಮೇಲೆ ತಿರುಗಿ ಮಣ್ಣಿಗೆ ಸೇರುವುದು, ಸತ್ತ ಮೇಲೆ ತಿರುಗಿ ಮಣ್ಣಿಗೆ ಸೇರುವುದು. ಪಾಪವು ಇಲ್ಲದ ಆತ್ಮ, ಪಾಪವು ಇಲ್ಲದ ಆತ್ಮ ಸ್ವರ್ಗದಲ್ಲಿ ಸೇರುವುದು. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಏನು ತಂದಿಲ್ಲ ಒಯ್ಯೋದೇನಿಲ್ಲ, ಮೆಸ್ಸಲ ಸಾಯದು ನಮ್ಮ, ಆಮೇಲೆ ನ್ಯಾಯ ತೀರ್ಪು. ಮೆಸ್ಸಲ ಸಾಯದು ತಮ್ಮ, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯನ ಆಯುಷ್ಕಾಲ ಹೆಚ್ಚಾದರೆ 80 ವರ್ಷ, ಮನುಷ್ಯನ ಆಯುಷ್ಕಾಲ ಹೆಚ್ಚಾದರೆ 80 ವರ್ಷ. ಅರಳಿದ ಹೂವಿನಂತೆ, ಅರಳಿದ ಹೂವಿನಂತೆ ಸಂಜೆಗೆ ಕಾಣುವ. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಏನು ತಂದಿಲ್ಲ ಒಯ್ಯೋದೇನಿಲ್ಲ. ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಗೋದಿಲ್ಲ. ಈ ದಿನವೇ ಒಳ್ಳೆ ಸಮಯ, ನಾಳೆ ನಾಳೆ ಅಂದ್ರೆ ನಿನಗೇನು ಗೊತ್ತೇ ಇಲ್ಲ. ನಾಳೆ ನಾಳೆ ಅಂದ್ರೆ ಮೋಸ ಹೋಗಿಯೋ ತಮ್ಮ. ಯೇಸುವ ನಂಬದಿದ್ರೆ, ಯೇಸುವ ನಂಬದಿದ್ರೆ ಸಿಗೋದಿಲ್ಲ ಮುಕ್ತಿ. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಏನು ತಂದಿಲ್ಲ ಒಯ್ಯೋದೇನಿಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಕళ్ళు తెరిస్తే వెలుగురా, కళ్ళు మూస్తే చీకటిరా. నోరు తెరిస్తే శబ్దమురా, నోరు మూస్తే నిశ్శబ్దమురా. ఏ క్షణము తెలియని జీవితాంతం, ఈ క్షణమే చేసుకో యేసుని సొంతం. కళ్ళు తెరిస్తే వెలుగురా, కళ్ళు మూస్తే చీకటిరా. ఉయ్యలూగితే జోల పాటరా, ఉయ్యలాగితే ఏడుపు పాటరా. ఉయ్యలూగితే జోల పాటరా, ఉయ్యలాగితే ఏడుపు పాటరా. ఊపిరి ఆడితే ఊగిసలాటరా, ఊపిరి ఆగితే సమాధి తోటరా. ఏ క్షణమో తెలియని జీవితం
ಸರ್ವಶಕ್ತನ ಅಧಿಕಾರಿಗಳ ತಂದೆಯಾದ ದೇವರೇ, ನೀನು ಮಾಡಿದ ಮಹಾಕಾರ್ಯಗಳಿಗಾಗಿ ಸ್ತೋತ್ರ. ವಿಶೇಷವಾಗಿ ಸಂದಲ್ಲಿ ಕರ್ತನೆ ಬೆಳಗಿನೆಲ್ಲರೂ ನಡೆಸಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ನೀವು ಸ್ಪಷ್ಟವಾಗಿ ಯಾರಿಗೋಸ್ಕರ ನೀವು ಬರ್ತಾ ಇದ್ದೀರ ಅಂತೇಳಿ ಕರ್ತನೆ ನೀವು ತಿಳಿಸಿದ್ದೀರಾ. ಇನ್ನು ಆ ಲೀಸ್ಟಲ್ಲಿ ಯಾರು ಸಿದ್ಧತೆ ಇದ್ದಾರೋ, ನಮ್ಮನ್ನು ನಾವು ಸಿದ್ಧ ಮಾಡ್ಕೊಂಡಿದ್ದಾರೋ ಅವರೆಲ್ಲರನ್ನು ಕರ್ತನೆ ನೀವು ತಿಳಿದುಕೊಳ್ಳೋದಕ್ಕೆ ನೀವು ಬರ್ತಾ ಇದ್ದೀರ. ಅದಕ್ಕಾಗಿ ಸ್ತೋತ್ರ. ಕೇಳಿದಂತೆ ನಾವೆಲ್ಲರೂ ಸಿದ್ಧ ಮಾಡಿಕೊಳ್ಳುವ ಹಾಗೆ ನಾವು ಸಿದ್ಧ ಮಾಡಿ ನಮ್ಮ ಕುಟುಂಬವನ್ನು, ನಮ್ಮ ಸುತ್ತಮುತ್ತವನ್ನು ಸಿದ್ಧ ಮಾಡಿಕೊಳ್ಳುವಾಗ ಸಹಾಯ ಮಾಡಿಸು. ನಿಮ್ಮ ನಾಮಕ್ಕೆ ಮಹಿಮಂಟಾಗಿ ಎಲ್ಲ ಪಾಪಗಳಿಗೆ ಕ್ಷಮಿಸಲ್ಪಡಲಿ, ಶಾಪಗಳು ಮುರಿಯಲ್ಪಡಲಿ, ನಿಮ್ಮ ರಕ್ತದಿಂದ ಶುದ್ಧಿಯಾಗಿ ನಿಮ್ಮ ಮಗುವಾಗಿ ಸ್ವೀಕಾರ ಕೃಪೆ ತೋರಿಸು. ಒಂದೊಂದು ಪ್ರತಿಯೊಂದು ಆಶೀರ್ವಾದ ಮಾಡಿಕೊಟ್ಟಂಥ ಕಾಣಿಕೆಗಳಿಗಾಗಿ ಸ್ತೋತ್ರ. ಕಾಣಿಕೆ ನಿಮ್ಮ ನಾಮ ಮಹಿಮೆಗಾಗಿ ನಾಳೆ ನಡೆಯುವಂತಹ ಕೆಲಸ ಕಾರ್ಯಗಳೆಲ್ಲ, ಚರ್ಚ್ ಕೆಲಸ ಎಲ್ಲ ಕೆಲಸಗಳನ್ನು ಆಶೀರ್ವಾದ ಮಾಡು. ಅದಕ್ಕೆ ಬೇಕಂತ ಹಣವನ್ನು ಸಲ್ಲಿಸು, ಕೃಪೆ ತೋರಿಸು. ಒಂದೊಂದು ಪ್ರತಿಯೊಂದು ಆಶೀರ್ವಾದ ಮಾಡಿ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಿಡುತ್ತಂತೆ ನನ್ನ ಮನೆಯನ್ನು ಕೊಂಡಾಡು, ನನ್ನ ಸರಳ ನಾಮ ತಿಳಿಸ್ತೀನಿ. ನನ್ನ ಮನೆಯನ್ನು